ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳೋಣ. ಕರ್ತನು ಪ್ರಕಟವಾಗಲಿ. ಹಲ್ಲೆಲೂಯಾ. ಕರ್ತನ ಮಾತುಗಳು ಪ್ರಕಟವಾಗಲಿ. ಆ ಮಾತುಗಳಲ್ಲಿ ದೈವ ಶಕ್ತಿ ಪ್ರಕಟವಾಗಲಿ. ಮಾತುಗಳಲ್ಲಿ ದೇವರ ಶಕ್ತಿ ಪ್ರಕಟವಾಗಬೇಕು. ಅವಾಗಲೇ ಬಿಡುಗಡೆಗಳು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನರೇಂದ್ರ ಮೋದಿ ಅವರು ಕೂಡ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಒಳ್ಳೆ ಭಾಷಣ ಮಾಡ್ತಾರ ಇಲ್ಲ? ಮಾಡ್ತಾರ ಇಲ್ವಾ? ಎಲ್ಲ ಪಾಸ್ಟರ್ಸ್ಗಳಿಗಿಂತಲೂ ಚೆನ್ನಾಗಿ ಭಾಷಣ ಮಾಡ್ತಾರೆ. ಹಲ್ಲೆಲೂಯಾ. ಆದರೆ ಅವ್ರ ಭಾಷಣದಲ್ಲಿ ಏನಿಲ್ಲ, ಪರಿಶುದ್ಧಾತ್ಮನ ಚಲನೆ ಇಲ್ಲ. ಹಲ್ಲೆಲೂಯಾ. ಆದರೆ ಸೇವಕರುಗಳ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ಕರ್ತನು ಮಾತಾಡುವಾಗ ಆ ಮಾತುಗಳಲ್ಲಿ ದೇವರ ಆತ್ಮನ ಚಲಿಸಬೇಕು ಇರ್ತದೆ. ಎರಡನೇದಾಗಿ ಆ ದೇವರ ಮಾತುಗಳಲ್ಲಿ ಶಕ್ತಿ ಇರ್ತದೆ. ಆ ಶಕ್ತಿ ಸ್ಪ್ರೆಡ್ ಆಗಬೇಕು. ಹೇಗೆ ಅಂದರೆ, ಒಂದು ವ್ಯಭಿಚಾರ ಸ್ತ್ರೀ ಯೇಸು ಒಂದು ಜಾಗದಲ್ಲಿ ಬಂದಿರುವಾಗ ಅಲ್ಲಿ ಕೂತಿರ್ತಾನೆ, ಶಿಷ್ಯರೆಲ್ಲ ಕೂತಿರ್ತಾರೆ. ಒಂದು ವ್ಯಭಿಚಾರ ಸ್ತ್ರೀ ಕೈಯಲ್ಲಿ ಏನ್ ತಗೊಂಡ್ಬರ್ತಾಳೆ? ಪಾತ್ರೆಯಲ್ಲಿ, ಒಂದು ಮಡಿಕೆಯಲ್ಲಿ. ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ಏನ್ ತಗೊಂಡ್ಬರ್ತಾರೆ? ಸುಗಂಧ ದ್ರವ್ಯ ತಗೊಂಡು ಬಂದು ಏನ್ ಮಾಡ್ತಾರೆ? ಯೇಸುವಿನ ಪಾದಕ್ಕೆ ತಗೊಂಡು ಬಂದಿದ್ದಾರೆ. ಅದ್ರ ಒಳಗಡೆ ಏನಿದೆ? ಮಾತಾಡ್ಬೇಕು. ಅದ್ರೊಳಗಡೆ ಏನಿದೆ? ಆಯ್ತಾ? ಈಗ ಅದ್ರ ಒಳಗಡೆ ಇರುವಂತ ವಾಸನೆ ಹೊರಗಡೆ ಬರಬೇಕಾದ್ರೆ ಏನ್ ಮಾಡಬೇಕು? ಆ ಪಾತ್ರೆ ಒಳಗಡೆ ಇರೋದು ಹೊರಗಡೆ ಹಾಕಲ್ಪಡ್ಬೇಕು, ಇಲ್ಲಾಂದ್ರೆ ಆ ಪಾತ್ರೆ ಒಡೆಯಲ್ಪಡಬೇಕು. ಅವಾಗ ಏನಾಗುತ್ತೆ? ಅದ್ರ ಒಳಗಡೆ ಇರುವಂತ ವಾಸನೆ ಹೊರಗಡೆ ಬರ್ತದೆ. ಹಾಗೇನೆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಯಾವಾಗ ನಿಮ್ಮ ಹೃದಯ ವಾಕ್ಯಕ್ಕೆ ಕನೆಕ್ಟ್ ಆಗಿ ಆ ಹೃದಯ ಒಡೆದು ದೇವರಿಗೆ ಒಪ್ಪಿಸಿಕೊಡ್ತೀರೋ, ಅವಾಗ ಅದರ ಒಳಗಡೆ ಇರುವಂತ ವಾಸನೆ, ಆ ವಾಕ್ಯದ ಶಕ್ತಿಯ ಒಳಗಡೆ ಇರುವಂತ ವಾಸನೆ, ಮಹಿಮೆ, ಬಲ, ಶಕ್ತಿ ಪ್ರಕಟ ಆಗಲಿಕ್ಕೆ ಸಾಧ್ಯ. ವಾಕ್ಯದಲ್ಲಿ ಶಕ್ತಿ ಪ್ರಕಟ ಆದ್ರೆ ಖಂಡಿತವಾಗ್ಲೂ ಕೆಲವು ಮಂಡಲಗಳಿವೆ. ಆ ಮಂಡಲಗಳಲ್ಲಿ ಆ ದೇವರ ವಾಕ್ಯ ಕೆಲಸ ಮಾಡುತ್ತೆ. ಹಲ್ಲೆಲೂಯಾ. ಅನೇಕ ಮಂಡಲಗಳಿವೆ. ಆ ಮಂಡಲಗಳಲ್ಲಿ ವಾಕ್ಯ ಚಲಿಸಬೇಕಾದ್ರೆ ಹಲ್ಲೆಲೂಯಾ, ಆ ವಾಕ್ಯದಲ್ಲಿ ಶಕ್ತಿ ಪ್ರಕಟ ಆಗಬೇಕು. ಆವಾಗ ಕೆಲವು ಕಾರ್ಯಗಳು ನಡೆಯುತ್ತೆ. ಹಲ್ಲೆಲೂಯಾ. ವಾಕ್ಯ ಸತ್ಯನ, ಪರಿಶುದ್ಧಾತ್ಮ ಸತ್ಯನ, ದೇವರ ಮಾತುಗಳು ಸತ್ಯನ. ಹಂಗಂದ ಮೇಲೆ ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಶಕ್ತಿ ಇದೆ. ಆ ಶಕ್ತಿ ಪ್ರಕಟ ಆಗಬೇಕು. ವಾಕ್ಯ ಹೊರಡುತ್ತೆ. ಶಕ್ತಿಯನ್ನು ಯಾರು ಪ್ರಕಟಿಸಬೇಕು? ಪರಿಶುದ್ಧಾತ್ಮ. ಎರಡನೇದಾಗಿ ನಾವುಗಳು ಏನ್ ಮಾಡಬೇಕು? ನಮ್ಮ ಪಾತ್ರ ಒಡೆದು ಆ ವಾಸನೆ ಹೊರಗಡೆ ತರಬೇಕು. ಸರಿ, ಕರ್ತನು ಕೊಟ್ಟಿರುವಂತ ವಾಕ್ಯದ ಕಡೆಗೆ ನಾನು ಓಡಿ ಬರ್ತೀನಿ. ಕರೆಕ್ಟಾಗಿ ನನ್ನ ಮುಂದಗಡೆ 1.5 ತಾಸಿದೆ. ಎಷ್ಟು ತಾಸಿದೆ? 1.5 ತಾಸು. ಎಷ್ಟು ಗಂಟೆಗೆ ನಮ್ಮ ಸಭೆಯಲ್ಲಿ ಪ್ರಾರಂಭ ಆಗೋದು? ಸಭೆ ಎಷ್ಟು ಗಂಟೆಗೆ ಮುಗಿಯೋದು? 11:30ಗೆ. ಈಗ 10 ಗಂಟೆ ಟೈಮು ಕರೆಕ್ಟಾಗಿ ನೋಡ್ರಿ. ಇನ್ನ 1.5 ಅವರ್ ಇದೆ. ಸಾಕು ನನಗಿಷ್ಟು ಒಳ್ಳೆ ಭೋಜನ. ಹಲ್ಲೆಲೂಯಾ. 1.5 ಅವರ್ ಸಾಕು. ಹಲ್ಲೆಲೂಯಾ. ಏನ್ ಪಾಸ್ಟ್ ಕೆಲವು ಜನರು ಕುತ್ಕೊಂಡು ನೋಡ್ಬೇಕು ತಿನ್ನಕ್ಕೆ. ಅರ್ಧ ಗಂಟೆ ಆದ್ರೂ ಎದಳಲ್ಲ. ಅವಾಗ ಏನು ಅನ್ಸಲ್ಲ. ಕಾಲ್ ಚೂ ಅಂದ್ರೂ ಬಿಡಲ್ಲ ರೀ. ನಿಜಾನ ಸುಳ್ಳ? ಕೆಲವು ಜನರು ಮನೆಗೆ ಹೋಗ್ತಾರೆ ತಿನ್ನಕ್ಕೆ. ಲಾಸ್ಟ್ ಟೈಮ್ ಎಲ್ಲ ಹೋಗಿ ಯಾರೋ ಇಬ್ರು ಕುತ್ಕೊಂಡ್ಬಿಟ್ಟವ್ರು, ಎದ್ದೇಳ್ತಾನೆ ಇಲ್ಲ. ನಾನು ಇವ್ರಿಗೆ ಅನ್ಸಲ್ವ? ಇವ್ರಿಗೆ ಬೇಗ ತಿಂದು ಎದ್ದೇಳ್ಬೇಕ. ಅವ್ರಿಗೆ ತೃಪ್ತಿ ಆಗಂಟ ಅವ್ರು ಎದ್ದಾಳಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಬೆಳಿಗ್ಗೆ ಒಳಗಡೆ ಹೋಗಿ ನಾಳೆ ಆಚೆ ಬರೋದಕ್ಕೆ ಅಷ್ಟು ಆಸಕ್ತಿಯಿಂದ ಅವ್ರು ಕೂತ್ಕೊಳ್ಳೋದಾದ್ರೆ ಹಲ್ಲೆಲೂಯಾ. ಈ ವಾಕ್ಯ ನಮ್ಮನ್ನ ಚೈತನ್ಯಗೊಳಿಸುತ್ತೆ. ಈ ವಾಕ್ಯ ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗುತ್ತೆ. ಈ ವಾಕ್ಯ ನಮ್ಮನ್ನ ರೂಪಿಸುತ್ತೆ. ಈ ವಾಕ್ಯ ನಮ್ಮನ್ನ ಶುದ್ಧಿ ಮಾಡುತ್ತೆ. ಈ ವಾಕ್ಯ ನಮ್ಮನ್ನ ಬಲಪಡಿಸುತ್ತೆ. ಇದಕ್ಕೆ ನಾವು ವಿಶೇಷವಾಗಿ ಆದ್ಯತೆಯನ್ನು ನಾವು ಕೊಡುವಂತವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ರೆಡಿನಾ? ದೇವರಿಗೆ ಸ್ತೋತ್ರ. ನೋಡೋಣ. 1.5 ತಾಸು ಅಂತ ಹೇಳಿದೀನಿ, ಅರ್ಧ ಗಂಟೆನೂ ಆಗ್ಬೋದು. ನಗ್ತಾರೆ ಕೆಲವು ಜನರು. ನಮ್ಮ ಪಾಸ್ಟರ್ ಬಗ್ಗೆ ನಮಗೆ ಗೊತ್ತು. ಅರ್ಧ ಗಂಟೆಗೆ ಈ ಕಾಲದಲ್ಲಿ ಆಗಲ್ಲ. ಫಾಸ್ಟ್ 7 ಜನ್ಮ ಎತ್ಕೊಂಡು ಬಂತು, ಅರ್ಧ ಗಂಟೆ ಎಲ್ಲ ಆಗಲ್ಲ. ಹಲ್ಲೆಲೂಯಾ. ಹೇಳಕ್ಕಾಗಲ್ಲ. ಪಟ್ ಅಂತೇಳಿ 20 ನಿಮಿಷದಲ್ಲಿ ನಿಲ್ಲಿಸ್ಬೋದು, ಅರ್ಧ ಗಂಟೆ ನಿಲ್ಲಿಸ್ಬೋದು. ಆದ್ರೆ ನಾನು 1.5 ಅವರ್ ದಾಟಲ್ಲ. ಯಾಕಂದ್ರೆ ಸಾಕು, 1.5 ಅವರ್ ಸಿಕ್ಬಿಟ್ಟಿದೆ ಬೇಗ.
ಸ್ತೋತ್ರ. ಹಲ್ಲೆಲೂಯ. ಸ್ತೋತ್ರ. ಗೆದ್ದಿದ್ರು ಸ್ತೋತ್ರ ಹೇಳ್ರಿ, ಹೇಳ್ರಿ, ಹೇಳ್ರಿ. ನಮ್ಮ ಸಭೆಯಲ್ಲಿ ಜನಸಂಖ್ಯೆ ಕಡಿಮೆ ಆದ್ರೂ ಕೂಡ ದೇವರ ಬಲ ತುಂಬಾ ದೊಡ್ಡದು. ಹಲ್ಲೆಲೂಯ, ಹಲ್ಲೆಲೂಯ. ಸರಿ, ಕರ್ತನು ನಿನ್ನೆ ರಾತ್ರಿ ನನ್ನ ಸಂಗಡ ಮಾತಾಡಿ, ನಿನ್ನೆ ರಾತ್ರಿ ಬಾಯಿ ಕುರಿತು ನೀನು ಮಾತಾಡಬೇಕು ಅಂದ್ರು. ಪಕ್ಕದಲ್ಲಿ ನೋಡ್ರಿ ಬಾಯಿ ಇದೆಯಾ ಅಂತ ನೋಡ್ರಿ, ಹೇಳ್ರಿ. ಸಿಸ್ಟರ್ಗೆ ಹೇಳ್ರಿ, ಬ್ರದರ್ಗೆ ಹೇಳ್ರಿ, ಅಂಕಲ್ಗೆ ಹೇಳ್ರಿ, ತಾತನ್ಗೆ ತಾತ ಹೇಳ್ರಿ ಬಾಯಿ ತಗೊಂಡ್ ಬಂದಿದ್ದೀರಾ? ನಿಮಗೆ ಬಾಯಿ ಇದೆಯಾ? ಕೆಲ ಜನರ ಮನಸ್ಸಲ್ಲಿ ಹೋದ್ರೆ ನಮ್ಮ ಮನೆ ಹತ್ರ ಬಂದು ಕೇಳೋಂದ. ಹಲ್ಲೆಲೂಯ. ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಯಾರೋ ಇಲ್ಲಿದಾರ. ಪ್ರೈಸ್ ದಿ ಲಾರ್ಡ್. ಸರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವ್ರು ಇವತ್ತು ನನ್ನ ಬಾಯಿ ಕುರಿತು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ಹಲ್ಲೆಲೂಯ, ಹಲ್ಲೆಲೂಯ. ಸರಿ, ದೇವರು ಕೊಟ್ಟಿರುವಂತಹ ಆ ವಾಕ್ಯವನ್ನ, ಆ ವಚನವನ್ನ, ದೈವೋಕ್ತಿಯನ್ನು ತೆಗೆದುಕೊಳ್ಳೋಣ. ಕೀರ್ತನೆಗಳು 141ನೇ ಅಧ್ಯಾಯ 3ನೇ ವಾಕ್ಯ. ಕೀರ್ತನೆಗಳು 141ನೇ ಅಧ್ಯಾಯ 3ನೇ ವಾಕ್ಯ. ನೆಕ್ಸ್ಟ್ ವಾರ ನೀವು ಬರುವಾಗ ಯಾರಿಗೂ ಓದಕ್ ಬರಲ್ವೋ ಅವರು ಕೂಡ ಬೈಬಲ್ ತಗೊಂಡ್ಬರ್ಬೇಕು. ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ಯೆಹೋವನೇ ನನ್ನ ಬಾಯಿಗೆ ಕಾವಲನ್ನಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ನನ್ನ ತುಟಿಗಳೆಂಬ ಕದ ಅಂದ್ರೇನು? ಬಾಗಿಲನ್ನ ಕಾಯಿ. ಓದಮ್ಮ. ಬಾಗಿಲನ್ನು ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಸಾಕು. ಹಲ್ಲೆಲೂಯ. ಒಂದೇ ವಾಕ್ಯ ಓದಕ್ಕೆ ಹೇಳಿದ, ವಾಕ್ಯ ಓದಕ್ಕೆ ಇಷ್ಟು ಕಷ್ಟಪಡ್ರೆ ಹೆಂಗೆ ನಮ್ಮ ಸಭೆ ಮಕ್ಕಳು? ಹಲ್ಲೆಲೂಯ. ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನ ಕಾಯಿ. ಹಲ್ಲೆಲೂಯ. ಸರಿ ಅಲ್ಲ, ಆಯ್ತಲ್ಲ, ವಾಕ್ಯ ಓದಿದಾಯ್ತಲ್ಲ. ವಾಕ್ಯ ಒಬ್ರು ಓದ್ತಾರೆ, ಮಿಕ್ದವ್ರು ನಾನು ನೋಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರು ಬಾಯಿ ಕುರಿತು ಮಾತಾಡ್ತಾ ಇದಾರೆ. ಹಲ್ಲೆಲೂಯ. ದೇವ್ರು ಹೇಳ್ತಾರೆ, ಇದು ಒಬ್ಬ ಮನುಷ್ಯನು ಒಂದು ಪಾಪಿ ದೇವರ ಕಡೆಗೆ ಮನ ತಿರುಗುವಾಗ ಮೊದಲು ಅವ್ನು ಮಾಡ್ಬೇಕಾದ ಕಾರ್ಯ ಏನು ಗೊತ್ತಾ? ಆರಿಕೆ ಮಾಡ್ಬೇಕು. ಎಲ್ಲಿದೆ ವಾಕ್ಯ? ಅದು ವಾಕ್ಯ ಎಲ್ಲಿದೆ? ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 10:10. ಬಾಯಿಂದ ಅಡಿಕೆ ತೆಗೆದಾಕ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಎಲೆ ಅಡಿಕೆ ಹಾಕೋರಿದ್ದೀರಿ, ಇಲ್ಲಿ ಗುಟ್ಕ ಪಾನ್ ಪೆರಕ್ ಹಾಕೋರಿದ್ದೀರಿ. ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಬಾಯಿಂದ ಅಡಿಕೆ ತೆಗೆದಾಕ್ರಿ. ಹಲ್ಲೆಲೂಯ. ಬಾಯಿಂದ ಅಡಿಕೆ ಮಾಡುವುದರ ಮೂಲಕ, ಹಲ್ಲೆಲೂಯ, ದೇವರ ವಾಕ್ಯ ಹೇಳ್ತದೆ, ಇವತ್ತು ನಿನಗೆ ಯಥಾರ್ಥವಾದ ರಕ್ಷಣೆ ಉಂಟಾಗಬೇಕಾದ್ರೆ ನಿನ್ನ ಬಾಯಿಂದ ಅರಿಕೆ ಮಾಡಬೇಕ. ಈ ಅರಿಕೆಯ ಮಾತು ಬರೀ ಬಾಯಿಂದ ಅಲ್ಲ, ನಿನ್ನ ಹೃದಯದಲ್ಲಿ ಒಡೆದು ಅದು ಆಚೆ ಬರ್ಬೇಕ. ಅನ್ಸು ಪಾನ್ಪರ್ರಕ್ಕೆ ಹಾಕಿದ್ದು ಸೋತ್ರ ಅಂತ ಹೇಳಿದ್ರೆ ದೇವ್ರು ಹೇಳ್ತಾರೆ, ನಿಜ ನೀನ್ ಸೋತೆ ಅಂತ ಹೇಳ್ತಾರ. ಹಲ್ಲೆಲೂಯ. Praise the Lord, sister. Praise the Lord, brother. Hallelujah. ದೇವ್ರ ಮಕ್ಕಳಾಗಿ, ವಿಶ್ವಾಸಿಗಳಾಗಿ 5 ವರ್ಷ ಆಗಿ, 10 ವರ್ಷ ಆಗಿ, 15 ವರ್ಷ ಆಗಿ ಇನ್ನ ಬಿಡಕ್ಕಾಗ್ತಲ್ಲ. ಯಾಕೆ ಬ್ರದರ್? ಯಾಕೆ ಸಿಸ್ಟರ್? ಯಾಕಂದ್ರೆ ಗಾಡಿಗೆ ಹೇಗೆ ಪೆಟ್ರೋಲು ಹಾಗೆ ನನ್ನ ಬಾಯಿಗೆ ಅನ್ಸು. ಅದೇನೋ ಗೊತ್ತಿಲ್ಲ, ಕಾಲು ಕೈಯೆಲ್ಲ ನಡುಗ್ತಾ ಇರ್ತದೆ. ಅನ್ಸಿ ತೆಗೆದಂಗೆ ಇಕ್ಕಂಬಿಟ್ರೆ ನಡಗೋದೆಲ್ಲ ನಿಂತೋಗ್ತದಂತೆ. ಇವಾಗೇನೋ ಓಕೆ, ಕರ್ತನ್ ಬರುವಾಗ ಹಲ್ಲೆಲೂಯ. ಹೆಸರಿಗೆ ವಿಶ್ವಾಸಿ ಬಾಯಲ್ಲಿ ಅನ್ಸು, ಹೆಸರಿಗೆ ವಿಶ್ವಾಸಿ ಬಾಯಲ್ಲಿ ಪಾನ್ ಪರ್ರೆಕ್ಕು, ಹೆಸರಿಗೆ ವಿಶ್ವಾಸಿ ಬಾಯಲ್ಲಿ ಸಿಗರೇಟು, ಹೆಸರಿಗೆ ವಿಶ್ವಾಸಿ ಬಾಯಲ್ಲಿ ಬನ್ನಿ ಸ್ವಾಮಿ ಇಂದು ನಮ್ಮ ಮನೆಗೆ. ದೇವರು ಹೇಳ್ತಾರೆ, ನಿನ್ ಬಾಯಿ ಮನೆಯಲ್ಲಿ ಅದು ಬಚ್ಚಲ್ ಬಾಯಿ ಆಗಿದೆ, ಮೊದಲು ಅದನ್ನು ಶುದ್ಧಿ ಮಾಡು, ಆಮೇಲೆ ನಾನು ನಿನ್ ಮನೆಗೆ ಬರೋದಾ ಬರಲ್ವಾ ನಾನು ತೀರ್ಮಾನ ಮಾಡ್ತೀನಿ. ಬರ ಹೇಳ್ರಿ ಬನ್ನಿ ಸ್ವಾಮಿ. ಕೆಲ ಜನರು ಸ್ವಾಮಿನ ಕರೆಯೋದು ಮನೆಯಲ್ಲಿ, ನೀನ್ ಕರೆಯೋ ಅವಶ್ಯಕತೆನೇ ಇಲ್ಲ.
ಆ ಕರಿಬಾರ್ದ? ನೀನ್ ಕರಿಯೋದೇ ಬೇಡ. ನಿನ್ ಬಾಯಿ, ನಿನ್ ಕಣ್ಣು, ನಿನ್ ಕಿವಿ, ನಿನ್ ಹೃದಯ, ನಿನ್ ದೇಹ ಶುದ್ಧವಾಗಿದ್ರೆ ಆಟೋಮೆಟಿಕ್ ಅವರೇ ಬರ್ತಾರೆ. ಅಲ್ಲೂಯ, ಅವರೇ ಬರ್ತಾರೆ. ನಾವು ಕರೆಯೋದ ಅವಶ್ಯಕತೆನೇ ಇಲ್ಲ. ವಾಕ್ಯ ಹೇಳ್ತದೆ, ನಿನ್ನ ಬಾಯಿ ಅರಿಕೆ ಮಾಡಬೇಕು. ಏನ್ ಅರಿಕೆ? ನೀನೇ ರಕ್ಷಕನು, ನೀನೇ ದೇವರು, ನೀನೇ ಮೆಸ್ಸಿಯನು, ಬರಬೇಕಾಗಿರುವಂತ ಕ್ರಿಸ್ತನು ನೀನೇ ಅಂತ ಹೇಳಿ ನಾನು ಹೃದಯದಿಂದ ನಂಬಿ ನನ್ನ ಬಾಯಿಂದ ಅರಿಕೆ ಮಾಡ್ತಾ ಇದ್ದೀನಿ. ಏನ್ ಅರಿಕೆ ಸ್ವಾಮಿ? ಇಲ್ಲಿವರೆಗೂ ನನ್ನ ಪಾಪಿಯಾಗಿದೆ, ದ್ರೋಹಿಯಾಗಿದೆ, ಇಲ್ಲಿವರೆಗೂ ಅರಿಕೆ ಮಾಡ್ದಿರ ಅಡಿಕೆ ಆಗ್ತಾ ಇದೆ, ಇಲ್ಲಿವರೆಗೂ ಅರಿಕೆ ಮಾಡ್ದಿರ ಬೇರೆ ಎಲ್ಲ ಆಗ್ತಾ ಇದೆ, ಬಾಯಿ ಹೊಲಸಾಗಿತ್ತು, ಈಗ ನನ್ನ ಪಾಪಿ ಅಂತ ಗೊತ್ತಾಗಿದೆ. ನನ್ನ ಬಾಯಿ ಶುದ್ಧಿ ಮಾಡ್ರಿ, ಕಣ್ಣು ಶುದ್ಧಿ ಮಾಡ್ರಿ, ಹೃದಯ ಶುದ್ಧಿ ಮಾಡ್ರಿ, ನರ ನಾಡಿಗಳನ್ನ ಶುದ್ಧಿ ಮಾಡ್ರಿ. ನನ್ನ ಒಳಗಡೆ ಬೆಳಕಾಗಿ, ನನ್ನ ಒಳಗಡೆ ಜೀವವಾಗಿ, ನನ್ನ ಒಳಗಡೆ ದೇವರಾಗಿ, ನನ್ನ ಒಳಗಡೆ ನಾಯಕನಾಗಿ, ನನ್ನ ಒಳಗಡೆ ದೇವರೇ ನೀತಿ ಉಳ್ಳ ನ್ಯಾಯಾಧಿಪತಿಯಾಗಿ ಒಳಗಡೆ ಪ್ರವೇಶ ಮಾಡಿ ಅಂತ ಹೇಳಿ ಯಾವಾಗ ನೀನು ಬಾಯಿಂದ ಅರಿಕೆ ಮಾಡ್ತೀಯೋ ಆವಾಗ ಅವನು ನಿನ್ನ ಮನೆ ಒಳಗಡೆ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ದೇವ್ರ ಬಾಯಿ ಕುರಿತು ಮಾತಾಡಿ ಕೇಳಿದ್ರು, ನನಗೂ ಗೊತ್ತಿಲ್ಲ, ಸಮಥಿಂಗ್ ಬಾಯಲ್ಲೇನೋ ಇದೆ, ಅದ್ರ ಕುರಿತು ಇವತ್ತು ದೇವರ ಆತ್ಮ ನಮಗೆ ತಿಳಿಯಪಡಿಸ್ತಾನೆ. ಆ ಬಾಯಿ ಕುರಿತು ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ದೇವರ ಆತ್ಮ ಇವತ್ತು ಪ್ರಕಟಿಸ್ತಾರೆ. ಈ ವಾಕ್ಯಗಳೆಲ್ಲ ಬರ್ಕೊಂಡು ಬಂದಿಲ್ಲ, ಇದೊಂದು ವಾಕ್ಯ ಮಾತ್ರ ಬೆಳಿಗ್ಗೆ ಎತ್ಕೊಂಡು ನಾನು ಬಂದೆ ಅಷ್ಟೇ. ಮಿಕ್ಕಿದ ಪರಿಶುದ್ಧಾತ್ಮನೇ ಈ ಅಲ್ಪನ್ನ ನಡೆಸಬೇಕು. ಹಲ್ಲೆಲೂಯ. ಅದ್ರಲ್ಲಿ ವಾಕ್ಯ ಬೀಳ್ತದೆ, ರೋಮಾಪುರದಲ್ಲಿ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ, ನಿನ್ನ ಬಾಯಿದ ನೀನು ಸರಿಯಾಗಿ ಅರಿಕೆ ಮಾಡಿದ್ರೆ ಅವನು ನಿನ್ನ ಒಳಗಡೆ ಬರ್ತಾನೆ. ಆ ವಾಕ್ಯ ಫುಲ್ ಕಂಟಿನ್ಯೂ ಮಾಡ್ರಿ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ನಿನಗೆ ರಕ್ಷಣೆ ಆಗುತ್ತೆ. ಬಾಯಿಂದ ಅರಿಕೆ ಮಾಡಬೇಕಾ? ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆತನ ಮೇಲೆ ನಂಬಿಕೆ ಇಡುವಂತ ಯಾವನಾದರೂ ಅಸಂಭಂಗ ಪಡುವುದಿಲ್ಲ, ಅಶಭಂಗ ಪಡುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಾಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆಯಾಗುವುದೆಂದು ಬರೆದದೆ. ಸಾಕು. ಹಲ್ಲೆಲೂಯ. ನಾವು ಬಾಯಿಂದ ಅರಿಕೆ ಮಾಡೋರಾಗಿದ್ದೀವಿ. ಇನ್ನೊಂದು ಕಡೆಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾವು ಕೆಲವು ಜನರು ವಾಕ್ಯಗಳನ್ನ ಹೇಗೆ ತಗೊಂಡು ಹೋಗ್ತಾರೆ ನೋಡ್ರಿ. ಕೆಲವು ಜನರು ವಾಕ್ಯ ಏನ್ ಹೇಳ್ತದೆ, ದೇವರು ಹೇಳಿದ್ರು, ಯೇಸು ಸ್ವಾಮಿ ಹೇಳಿದ್ರು, ಹೊರಗಿಂದ ಒಳಗಡೆ ಹೋಗುವಂಥದ್ದು ಮನುಷ್ಯನನ್ನ ಮಲಿನ ಮಾಡಲ್ವಂತೆ. ಮಲಿನ ಅಂದ್ರೆ ಅಶುದ್ಧ, ಅಸಹ್ಯ ಮಾಡಲ್ವಂತೆ. ಅದಕ್ಕೆ ಪಾನ್ ಪರಾಕ್ ಹಾಕಿದ್ರೆ ಏನು, ಬ್ಯಾಲ್ ಹಾಕೊಂಡು ಅಗದ್ಬಿಟ್ಟು ಉಗಿದ್ಬಿಡ್ತೀವಲ್ಲ. ಸಿಗರೇಟ್ ಕುಡಿದ್ರೆ ಏನು, ಫಿಲ್ಟರ್ ಹಾಕಿರ್ತಾರಲ್ವಾ, ಒಳಗಡೆ ಲಿವರ್ ಫಿಲ್ಟರ್ ಹೋಗ್ಬಿಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಸಿಗರೇಟಿಗೆ, ಪಾನ್ ಪರಕ್ಕೆ, ಹನ್ಸ್ಗೆ, ಬೇರೆ ಬೇರೆ ಕಾರ್ಯಗಳಿಗೆ ಖರ್ಚು ಮಾಡೋ ಕಾಸು ಮನೆಗೆ ಇಟ್ಟುಬಿಟ್ರೆ ಮನೆ ತುಂಬಾ ರೇಷನ್ ಬಂದ್ಬಿಡ್ತದೆ. ಸ್ತೋತ್ರ ಬಂದಿಲ್ಲ. ನಾವೆಲ್ಲ ನಂಬಿಗಸ್ತರು, ನಾವೆಲ್ಲ ಪರಿಶುದ್ಧರು. ಮತ್ ದೇವ್ರು ಯಾಕೆ ಬಾಯಿ ಕೂರ್ತು ಮಾತಾಡ್ತಾ ಇದಾರೆ? ಪಾಸ್ಟರ್ ಸರಿ ಇಲ್ವೋ, ಪಾಸ್ಟರ್ ಬಾಯಿ ಸರಿ ಇಲ್ವೋ, ಪಾಸ್ಟರ್ ಅಮ್ಮನ ಬಾಯಿ ಸರಿ ಇಲ್ವೋ, ಪಾಸ್ಟರ್ ಮಕ್ಕಳ ಬಾಯಿ ಸರಿ ಇಲ್ವೋ? ಮತ್ತೆ ಯಾಕೆ ದೇವ್ರು ಇವತ್ತು ಬಾಯಿ ಕುರಿತು ಮಾತಾಡ್ತಾ ಇದಾರೆ? ಯಾಕೆ ಮತ್ತೆ ಇವತ್ತು ದೇವ್ರು ಬಾಯಿ ಕುರಿತು ಹೋಗಿ ನೀನು ಮಾತಾಡು ಅಂತ ಹೇಳಿ ಕಳಿಸಿದ್ದಾರೆ? ಯಾಕಂದ್ರೆ ಬಾಯಿ ಸರಿ ಇಲ್ಲ. ನಿಜಾನ ಸುಳ್ಳ? ನಾನು ಹೇಳಿಲ್ಲ, ನೀವ್ ಹೇಳ್ತಾ ಇದ್ದೀರಿ. ಅಂದ್ರೆ ನಿಮ್ ಬಾಯಿ ಸರಿ ಇಲ್ಲ ಅಂತ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳಿದನು, ಹೊರಗಿನಿಂದ ಒಳಗಡೆ ಹೋಗುವಂಥದ್ದು ಮನುಷ್ಯನನ್ನ ಮಲಿನ ಮಾಡಲ್ಲ, ಅಶುದ್ಧ ಮಾಡಲ್ಲ. ಆದ್ರೆ ಮನುಷ್ಯನ ಒಳಗಿಂದ ಹೊರಗೆ ಬರುತ್ತಲ್ಲ, ಅದು ಮನುಷ್ಯನನ್ನ ಅಶುದ್ಧ ಮಾಡುತ್ತೆ. ಹಲ್ಲೆಲೂಯ. ಹಾಗಂದ್ರೆ ಫಸ್ಟ್ರೆ ಕುಡಿಬೋದಲ್ವಾ? ದೇವ್ರು ಹೇಳಿದ್ರಲ್ಲ, ಹೊರಗಿಂದ ಒಳಗಡೆ ಹೋಗುವಂಥದ್ದು ಮನುಷ್ಯನನ್ನ ಓಲೆ ಮಾಡಲ್ಲ, ಅಶುದ್ಧ ಮಾಡಲ್ಲ ಅಂತ. ತಿನ್ಬೋದಲ್ಲ, ಏನ್ ಬೇಕಾದ್ರೂ ಮಾಡ್ಬೋದಲ್ಲ, ಮಾಡು, ಮಾಡು. ಅದಕ್ಕೂ ವಾಕ್ಯ ಇದೆ, ನೀನು ಕುಡ್ರೆ ಪರಲೋಕಕ್ಕೆ ಬರಲ್ಲ. ಜಾರರು, ಹೇಳಿ, ವಿಗ್ರಹ ಆರಾಧಕರು, ಮಾಟಗಾರರು, ಲೋಭಿಗಳು, ಕುಡಿಕರು, ಇವರೆಲ್ಲ ದೇವರ ರಾಜ್ಯಕ್ಕೆ ಬರಲ್ಲ. ಇರೋ ರಾಜ್ಯದಲ್ಲೇ ನೀನಿರು. ಹಲ್ಲೆಲೂಯ. ದೇವರ ರಾಜ್ಯಕ್ಕೆ ಬರ್ಬೇಕಾ? ನೀನ್ ಬಾಯಿ ಶುದ್ಧವಾಗಿರ್ಬೇಕು. ಹಲ್ಲೆಲೂಯ. ನೀನ್ ಬಾಯಿ ಶುದ್ಧವಾಗಿರ್ಬೇಕು, ನಿನ್ನ ಅಂತರ್ಭಾಗ ಶುದ್ಧವಾಗಿರ್ಬೇಕು, ನೀನು ಮಾತಾಡೋ ಮಾತುಗಳು ಶುದ್ಧವಾಗಿರ್ಬೇಕು.
ಮತ್ತೆ ಯೇಸು ಹೇಳ್ತಾರೆ, ಒಳಗಿಂದ ಹೊರಗಡೆ ಬರುವಂತ ಮಾತುಗಳಿದೆಯಲ್ಲ, ಅದು ಮನುಷ್ಯನನ್ನ ಒಲೆ ಮಾಡ್ತದೆ. ಅಲ್ಲೇಲೂಯಾ. ನಿಜಾನ ಸುಳ್ಳ? ನಾನು ಹೇಳ್ತಿದ್ರೆ ಯೇಸು ಸ್ವಾಮಿ ಹೇಳಿದ್ರ? ನಾನು ಹೇಳಿದೆ ಅಂತ ಹೇಳಿದ್ರೆ ಸ್ತೋತ್ರ ಹೇಳ್ಬೇಡ್ರಿ. ಯೇಸು ಸ್ವಾಮಿ ಹೇಳಿದ್ದಾರೆ, ವಾಕ್ಯ ಇದ್ರೆ ಸ್ತೋತ್ರ ಹೇಳ್ರಿ. ವಾಕ್ಯ ಇದೆಯಾ? ಏನಂತ ಹೇಳಿದ್ರು? ಮನುಷ್ಯನ ಹೊರಗಿಂದ, ಮನುಷ್ಯನ ಬಾಯಿ ಒಳಗಡೆಯಿಂದ ಹೋಗುವಂಥದ್ದು ಮನುಷ್ಯನ ಏನ್ ಮಾಡಲ್ಲ, ಅಶುದ್ಧ ಮಾಡಲ್ಲ. ಆದ್ರೆ ಒಳಗಿಂದ ಹೊರಗಡೆ ಬರುವಂಥದ್ದು ಮನುಷ್ಯನನ್ನ ಅಶುದ್ಧ ಮಾಡುತ್ತೆ, ಪಾಪಕ್ಕೆ ಸಿಲುಕಿಸುತ್ತೆ, ಪಾಪದ ಹಾದಿಯಲ್ಲಿ ನಡೆಸುತ್ತೆ. ಹಲ್ಲೆಲೂಯಾ. ಮರಣದ ಹಾದಿಯಲ್ಲಿ ನಡೆಸುತ್ತೆ. ಅದಕ್ಕೆ ಇನ್ನೊಂದು ಕಡೆಗೆ ದೇವರ ವಾಕ್ಯ ಹೇಳ್ತದೆ, ಇದೋ ಜೀವವು ಮರಣವು ನಿನ್ನ ನಾಲಿಗೆಯಲ್ಲಿದೆ. ಜ್ಞಾನೋಕ್ತಿಯಲ್ಲಿ ಹಲ್ಲೆಲೂಯಾ 18ನೇ ಅಧ್ಯಾಯದಲ್ಲಿ ಜೀವವು ಮರಣವು ನಿನ್ನ ನಾಲಿಗೆಯಲ್ಲಿದೆ. ಅದಕ್ಕೆ ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಸ್ವಾಮಿ, ಈ ಬಾಯಿ ಸಾಧಾರಣವಾದ ಬಾಯಲ್ಲ, ಈ ಬಾಯಲ್ಲಿ ಅನೇಕ ಕಾರ್ಯಗಳು ನಡೆಯುತ್ತೆ, ಈ ಬಾಯಲ್ಲಿ ಅನೇಕ ಕಾರ್ಯಗಳು ನಡೆಯುತ್ತೆ. ಆದ ಕಾರಣ ದೇವರೇ, ಈ ಬಾಯಿ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದ್ರೆ, ಯಾಕೋಬನ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ಇದು ನಾಲಿಗೆ ಇಡೀ ಕಾಡಿಗೆ ಹಚ್ಚುತ್ತಾ ಇಲ್ವಾ? ಬೆಂಕಿ. ನಾನು ಹೇಳ್ತದೆ, ದೇವ್ರ ವಾಕ್ಯ ಹೇಳ್ತದ, ಬಾಯಿ ಮಾತು ನಾಲಿಗೆ ಏನ್ ಮಾಡ್ತದಂತೆ, ಇಡೀ ಕಾಡಿಗೆ. ನಾವೆಲ್ಲ ಯಾವ ಲೆಕ್ಕ? ಕಾಡಿಗೆ ಬೆಂಕಿ ಎಣಿಸಂದ್ರೆ ನಾವೆಲ್ಲ ಯಾವ ಲೆಕ್ಕ? ಕಾಡನ್ನು ನಿಮ್ಗೆ ಅರ್ಥ ಆಗಿಲ್ಲ. ಕಾಡುಗಳಲ್ಲಿ ಎಷ್ಟು ದೈತವಾಗಿರುವಂತಹ ದೈತವುಳ್ಳ ಮರಗಳಿರ್ತವೆ. ಎಂತಂತ ಇಡೀ ಕಾಡನ್ನೇ ಅಂಟಿಸ್ಬಿಡ್ತದಂತೆ ಯಾರು ನಾಲಿಗೆ. ಇದು ಎಷ್ಟು ಡೇಂಜರ್ ಇರ್ಬೇಕಿದು. ಆದ್ರೆ ಇಷ್ಟು ಡೇಂಜರ್ ಉಳ್ಳ ನಾಲಿಗೆಯಲ್ಲಿ, ಇಷ್ಟು ಡೇಂಜರ್ ಉಳ್ಳ ಬಾಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇದು ನನ್ನ ಸ್ತುತಿಗಳನ್ನು ನಿನ್ನ ಬಾಯಲ್ಲಿಟ್ಟಿದ್ದೇನೆ. ನಾವು ಗ್ರೇಟ್ ರೇ. ಹಲ್ಲೆಲೂಯಾ. ಬಾಯಿ ಸರಿ ಇಲ್ಲ, ಬಾಯಿ ತುಂಬಾ ಡೇಂಜರು. ಅದು ಮಾತ್ರವಲ್ಲ, ಇಡೀ ಕಾಡಿಗೆ ಈ ಬಾಯಿ ನಾಲಿಗೆ ಏನ್ ಮಾಡುತ್ತೆ, ಬೆಂಕಿಯನ್ನ ಆಡಿಸುತ್ತೆ. ಹಲ್ಲೆಲೂಯಾ. ಮನುಷ್ಯನ ಮುಂದೆಗಡೆ ಒಂದು ಮಾತಾಡುತ್ತೆ, ಹಿಂದುಗಡೆ ಒಂದು ಮಾತಾಡುತ್ತೆ. ಈ ಬಾಯಿ ತುಂಬಾ ಡೇಂಜರು. ಈ ಮನುಷ್ಯನ ಬಾಯಿ ಒಳಗಿಂದ ಹೊರಗಡೆ ಬರುವಂಥದ್ದು ಮನುಷ್ಯನನ್ನೇ ಅಶುದ್ಧ ಮಾಡಿಬಿಡುತ್ತೆ, ಹೊಲೆ ಮಾಡಿಬಿಡುತ್ತೆ. ಇಷ್ಟೆಲ್ಲ ಡೇಂಜರ್ ಆಗಿರೋ ಬಾಯಿಗೆ ದೇವ್ರು ಹೇಳ್ತಾ ಇದ್ದಾರೆ, ಇದು ನಾನು ನಿನ್ನ ಬಾಯಲ್ಲಿ, ಇದು ನಿನ್ನ ಬಾಯಲ್ಲಿ ನನ್ನ ಸ್ತುತಿ ಸ್ತೋತ್ರಗಳನ್ನಿಟ್ಟಿದ್ದೇನೆ. ನನ್ನ ಸ್ತುತಿ ಸ್ತೋತ್ರಗಳನ್ನ ನಿನ್ನ ಬಾಯಲ್ಲಿಟ್ಟಿದ್ದೀನಿ. ದೇವ್ರ ವಾಕ್ಯ ಹೇಳ್ತದೆ, ಇದು ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ನಾನು ವಾಸ ಮಾಡ್ತೀನಿ. ಅಂದ್ರೆ ದೇವ್ರು ಎಲ್ಲಿ ವಾಸ ಮಾಡ್ತಾರಂತೆ? ನಿನ್ನ ಬಾಯಲ್ಲಿ ವಾಸ ಮಾಡ್ತಾರಂತೆ. ಅದಕ್ಕೆ ದೇವ್ರು ಮೋಶೆಗೆ ಹೇಳ್ತಾರೆ, ನಾನು ನಿನಗೆ ಬಾಯಿಯಾಗಿರ್ತೀನಿ, ನಡೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಬಾಯಲ್ಲಿ ದೇವರು ಇರ್ತಾರೋ ಅವ್ರ ಬಾಯಿ ತೆಗೆದ್ರೆ ಸಾಕು, ದೇವರ ಮಹಿಮೆ ಇಳಿತದೆ, ದೇವರ ಶಕ್ತಿ ಇಳಿತದೆ, ದೇವರ ಕೃಪೆ ಪ್ರಕಟವಾಗುತ್ತೆ. ಅರ್ಥ ಆಗ್ತಾ ಇರೋರಿಗಾಗಿ ನಾನು ದೇವರ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ನಾನು ವಾಸ ಮಾಡುವಂತ ದೇವರಾಗಿದ್ದೇನೆ. ಅಂದ್ರೆ ದೇವ್ರು ಹೇಳ್ತಾರೆ, ನಾನು ನಿನ್ನ ಬಾಯಲ್ಲಿ ವಾಸ ಮಾಡ್ತೀನಿ. ಹಲ್ಲೆಲೂಯಾ. ನಾನು ನಿನ್ನ ಬಾಯಲ್ಲಿ ವಾಸ ಮಾಡ್ತೀನಿ. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಹೋಗಯ್ಯ, ಹೋಗು, ನನ್ನ ಮಾತುಗಳನ್ನ ನಾನು ನಿನಗೆ ಕೊಡ್ತೀನಿ. ಈ ಮಾತುಗಳನ್ನ ನಿನ್ನ ಬಾಯಿಂದ ಆ ಶತ್ರುವಿನ ಮುಂದೆಗಡೆ, ಆ ಫರೋಹನ ಮುಂದೆಗಡೆ, ಆ ಸೈನ್ಯಗಳ ಮುಂದೆಗಡೆ ನೀನು ಹೊರಗಾಕು. ಆಗ ಮೋಶೆ ಹೇಳ್ತಾನೆ, ದೇವ್ರೇ, ನಾನು ತೊದಲು ಮಾತುಳ್ಳವನು, ನನ್ನ ನಾಲಿಗೆ ಮಂದ ದಪ್ಪ, ನಾನು ಹೇಗೆ ಮಾತಾಡಲಿ, ನನಗೆಲ್ಲ ಸಾಧ್ಯ. ಆಗ ದೇವ್ರು ಹೇಳ್ತಾನೆ, ನೀನು ಭಯ ಪಡಬೇಡ, ನಿನ್ನ ಬಾಯಿಗೆ ನಾನು ಬಾಯಾಗಿರ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ, ನೀವು ನನ್ನಲ್ಲಿಯೋ ನಾನು ನಿಮ್ಮಲ್ಲಿಯೋ ನೆಲೆಗೊಂಡಿರಬೇಕು. ದೇವರು ಹೇಳ್ತಾ ಇದಾರೆ, ನಿನ್ನ ಬಾಯಿಗೆ ನನ್ನ ಬಾಯಾಗಿರ್ಬೇಕಾದ್ರೆ ನಿನ್ನ ಬಾಯಿ ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದಾರೆ, ನಿನ್ನ ಬಾಯಿ ಶುದ್ಧವಾಗಿರ್ಬೇಕು. ಯಾಕೆ ಶುದ್ಧವಾಗಿರ್ಬೇಕು? ಯಾಕೆ ಶುದ್ಧವಾಗಿರ್ಬೇಕು?
ಆಗಿರ್ಬೇಕು. ಅಲ್ಲಿ ವಾಕ್ಯನ ಅವಾಗಲೇ ಓದುದು ಬಾಯಿ ಸರಿ ಇಲ್ಲ, ಕಿಚ್ಚು ಕಾಲಿನ ಅನ್ಸುತ್ತೆ. ಇದು ಭಯಂಕರ. ಇದು ಮನುಷ್ಯನು ಹೊರಗಿಂದ ಬಂದು ಒಳಗಡೆ ಹೋಗುವುದು ಮನುಷ್ಯನನ್ನ ಹೊಲೆ ಮಾಡೋದಿಲ್ಲ. ಒಳಗಿಂದ ಹೊರಗಡೆ ಬರುವಂತ ಮಾತುಗಳು, ಪದಗಳಿದೆಯಲ್ಲ, ಅದು ಮನುಷ್ಯನ ಜೀವಿತವನ್ನ ಹಾಳು ಮಾಡಿಬಿಡುತ್ತದೆ. ಅದಕ್ಕೆ ಕೀರ್ತನೆಗಾರನು ಹೇಳಿದ್ರೆ, ಸ್ವಾಮಿ ಈ ಬಾಯಿ ನೀನು ಕೊಟ್ಟಿರೋ ಬಾಯಿ, ಈ ಬಾಯಲ್ಲಿ ಜೀವ ಇದೆ. ಜೀವ ಕಟ್ಟಲೆ ಕೊಟ್ಟರೆ ಜೀವ ಉಂಟಾಗುತ್ತೆ. ಈ ಬಾಯಲ್ಲಿ ಮರಣ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಬಾಯಿ ತುಂಬಾ ಡೇಂಜರ್. ದೇವರು ಕೆಲಸ ಮಾಡು. ಈ ಬಾಯಿಗೆ ನೀನೇನ್ ಮಾಡು, ಒಂದು ಕಾವಲನ್ನು ಕೊಡು. ಹಲ್ಲೆಲೂಯಾ. ಯಾಕೆಂದ್ರೆ ಬಾಯಿ ದೇವರು ಉಪಯೋಗಿಸ್ಕೊಳ್ತಾರ್ರಿ. ಹಲ್ಲೆಲೂಯಾ. ದೇವರ ಆಕಾಶ ಭೂಮಿಯನ್ನ ಮ್ಯಾಜಿಕ್ ಮಾಡಿಲ್ಲ. ದೇವರ ಆಕಾಶ ಭೂಮಿ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ, ಸಕಲ ಪಕ್ಷಿ ಪ್ರಾಣಿಗಳನ್ನ ದೇವರು ಏನೋ ಮಾಡ್ಬಿಟ್ಟಿಲ್ಲ. ಅದೆಂಗೋ ಬಂದ್ಬಿಟ್ಟಿಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಆಕಾಶ ಭೂಮಿ ಉಂಟಾಗಲಿ. ದೇವರು ಆಕಾಶ ಭೂಮಿ ಉಂಟಾಗಲಿ ಅಂತ ಮಾತಾಡಿದ್ರು. ಮಾತಾಡಿದ ತಕ್ಷಣವೇ ಬರಿದಾಗಿ ಏನು ಇಲ್ಲಿರುವಂತ ಒಂದು ಜಾಗದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಏನಾಗ್ತಾ ಇದೆ? ಉತ್ಪತ್ತಿ ಆಗ್ತಾ ಇದೆ. ಎರಡದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ಆತನಿಲ್ಲದೆ ಈ ಭೂಮಿಯಲ್ಲಿ ಒಂದು ಉಂಟಾಗಿಲ್ಲ, ಆತನ ಮೂಲಕವಾಗಿ ಸಕಲವು ಉಂಟಾಯಿತು. ಅರ್ಥ ಆಗ್ತಾ ಇದೆಯಾ? ಆತನ ಮೂಲಕವಾಗಿ ಸಕಲವು ಉಂಟಾಯಿತು. ಈಗ ದೇವರು ಹೇಳ್ತಾರೆ, ಅದೇ ದೇವರು ನನ್ನ ನಂಬುವನು ನನಗಿಂತಲೂ ಮೇಲಾದ ಕಾರ್ಯಗಳನ್ನು ಮಾಡ್ತಾರೆ. ಯೇಸು ಏನೆಲ್ಲ ಮಾಡಿದ್ರು? ಒಂದು ಅಧಿಕಾರಿ ಬರ್ತಾ ಇದ್ದಾನೆ, ಶತಾಧಿಪತಿ ಓಡಿ ಬರ್ತಾ ಇದ್ದಾನೆ. ಏನಿಗೆ ಬರ್ತಾ ಇದ್ದಾನೆ? ಅವ್ರ ಮಗಳು ಅಥವಾ ಒಂದು ಆಳು ಅಸ್ವಸ್ಥನಾಗಿದ್ದಾನೆ. ಏನಾಗಿದ್ದಾರೆ? ಅಸ್ವಸ್ಥನಾಗಿದ್ದಾನೆ. ಇವನು ಗೊತ್ತು, ಇವನು ಶ್ರೇಷ್ಠವುಳ್ಳ ಮನುಷ್ಯ, ಪುರುಷ, ವಿಶೇಷವಾದ ಪುರುಷ. ಹೇಗೆ ಇವನನ್ನು ನಾನು ಮನೆ ಕರ್ಕೊಂಡು ಹೋಗೋದು? ಅಷ್ಟು ಯೋಗ್ಯತೆ ನನಗಿಲ್ಲ ಅಂತೇಳಿ ಅವನು ಹೇಳ್ತಾನೆ, ಸ್ವಾಮಿ ನೀನು ಎಂಥ ಮಹಾ ಪುರುಷನಾಗಿದ್ದಿ, ಎಂಥ ಶಕ್ತಿಯನ್ನು ಹೊತ್ಕೊಂಡು ನಡೀತಾ ಇದ್ದಿ. ನಾನು ನನ್ನ ಮನೆಗೆ ನೀನು ಬರುವಷ್ಟು ಏನು ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಯಾರು? ಶತಾಧಿಪತಿ. ಶತಾಧಿಪತಿ ಅಂದ್ರೆ ಏನು? ಶತಾಪತಿ ಅಂದ್ರೆ ಕಿತಾಪತಿ ಅಲ್ಲ. ಶತಾಧಿಪತಿ ಇಲ್ಲ ಹಂಗಂದ್ರೆ ಕಿತಾಪತಿನ. ಹಲ್ಲೆಲೂಯಾ. ಶತಾಧಿಪತಿ ಅಂದ್ರೆ ಏನು ಗೊತ್ತಾ? ನೀವು ಹೇಳಿದ್ರೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಶತಾಧಿಪತಿ ಅಂದ್ರೆ ಒಂದು 100 ಜನನ ನಡೆಸುವಂತವನು. ಈಗ ನನ್ನ ಕೈಯಲ್ಲಿ 100 ಜನ ಇದ್ದಾರೆ, ನಾನು ಶತಾಧಿಪತಿ. ಒಂದು 100 ಜನ ನಡೆಸುವಂತ ಶತಾಧಿಪತಿ ಹೇಳ್ತದೆ, ನಾನು ಏನು ಇಲ್ಲ ಸ್ವಾಮಿ, ನೀನು ನನ್ನ ಮನೆಗೆ ಬರ್ತೀಯ, ಅಷ್ಟು ಹೋಗಿತ್ತೆ ನನಗಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇವ್ರಿಗೇನ್ರಿ ಕಡಿಮೆ? 100 ಜನ ಕೆಲಸಗಾರರ ಕೈಯಲ್ಲಿದ್ದಾರೆ. ಆ 100 ಜನಕ್ಕೆ ಇವನು ಓನರ್ ಹತ್ರ ಸಂಬಳ ಗಿಂಬಳ ಎಲ್ಲ ಕೊಡೋದು. ಇವನು ಏಯ್ ಸಂಬಳ ಕಟ್ಟಿದ್ರೆ ಕಟ್ಟು, ಅವ್ನು ಸಂಬಳ ಕೊಡ್ರಿ ಅಂತ. ಹಲ್ಲೆಲೂಯಾ. ಈ ಮನುಷ್ಯ ಹೇಳ್ತಾನೆ, ನೀನು ನನ್ನ ಮನೆಗೆ ಬರೋದಾ? ದೇವ್ರೆ ಅಷ್ಟು ನಾನು ಇಲ್ಲಪ್ಪ ಅಂತ ಹೇಳ್ತಾರೆ. ಹಾಗೆ ಸ್ವಾಮಿ ಏನ್ ಮಾಡಿದ್ರು ನೋಡು, ಈಗ ನಾನು ಬೂದಿ ತೆಗೆದುಕೊಂಡು ಉಪ್ಪದ ಹೋಗ್ತೀನಿ, ಅಲ್ಲಿ ಗುಣ ಆಗಿರುತ್ತೆ ಅಂದ್ರ ಆಮೇನಾ ಮೊಸ್ಲೇನಾ ಆಮೇಲೆ ಕ್ಲೀನಾಗಿ ಹೇಳ್ರಿ, ಸ್ತೋತ್ರ ಕ್ಲೀನಾಗಿ ಹೇಳ್ರಿ, ಸೆಂಟ್ರಲ್ ಸ್ವಲ್ಪ ಬೆಂಕಿ ಹಾಕ್ರಿ, ನಾನು ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಈ ಯೇಸುಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸರ್ ಒಂದು ಕೆಲಸ ಮಾಡು, ಒಂದೇ ಮಾತು, ನೀನು ಹೋಗು, ಗುಣ ಆಗುತ್ತೆ. ಯೇಸು ಮಾತಾಡಿದ ಎಲ್ಲಿಂದ?
ಕಿವಿದಾನ ಜೋರಾಗಿ ಮಾತಾಡ್ರಿ. ಈಗಲೂ ಮಾತಾಡ್ತಾರದು ಎಷ್ಟು ಮಾತಾಡಿದ್ದು ಆದ್ರೆ ಬಾಯಲ್ಲಿದೆ. ಕೆಲವು ಜನರಿಗೆ ಡೌಟ್, ಅಡಿಕೆ ಗೊತ್ತಾಗ್ಬಿಡುತ್ತೆ ಭಾಷೆಗೆ. ನಿನ್ನೆ ಅಡಿಕೆ ಇಟ್ಕೊಂಡಿದ್ದಾರೆ ಗೊತ್ತಾಗ್ಬಿಡ್ತ. ಅಯ್ಯೋ ಅನ್ಸ್ ಪ್ಯಾಕೆಟ್ ಚೈನಿ ಕೈನಿ ಅರ್ಥ ಇಲ್ಲ ಗೊತ್ತಾ? ಇವನು ಸೈ ಅಣಕ್ ಸೇರ್ತಾನಂತ. ಚೈನಿ ಕೈನಿ ಬಿಳಿಗಿರ್ತದ ಪ್ಯಾಕೆಟ್, ಒಳಗಡೆ ಕೊಳಕು, ಮೇಲೆ ಬಿಳಿದು, ಒಳಗಡೆ ಅಷ್ಟೇ, ಮೇಲಲ್ಲ ಒಳಗೆಲ್ಲ ಅಲ್ಲೇ ಲೋಯ. ಆ ರೀತಿ ಮಾಡ್ತಾರೆ ಇರೋರು. ನೀವೆಲ್ಲ ಭಾಗ್ಯವಂತರು. ನಾನು ನಿಮಗೆ ಹೇಳ್ತಾ ಇಲ್ಲ, ಆ ಲಿಸ್ಟಲ್ಲಿ ನೀವಾಗಿರೋ ನಿಮ್ಗೆ ಚುಚ್ಚುತ್ತೆ. ನೀನೇ ಬದಲಾಗ್ಬೇಕು. ನೀನೇನಾದ್ರು ಆ ಲಿಸ್ಟಲ್ಲಿ ನೀನು ಬದಲಾಗ್ಬೇಕು. ನಾನು ಅನ್ಸಾಕ್ಬಿಟ್ಟು ನನ್ನ ಮಗನಿಗೆ ನೀನು ಸಿಗರೇಟ್ ಬಿಡ್ಬೇಡ. ನಾನು ಆಗೋದು ಅನ್ಸೋ ಮಗನಿಗೆ ಸಿಗರೇಟ್ ಬಿಡ್ಬೇಡ. ನಾನು ಕುಡಿಯೋ ಸಿಗರೇಟ್ ಮಗನಿಗೆ ನೀವು ಡ್ರಿಂಕ್ಸ್ ಕುಡಿಬೇಡ. ಯಾರು ಒಪ್ಪಂತ ನ್ಯಾಯ? ಅಲ್ಲೇ ಓ ಪಾಸ್ಟ್ರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೋ ಅನಿಸಿದ್ರು ನಿಮ್ಗೇನೆ. ನಾನೇ ನೆಟ್ಟಿಗಿಲ್ಲ, ನೀನು ನೆಟ್ಟಿಗಿರೋದು ಹೆಂಗೆ ಹೇಳೋಕ್ಕಾಗ್ತದ? ಅವನು ಹೇಳ್ತಾನೆ ಸರಿ ಇದು ನನ್ನ ಮಗನೇ ಸರಿ. ಯಾಕೆ ಬೇಕು ಈ ಮಾತು ಹೇಳಲ್ಲ? ಈ ಮಗನೇ ಸರಿ ಇಲ್ಲ, ಯಾಕೆ ಬೇಕು ಈ ಮಾತು ಹೇಳಲ್ಲ? ಬೆಳಗ್ಗೆ ನಾನು ನೋಡಿದೆ, ಈ ತಂದೆ ತಾಯಿ ಅಂದ್ರೆ ಕೂತಿದ್ರಿ, ಮಕ್ಕಳು ಸೇರಿದ ಕೂತಿದ್ರು. ಯಾರೋ 2 ತಂದೆ 2 ತಾಯಿ ಈಚೆಗಡೆ ಹೋದ್ರು, ಮಕ್ಕಳೆಲ್ಲ ಎದುರೇ ನೋಡೋದು. ಅದು ಅಪ್ಪನ ಗುಟ್ಟು ಮಕ್ಕಳು. ಹೇಳ್ರಿ, ಅಪ್ಪ ಅಪ್ಪನ ಗುಟ್ಟು ಮಕ್ಕಳು ತಾನೇ ಅವ. ನಿನ್ನ ಮಕ್ಕಳು ಯಾರು ಹೇಳ್ಕೊಂಡಿದ್ಯಾ? ಅಪ್ಪನ ಗುಟ್ಟು ಮಕ್ಕಳು ಅವು. ಅಲ್ಲೇಲೂಯ. ಅಲ್ಲೇಲೂಯ. ಈ 2 ಫ್ಯಾಮಿಲಿನ 2 ಯಾರು ಎದ್ದು ಹೋಗಿದ ತಕ್ಷಣ ಮಕ್ಕಳೆಲ್ಲ ಇದೆಲ್ಲ ಬಿಟ್ರೆ ಅಲ್ಲೇಲೂಯ. ನಾನು ಹೇಳಕ್ ಬರ್ತಾರ ವಿಷಯ ಏನಪ್ಪ ಅಂದ್ರೆ, ನಾನು ಚರ್ಚಲ್ಲಿ ಕೂತಿದ್ದೆ, ಮಕ್ಕಳು ಚರ್ಚಲ್ಲಿ ಕೂತಿದ್ರು. ನಾನು ಎದ್ದು ಸ್ವಲ್ಪ ಈಚೆ ಹೋದೆ, ಮಕ್ಕಳೆಲ್ಲ ಈಚೆ ಹೋಗ್ತಾರೆ. ಅಂದ್ರೆ ತಂದೆ ತಾಯಿಯಾದವನು ಯಾವ ಮಾರ್ಗದಲ್ಲಿ ನಡೀತಾನೋ ಮಕ್ಕಳು ಅದೇ ಮಾರ್ಗದಲ್ಲಿ ನಡೀತಾರೆ. ನಾನು ಸರಿಯಾಗಿರ್ಬೇಕು, ಮನೆ ನಡೆಸುವ ನಾನು ಸರಿಯಾಗಿರ್ಬೇಕು. ಅಲ್ಲೇಲೂಯ. ತಂದೆ ತಾಯಿ ಮಕ್ಕಳ ಮುಂದೆಗಡೆ ಸರಿಯಾಗಿದ್ರೆ ಮಕ್ಕಳು ಸರಿಯಾಗಿ ಬೆಳೀತಾರೆ. ನಾನೇ ನೆಟ್ಟಿಗಿರೋದು ಹೆಂಗೆ ಹೇಳಕ್ ನಿನ್ಗೆ ಸಾಧ್ಯ? ಹೆಂಗ್ ನಿನ್ ಧೈರ್ಯ ಬರುತ್ತೆ? ನಿನ್ಗೆ ಹೇಳೋಕಂತ ಹೇಳಿದವ್ರು ಯಾರು? ಈಗ ನೀವ್ ಹೇಳ್ರಿ, ಈಗ ನಾನು ತಂದೆ, ನಾನೇ ತಗೋತೀನಿ, ನಾನು ತಂದೆ, ನಾನು ಸರಿ ಇಲ್ಲ ಅನ್ಸು ಪಾರ್ಮರ್ ಡ್ರಿಂಕ್ಸ್ ಎಲ್ಲ ಮಾಡ್ತೀನಿ, ಎಲ್ಲ ಮಾಡ್ತಾ ಇರೋನು ಹೆಸರಿಗೇನು? ದೇವ್ರ ಮಗ, ಆಂಡವರೋಡ ಪಿಳ್ಳೈ. ಅಲ್ಲೇಲೂಯ. ಯಾರ ಪಿಳ್ಳೈ? ದೇವರ ಮಗು. ಆದ್ರೆ ಒಳಗಡೆ ಕಾಗಕ್ಕ ದುರ್ಬಕ್ಕ ಎಲ್ಲ ಇದೆ. ನಾನು ಯಾರು? ದೇವ್ರ ಮಗು. ಎಲ್ಲ ಮಾಡ್ಬಿಟ್ಟು ನನ್ನ ಮಗನಿಗೆ ನೀನು ಕುಡಿಬೇಡ ಅಂದ್ರೆ ನಿಜ ಹೇಳ್ತೀನಿ ಕೇಳ್ರಿ, ನಾನು ದೇವ್ರು ಒಪ್ಪಲ್ಲ. ಆಮೇಲೆ ಬಂದಿಲ್ಲ, ನೀವು ಕಳ್ಳರು. ಸ್ವಾತ ಹೇಳ್ರಿ, ನೀವು ಕೂತಿರೋದು ನೋಡ್ರಿ. ಹೌದು, ಕರೆಕ್ಟ್. ಫಾಸ್ಟ್ ನನಗೆ ಹೇಳ್ತಾರೆ ನಾನು ಸರಿ ಇಲ್ಲ. ದೇವ್ರಿಗೆ ಸ್ತೋತ್ರ. ಆ ರೀತಿ ಮನಸ್ಸು ಬಂದಿದ್ರೆ ಇವತ್ತು ಸರಿ ಹೋಗ್ಬೋದು. ಸ್ತೋತ್ರ. ದೇವರೇ ಒಪ್ಪಲ್ಲ. ಹೆಂಗೆ ಅಂದ್ರೆ ದೇವ್ರು ಹೇಳ್ತಾರೆ, ನನ್ನ ಮಗನೇ ಮೊದಲು ನಿನ್ನ ಕಣ್ಣಲ್ಲಿ ಇದು ಪಾಸ್ಟ್ ಹೇಳ್ತಾರದ ದೇವ್ರು ಹೇಳ್ತಾರದ? ಈಗ ಹೇಳ್ತಾರ ನಾನೇ. ಆ ವಾಕ್ಯ ಎಲ್ಲಿದೆ? ಅದು ಹೇಳೋದು ಯಾರು? ಅಷ್ಟೇ. ನಮ್ದಲ್ಲ ವಾಕ್ಯ ಇದು, ನಮ್ದಲ್ಲ ಮಾತಿಲ್ಲ. ಯಾರ್ದು? ದೇವ್ರೇನಂತಾರೆ? ಮೊದಲು ನಿನ್ನ ಕಣ್ಣಲ್ಲಿರೋ ರವೆ, ತೊಳೆ, ಕಸ, ಕಡ್ಡಿ, ಮಾಂಸ, ದುರ್ಮಾಂಸ ಎಲ್ಲ ತೆಗೆದಾಕು, ಆಮೇಲೆ ನಿನ್ನ ಕಣ್ಣ ಕಾಣುತ್ತೆ. ನಾನೇ ಕಸದ ತೊಟ್ಟೆ ಇಟ್ಕೊಂಡು ಹುಳ ಏನು, ಈ ಗೊಬ್ಬೆನು, ಈ ಹುಳ ಏನು, ಈ ಗೊಬ್ಬೆನು, ಪಪ್ಪ ನಾನು ನಿನ್ ತುಂಡು. ಅಲ್ಲೇಲೂಯ. ಅರ್ಥ ಆಗಿಲ್ಲ? ಪಪ್ಪ ನಾನು ನಿನ್ನ ಬ್ರ್ಯಾಂಡು. ಅಲ್ಲೇಲೂಯ. ಮಮ್ಮಿ ನಾನು ನಿನ್ ಬ್ರ್ಯಾಂಡ್. ತಂದೆ ತಾಯಿನೇ ಪ್ರೇಯರ್ ಮಾಡಲ್ಲ, ಮಕ್ಕಳಲ್ಲಿ ಪ್ರೇಯರ್ ಮಾಡ್ತಾರ.
ತಂದೆ ತಾಯಿ ಮನೇಲಿ ಒಂದು ಸ್ತೋತ್ರ ಇರಲ್ಲ. ಮಕ್ಕಳಲ್ಲಿ ಸ್ತೋತ್ರ ಹೇಳ್ತಾರೆ. ತಂದೆ ತಾಯಿ ಆದಂಥವ್ರು ಮನೇಲಿ ಸಾಯಂಕಾಲ ಆಗಿದ ತಕ್ಷಣ ಬೇಕು ಬೇಕು ಅಂತಾನೆ, ನೀವು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅವರ ಮುಂದಗಡೆ ಅರಿಕೆ ಮಾಡಬೇಕು ದೇವರ ಹತ್ರ. ದೇವರೇ, ಇವತ್ತು ನೀನು ಕಾದು ಕಣ್ಬರಿಟ್ಟು ಕಾಪಾಡಿ ನಡೆಸ್ಕೊಂಡು ಬಂದಿದೆ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ನನ್ನ ಮಾತಲ್ಲಿ, ನನ್ನ ಚಿಂತೆಯಲ್ಲಿ, ನನ್ನ ನಡೆ, ನನ್ನ ನುಡಿಯಲ್ಲಿ ಯಾರಿಗಾದ್ರೂ ತಪ್ಪಾಗಿ, ಏನಾದ್ರೂ ಕೆಟ್ಟದಾಗಿ, ಡಬಲ್ ಮೀನಿಂಗ್ ಮಾತಾಗಿ ಏನಾದ್ರೂ ನನ್ನ ಬಾಯಲ್ಲಿ ಬಂದ್ಬಿಟ್ಟಿದ್ರಪ್ಪ, ಕ್ಷಮಿಸಪ್ಪ ಅಂತ ಹೇಳಿ ಕಣ್ಣೀರ್ ಹಾಕ್ರಿ. ಯಾರ ಮುಂದೆ? ಗಂಡನ ಮುಂದೆ ಅಲ್ಲ, ಗಂಡನ ಮೆಚ್ಕೊಳ್ಳಿ. ಎಂತಿ ಮುಂದೆ ಅಲ್ಲ, ಎಂತಿ ನಾವು ಮೆಚ್ಕೊಳ್ಳಿ ಅಂತ. ಹಲ್ಲೆಲೂಯಾ. ಮಕ್ಕಳನ್ನ ಕೂರಿಸ್ಕೊಳ್ಬೇಕು. ನೀವು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನೀವು ಅವ್ರ ಮುಂದೆಗಡೆ ಬಾಯಿ ತೆಗೆದು ಪ್ರಾರ್ಥನೆ ಮಾಡಿ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ನೆಕ್ಸ್ಟ್ ನಿಮ್ಮ ಮಕ್ಕಳು ಅದೇ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ನೆಕ್ಸ್ಟ್ ನಿಮ್ಮ ಮಕ್ಕಳು ಮನಕರಾಗಿದ್ದೇವ್ರೆ, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಒಂದು ವೇಳೆ ನಾನು ಏನಾದ್ರೂ ತಪ್ಪು ಮಾಡಿದ್ರೆ, ಬಾಯಿಂದ ಏನಾದ್ರೂ ಹೊಲಸಾಗಿದ್ರೆ, ಹೊಲಸು ಮಾತುಗಳು ಬಂದಿದ್ರೆ ಕ್ಷಮಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ನೀನು ಫೋನ್ ಎತ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮಕ್ಕಳು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂತಾರೆ. ನೀನ್ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮಕ್ಕಳು ಸಿನಿಮಾ ಟೇಕಿಸ್ ಅಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ದೇವರು ತನ್ನ ಮಕ್ಕಳನ್ನ ದೇವರು ತಂದೆ ತಾಯಿಗೆ ಕೊಡ್ತಾರಂತೆ. ಯಾವುದಕ್ಕಾಗಿ? ತಂದೆ ತಾಯಿಗಳು ತನ್ನ ಮಕ್ಕಳನ್ನ ದೇವರಲ್ಲಿ ನಡೆಸೋದಕ್ಕೋಸ್ಕರ. ನಾವು ತಿಳ್ಕೊಂತೀವಿ ಮಕ್ಕಳು ನನ್ನದು, ಮಗು ನನ್ನದು, ಮಗ ನನ್ನವನು, ನನ್ನ ಇಷ್ಟದಂತೆ ನಡಿಬೇಕು, ನನ್ನ ಪ್ರಕಾರ ನಡಿಬೇಕು, ಹೀಗೆ ಬೆಳಿಬೇಕಂತ ಚಿಂತೆ ಮಾಡ್ತೀವಿ. ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೊಟ್ಟರೆ ಗಿಫ್ಟ್ ಅಂತ. ನಿಮ್ಗೆ ಅರ್ಥ ಆಗಿಲ್ಲ? ಗಿಫ್ಟ್ ಇನ್ನ ಕನ್ನಡದಲ್ಲಿ ವರ, ಇಂಗ್ಲಿಷ್ ಅಲ್ಲಿ ಗಿಫ್ಟ್ ಅಂತಾರೆ, ಕನ್ನಡದಲ್ಲಿ ವರ ಅಂತಾರೆ. ಹಲ್ಲೆಲೂಯಾ. ಈ ವರ ಅಂತ ಹೇಳುವಾಗ ಒಂದು ವೇಳೆ ದೇವರು ರೋಗ ಸೋಕುವರಿಯನ್ನು ವರನೋ, ಪ್ರವಾದನೆ ವರನೋ, ದೇವಗಳು ಬಿಡಿಸೋ ವರನೋ ಕೊಟ್ಬಿಟ್ರೆ ಹೇಗೆ ನೋಡ್ಕೊಂತೀರ ನೀವು? ಭಾಷ ನೀವು ಹೇಳಿ ಸರಿ, ಇದು ಹೋಗ್ಬಿಟ್ಟು 24 ಸಾರಿ ಕನ್ನಡ ನೋಡ್ಕೊಂತೀವಿ. ಹಲ್ಲೆಲೂಯಾ. ಅರ್ಥ ಆಗ್ತದೆಯಾ? ಈಗ ಒಂದು ಗಿಫ್ಟ್, ಒಂದು ವರ ದೇವರಿಗೆ ಕೊಟ್ಟರೆ ಮಾಡ್ತೀರಾ? ಯಾರು ವರ ಹೊಂದ್ಕೊಂಡಿಲ್ಲ, ಅದಕ್ಕೆ ಇನ್ನ ಡೌಟ್ ಏನ್ ಮಾಡೋದು ಗೊತ್ತಾಗ್ತದೆ. ಕಾಪಾಡ್ಕೊತೀವಿ, ಜೋಪಾನ ಮಾಡ್ತೀವಿ. ಹಲ್ಲೆಲೂಯಾ. ಇದು ನಿಮ್ಮಿಂದ ಬಂದಿದ್ದ, ದೇವರಿಂದ ಬಂದಿದ್ದ? ನಿಮಗೆ ಕೊಟ್ಟಿದ್ದ ಗಂಡನ ದೇವ್ರ, ನಿಮಗೆ ಕೊಟ್ಟಿದ್ದ ಹೆಂಡತಿನ ದೇವ್ರ? ಹಂಗಂದ್ರೆ ದೇವ್ರು ಕೊಟ್ಟು ಏನ್ ಮಾಡ್ಬೇಕು? ಅದು ಯಾರ್ಯಾರು ಉಪಯೋಗಿಸ್ಬೇಕು? ನಾನು 50 ರೂಪಾಯಿ ಕೊಟ್ಟರೆ ಉಪಯೋಗಿಸ್ತೀನಿ. ನಾನು ಈ ರೀತಿ ಮೀಟಿಂಗ್ ಬರ್ತೀನಿ, 2,000 ಕೊಡ್ಬೇಕು. ಹಲ್ಲೆಲೂಯಾ. ನನಗಿಂತದೇ ಮಾಡ್ಕೊಡ್ಬೇಕು, ನನಗಿಷ್ಟೇ ಕೊಡ್ಬೇಕು, ಅಷ್ಟೇ ಕೊಡ್ಬೇಕು. ಕೆಲವು ಭಾಷೆಗಳಿದ್ದಾರೆ ಫಿಕ್ಸಡ್, ಒಳ್ಳೆ AC ರೂಮ್ ಇರಬೇಕು. ನೀನು AC ರೂಮಲ್ಲಾದ್ರೂ ಎಲ್ಲಾದ್ರೂ ಇರು, ಸತ್ ಮೇಲೆ 3 ಅಡಿ 6 ಅಡಿ. ಅಲ್ಲಿ AC ಇರಲ್ಲ. ಎಲ್ಲಿ? ಎಲ್ಲಿ? ಕಬ್ರಸ್ತಾನಲ್ಲಿ. ಎಲ್ಲಿ? ಸಮಾಧಿಲಿ ಏನಿರಲ್ಲ? AC ಇರಲ್ಲ. ಜಿಗ್ ಲೈಟ್ ಇರಲ್ಲ. ಹಿಂಗೆ ಪೈಂಟಿಂಗ್ ಇರಬೇಕು. ಅದೆಲ್ಲ ಏನಿರಲ್ಲ. 3 ಅಡಿ 6 ಅಡಿ. ಜಯಮ್ಮ, ಇಲ್ಲೊಂದು ಜಯಮ್ಮ ಇತ್ತು. ಆ ಜಯಮ್ಮ ಪಾಪ ಕಷ್ಟ ಬಿದ್ದು ನಡೆಯಕ್ಕಾಗಲ್ಲ, ಕುಟ್ಕೊಂಡು ಹೋಯ್ತು ಎಲ್ಲಿಗೆ? ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಅವತ್ತು ರೇಷನ್ ಕಾರ್ಡ್ ಮಾಡಿಸ್ತಾ ಇದ್ದೆ. ಆ ಅಮ್ಮ ಬಂದ್ಬಿಟ್ಟು, ಅಣ್ಣ ಫಸ್ಟ್ ಬೇಗ ನನಗೆ ರೇಷನ್ ಕಾರ್ಡ್ ಮಾಡೋಕೆ ಸೈಟ್ ಕೊಡ್ತಾರ. ನಮಗೆ ಸಾಕು, ನಾವು ಅಲ್ಲೇ ಇದೇ ಊರು, ಇದೇ ಊರು, ಏನು ಕೊಡ್ತಾರೆ ಸೈಟ್? ನಮ್ಗೆ ನಮಗೆ ಸಾಕಲ್ಲ, ಅಲ್ಲಿ ಅವನು ರೇಷನ್ ಕಾರ್ಡ್ ಅವನು ಫಿಲ್ ಮಾಡೋರಿಗೆ ಸಾಕು. ಎಲ್ಲಮ್ಮ ಸೈಟು ಅಂತ ಅಣ್ಣ ಸ್ವಲ್ಪ ಬೇಗ ಅಣ್ಣ. ಯಾಕಮ್ಮ? ಗೌರ್ಮೆಂಟ್ ಅವರು ನಮಗೆ ಸೈಟ್ ಮಾಡಿಕೊಡ್ತಾರ. ಆಗ ಮತ್ತೆ ಕೇಳ, ಅಲ್ಲಮ್ಮ ನಮಗೆ ಗೊತ್ತಿಲ್ಲ ಎಲ್ಲಮ್ಮ ಸೈಟು ಅಂತ. ಅದೇ 3 ಅಡಿ 6 ಅಡಿ. ಆ ಅಮ್ಮ ಲಾಯ್ಕೊಂಡು ಎಲ್ಲ ಬಿಡ್ತಾಳೆ. ಗೌರ್ಮೆಂಟ್ ಕೊಡೋದು ನಮಗೆ ಎಷ್ಟು? 3 ಅಡಿ 6 ಅಡಿ. ಅಲ್ಲೇ ಈಗ ದೇವರು ವರ ಕೊಟ್ರೆ ಅದು ದೇವರಿಗಾಗಿ ಉಪಯೋಗಿಸ್ಬೇಕಾ, ನನಗಾಗಿ ಉಪಯೋಗಿಸ್ಬೇಕಾ? ಹಲ್ಲೆಲೂಯಾ. ನನ್ನ ರಾಜ್ಯಕ್ಕಾಗಿ ಉಪಯೋಗಿಸ್ಬೇಕಾ ಅಥವಾ ನನ್ನ ಮನೆಗಾಗಿ ಉಪಯೋಗಿಸ್ಬೇಕಾ ಅಥವಾ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿಯಾ? ದೇವರ ರಾಜ್ಯಕ್ಕಾಗಿ. ಈಗ ಆ ವರವನ್ನು ಏನ್ ಮಾಡಬೇಕು?
ಜೋಪಾನ ಮಾಡ್ಬೇಕು. ಕೊಟ್ಟದ್ದು ಯಾರು? ದೇವರು. ಹಾಗೆ ದೇವರು ವಾಕ್ಯ ಹೇಳ್ತದೆ, ಇದು ದೇವರು ಕೊಡುವಂತ ಗರ್ಭಫಲ, ದೇವರ ಬಹುಮಾನ. ಬಹುಮಾನ ಅಂದ್ರೆ ವರ, ಗಿಫ್ಟ್. ಹಲ್ಲೆಲೂಯಾ. ಅಂದ್ರೆ ದೇವರು ಮಕ್ಕಳನ್ನು ಕೊಡೋದು ನಮಗೆ ಒಂದು ಗಿಫ್ಟ್ ಅಂತೆ. ಯಾರು ಕೊಟ್ಟಿರೋದು? ಯಾರು ಕೊಟ್ಟಿರೋದು? ದೇವರು. ಈಗ ಈ ಮಕ್ಕಳು ಯಾರು ಬೆಳಿಬೇಕು? ಈಗ ಅದ್ರ ಜವಾಬ್ದಾರಿ ಯಾರ್ದು? ಯಾರು ಬೆಳೆಸ್ಬೇಕು? ಬೆಳೆಸ್ತಾ ಇದ್ದೀವಾ? ಅಯ್ಯೋ, ಬೆಳೆಸ್ತಾ ಇದ್ದೀವಾ? ಪ್ರಾರ್ಥನೆ ಬೆಳೆಸ್ತಾ ಇದ್ದೀವಾ? ಸ್ತೋತ್ರ ಹೇಳಿಸ್ತಾ ಇದ್ದೀವಾ? ಮಮ್ಮಿ ಮಮ್ಮಿ ನನಗೆ ಅದು ಬೇಕು ಅಂದ್ರೆ, ಅಯ್ಯೋ ನಮ್ಮ ಮಗಳು ಬಾ, ಹಂಗಿರ್ಬಾರ್ದು. ಮತ್ತೆ ಕೊಡಿಸ್ಬಾರ್ದಾ? ಪಾಸ್ ಹೊಟ್ಟೆ ನಿಜ ಹೊಟ್ಟೆವ್ರಿ ಅಂತ ಹೇಳ್ತಾ ಇದ್ರು. ಬೇರೆ ಯಾರು ಆಗಿದೆ ಕರೆಂಟ್ ಅಲ್ಲೆಲ್ಲೂ ಕರೆಂಟ್ ಬಂದಿದೆ, ಕರೆಕ್ಟ್ ಆಗಿ ಕರೆಂಟ್ ಬಂದಿದೆ. ಅಲ್ಲೆಲ್ಲೂಯ. ಈಗ ಮಕ್ಕಳನ್ನ ನಾವು ಬೆಳೆಸ್ಬೇಕು. ಮಕ್ಕಳನ್ನ ಕೊಟ್ಟಿರೋದು ಯಾರು? ದೇವರು. ಏತ್ರಲ್ಲಿ ಬೆಳೆಸ್ಬೇಕು? ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಮಹಿಮೆಯಲ್ಲಿ ಬೆಳೆಸ್ಬೇಕು. ಈಗ ಒಂದು ಮಗುಗೆ ಏನಾದ್ರೂ ಅಗತ್ಯತೆ ಇದ್ರೆ, ಅವಶ್ಯಕತೆ ಇತ್ತು ಅಂದ್ರೆ, ಮಗುಗೆ ಏನಾದ್ರೂ ಬೇಕು ಅಂದ್ರೆ, ಮಗು ಬಂದು ಮಮ್ಮಿ, ಪಪ್ಪ ಅಥವಾ ಅಪ್ಪ, ಅಮ್ಮ ಇದು ಬೇಕು ಅಂತ ಹೇಳ್ಬೇಕು. ಪಟ್ಟದ ನಾವು ಕೊಡಿಸ್ಬಾರ್ದು. ಪಟ್ಟದ ನಾವು ಕೊಡಿಸ್ಬಿಟ್ರೆ ಅವುಗಳು ನಮ್ಮನ್ನ ಹಾತ್ಕೊಂತವೆ, ಎಲ್ಲ ಕಾಲಕ್ಕೂ ನಮ್ಮನ್ನ ಹಾತ್ಕೊಂತವೆ. ಇವರು ನಮ್ಮನ್ನ ಹಾತುಕೊಳ್ಳದೆ ಈ ಮಕ್ಕಳು ದೇವರನ್ನ ಹಾತುಕೊಳ್ಳುವ ಹಾಗೆ ಮಾಡಬೇಕು. ಹಲ್ಲೆಲೂಯ. ನಿಮ್ಮ ಹತ್ರ ಕೋಟಿ ಹಣ ಇರಲಿ, ನೀವ್ ಹೇಳಬೇಕು, ಈಗ ಅದು ಕೊಡ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಇದೆ ನೀವ್ ಹೇಳಬೇಕು, ಅದು ಕೊಡ್ಸಕ್ಕೆ ಈಗ ದುಡ್ಡಿಲ್ಲ. ಒಂದ್ ಕೆಲಸ ಮಾಡಿ ಮಕ್ಕಳೇ, ಪ್ರಾರ್ಥನೆ ಮಾಡಿ. ಒಂದಿನ ನೋಡ್ರಿ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಬಂದು ಮಕ್ಕಳು ಹೇಳ್ತಾರೆ, ಮಮ್ಮಿ ಪಪ್ಪ ನಾನು ಪ್ರಾರ್ಥನೆ ಮಾಡಿದೆ, ಕೊಡ್ಸೇ ಇಲ್ಲ. ನೀನ್ ಪ್ರಾರ್ಥನೆ ಮಾಡಿದೆಲ್ಲ ಕಾಲ್ ಭಾಗ ಬಂದಿದೆ. ಹಲ್ಲೆಲೂಯ. ನೀವ್ ಹೇಳ್ಬೇಕು, ಈ ವಾರ ಪೂರ್ತಿ ನೋಡೋಣ ಮಾಡ್ರಿ, ತಲೆ ದೂರ್ತಾನೆ ಇದೆ ಅಂತ ಹೇಳ್ಬೇಕು ನೀವು. ಹಲ್ಲೆಲೂಯ. ನೀವು ದೂರ್ಸ್ಬಾರ್ದು. ಹಲ್ಲೆಲೂಯ. ಹೇಳ್ಬೇಕು, ತಲೆ ದೂರ್ತಾ ಇದೆ, ನೀವು ಪ್ರಾರ್ಥನೆ ಮಾಡ್ತಾರ ಒಂದು ವಿಷಯ, ಆ ಕಾರ್ಯ ಇನ್ನೇನ್ ತಲೆ ದೂರ್ತಾ ಇದೆ, ನೀವು ಪ್ರಾರ್ಥನೆ ಮಾಡ್ರಿ. 3 ದಿನ ಪ್ರಾರ್ಥನೆ ಮಾಡಿಸಿ. 3 ದಿನ ಆದ್ಮೇಲೆ ಬರ್ತಾರೆ. 3 ದಿನ ಪ್ರಾರ್ಥನೆ ಮಾಡಿದೆ ಮಮ್ಮಿ ಪಾಪ, ಈಗ ಕೊಡ್ಸಲ್ವಾ? ಏನೋ ಗೊತ್ತಿಲ್ಲ, ನೀವು ಪ್ರೇಯರ್ ಮಾಡ್ತಾ ಇದ್ದೀರಿ, ಅದೇನೋ ಸೆಟ್ಟೆ ಆಗ್ತಾ ಇಲ್ಲ, ಇದೆ ಸೆಟ್ಟೆ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡ್ರಿ, ಇವತ್ತು ಮಧ್ಯಾಹ್ನದವರೆಗೂ ಫಾಸ್ಟಿಂಗ್ ಮಾಡಿ. ಇವತ್ತು ಮಧ್ಯಾಹ್ನದವರೆಗೆ ಏನ್ ಮಾಡ್ರಿ, ರೊಟ್ಟಿ ತಟ್ರಿ, ಒಬ್ಬಟ್ಟು ಮಾಡಿ, ಬಿರಿಯಾನಿ ಮಾಡಿ ತಿನ್ಬಿಡೋಣ, ಸ್ತೋತ್ರ ಹೇಳ್ಬಿಡೋಣ. ಹಲ್ಲೆಲೂಯ. ನೀವ್ ಹೇಳ್ಬೇಕು, 3 ದಿನ ಪ್ರಾರ್ಥನೆ ಮಾಡಿದ್ರ, ಇವತ್ತೊಂದು 10 ದಿನ ನೀವು ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ದೇವರು ಖಂಡಿತವಾಗ್ಲೂ ನಾಳೆ ಕಾರ್ಯ ಮಾಡ್ತಾರೆ ಅಂತ ಹೇಳ್ರಿ. ಮಕ್ಕಳೇನ್ ಮಾಡ್ತಾರೆ, ಓ 10 ದಿನ ಉಪವಾಸ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಉಪವಾಸ ಆಯ್ತಾ, ಅವತ್ತು ಸಾಯಂಕಾಲ ಕರ್ಕೊಂಡು ಹೋಗ್ಬಿಡ್ರಿ. ಅಪ್ಪ ಕೊಟ್ಟಿದ್ದಾರೆ, ನಿಮ್ ಪ್ರಾರ್ಥನೆ ಕೇಳಿ, ನೀವು ಉಪವಾಸ ಪ್ರಾರ್ಥನೆ ಕೇಳಿ, ದೇವರನ್ನ ಒದಗಿಸಿದ್ರು, ಖಂಡಿತ ಕರ್ಕೊಂಡು ಕೊಡ್ಸಿದ್ರು. ನೆಕ್ಸ್ಟ್ ನೋಡ್ರಿ, ನಿಮ್ಕಿನ ಹೈ ಲೆವೆಲ್ ಅಲ್ಲಿ ಪ್ರಾರ್ಥನೆ ಮಾಡ್ತಾರ. ಹಲ್ಲೆಲೂಯ. ಹಲ್ಲೆಲೂಯ. ಇದು ನಾವು ಮಕ್ಕಳನ್ನ ಬೆಳೆಸುವ ರೀತಿ. ದೇವರಲ್ಲಿ ಬೆಳೆಸಬೇಕು, ದೇವ್ರ ವಾಕ್ಯದಲ್ಲಿ ಬೆಳೆಸಬೇಕು, ದೇವರ ಹತ್ರ ಬೆಳೆಸಬೇಕು, ದೇವರ ಮಹಿಮೆಯಲ್ಲಿ ಬೆಳೆಸಬೇಕು. ಅವರುಗಳು ಬಾಯಿ ತೆರೆದು ದೇವರ ಹತ್ರ ಮಾತಾಡುವ ಲೆವೆಲ್ ಅಲ್ಲಿ ನಾವು ನಡೆಸಬೇಕು. ನಾವೇ ಬಾಯಿ ತೆರೆದು ದೇವರ ಹತ್ರ ಮಾತಾಡಲ್ಲ. ಈಗ ನೀವ್ ಹೇಳ್ರಿ, ನಿಮ್ ಮನೆಗಳಲ್ಲಿ ಎಷ್ಟೆಷ್ಟು ತಾಸು ನೀವು ಬಾಯಿ ತೆರೆದು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ನಿನ್ ಮನೆ ಒಳಗಡೆ? ಓಹ್, ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ ಪಾಸ್ಟರ್. ನೀನ್ ನಿಜವಾದ ದೇವರ ವಿಶ್ವಾಸಿ, ದೇವರ ಮಗುವಾದ್ರೆ 3 ಸಮಯ ನಿನ್ನ ಮನೆಯಲ್ಲಿ 3 ಹೊತ್ತು ಹೇಗೆ ಊಟ ಮಾಡ್ತೀವಿ ಹಾಗೆ 3 ಸಮಯ ನಿನ್ನ ಮನೆ ಒಳಗಡೆ ಪ್ರಾರ್ಥನೆ ಧೂಪ ಎತ್ತಲ್ಪಡಬೇಕು, ಆರಾಧನೆಯ ಧೂಪ ಎತ್ತಲ್ಪಡಬೇಕು, ಸ್ತುತಿ ಸ್ತೋತ್ರಗಳ ಧೂಪ ಎತ್ತಲ್ಪಡಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಬಾಯಿ ಕಾಯ್ಕೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳ್ರಿ, ಮನೆಯಲ್ಲಿ ಪಾಸ್ಟ್ರೆ ಆರಾಧನೆ ನಡೀತಾ ಇದೆ, ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಮನೆಯಲ್ಲಿ ವಾಕ್ಯ ಧ್ಯಾನ ಮಾಡ್ತಾ ಇದ್ದೀವಿ. ವಾಕ್ಯ ಧ್ಯಾನ ಅಂದ್ರೆ ಏನು? ವಾಕ್ಯ ಓದ್ಬಿಟ್ಟು ಮಲಗ್ಬಿಡೋದು, ಮಲಗ್ಬಿಟ್ಟು ಕನಸಲ್ಲಿ ಅದಲ್ಲ.
ಹಲ್ಲೆಲೂಯಾ. ಇದೆಲ್ಲ ಡುಬಾಕು, ಇದೆಲ್ಲ ಬಿಸಾಕು. ಹಲ್ಲೆಲೂಯಾ. ಧ್ಯಾನ ಅಂದ್ರೆ ಏನು ಗೊತ್ತಾ? ಪೇತ್ರನು ದಡಕ್ಕೆ ಬಂದು ಬೇಸರದಿಂದ ಬಲೆಗಳನ್ನ ತೊಳಿತಾ ಇದ್ದನು. ಅಲ್ಲಿ ಯೇಸು ನಡ್ಕೊಂಡು ಬಂದನು. ಪೇತ್ರನ ದೋಣಿ ಒಳಗಡೆ ಬರಲ್ಲ ಅಂತ ಕೇಳಿದನು. ದೋಣಿ ಒಳಗಡೆ ಹೋಗಿದ್ದನು. ಯೇಸು ಹಿಡಿದು, ನಿನ್ನ ದೋಣಿಯನ್ನು ಸ್ವಲ್ಪ ಹಳ್ಳಕ್ಕೆ ತಳ್ಳು. ಇಷ್ಟು ವಾಕ್ಯ. ಇದು ನೀವೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಹೆಂಗೆ? ಕಣ್ಣು ಮುಚ್ಚಬೇಕು. ಆ ದೃಶ್ಯ ಅಲ್ಲಿ ಅದನ್ನು ತೊಳಿತಾ ಇರೋದು, ಯಾವ ವೇದನೆಯಲ್ಲಿ ತೊಳಿತಾ ಇದ್ದಾನೆ, ಅವನ ಸಿಚುವೇಶನ್, ಆ ಆಲೋಚನೆ, ಆ ಟೈಮಲ್ಲಿ ಅವನಿಗೆ ಏನು ಇರ್ತದೆ, ಏಸಪ್ಪ ಹೆಂಗೆ ಬಂದಿರ್ಬೋದು, ಬಂದು ಹೆಂಗೆ ಹೋಗಿರ್ಬೋದು, ಹೆಂಗೆ ತಳ್ಳು ಅಂತ ಹೇಳಿರ್ಬೋದು. ಇದನ್ನೆಲ್ಲ ಧ್ಯಾನ ಮಾಡಬೇಕು. ಅದೇ ವಾಕ್ಯ ಧ್ಯಾನ. ಹಲ್ಲೆಲೂಯಾ. ಇನ್ನೊಂದು ಧ್ಯಾನದ ಕುರಿತು ನಾನು ಮಾತಾಡ್ತಾ ಇಲ್ಲ, ವಾಕ್ಯ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಎಷ್ಟೋ ಜ್ಞಾನಗಳು ಬರ್ತವೆ. ಆ ಜ್ಞಾನ ಎಲ್ಲ ಮಾತಾಡೋಕ್ಕೆ ಸಮಯ ಸಾಕಾಗಲ್ಲ. ಆ ಜ್ಞಾನ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಧ್ಯಾನ. ಹಲ್ಲೆಲೂಯಾ. ದೇವರ ವಾಕ್ಯ ಧ್ಯಾನ ಮಾಡಬೇಕು. ಮನೆಯಲ್ಲಿ ಎಷ್ಟು ಸಾರಿ ಬೈಬಲ್ ತಗೊಂಡು ವಾಕ್ಯ ಓದ್ತಾ ಇದ್ರಿ? ಹಲ್ಲೆಲೂಯಾ. ಬೈಬಲ್ ತಪ್ಪಾಗಿ ಪ್ರಸಂಗ ಮಾಡ್ತಾ ಇದೀನ? ಏನು ಕುರಿತು ಮಾತಾಡ್ತಾ ಇರೋದು ನಾನು? ಬಾಯಿ ಕುರಿತು ಮಾತಾಡ್ತಾ ಇದ್ದೀನಿ. ವಾಕ್ಯ ಓದೋದು ಮೂಗೆಲ್ಲ, ಕಿವಿಲ್ಲ, ಬಾಯ್. ಹಲ್ಲೆಲೂಯಾ. ಯಾರು ಹೇಳ್ದಂಗಿತ್ತು? ಇಲ್ಲ ಪಾಶ, ನನ್ನ ಕಿವಿನಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಓದೋದು ಎಲ್ಲಿಂದ? ಪ್ರಾರ್ಥನೆ ಮಾಡೋದು ಎಲ್ಲಿಂದ? ದೇವರು ಸ್ತುತಿಸುವುದೆಲ್ಲ ಎಲ್ಲಿಂದ? ಬಾಯಿಂದ. ದೇವರು ಹೇಳ್ತಾರೆ, ಈ ಬಾಯಿ ಶುದ್ಧವಾಗಿರಬೇಕು, ಈ ಬಾಯಿ ಪವಿತ್ರವಾಗಿರಬೇಕು. ಹಲ್ಲೆಲೂಯಾ. ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ. ಪ್ರಾರ್ಥನೆ ಮಾಡೋದೆಲ್ಲಿಂದ? ಶಬ್ದ ಕಡಿಮೆ ಆಯ್ತು. ಸ್ವಲ್ಪ ಜೀವ ಬರ್ತಾ ಇದೆ. ಪ್ರಾರ್ಥನೆ ಮಾಡೋದೆಲ್ಲಿಂದ? ವಾಕ್ಯ ಓದೋದೆಲ್ಲಿಂದ? ದೇವರಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸೋದೆಲ್ಲಿಂದ? ಸುಳ್ಳು ಬರೋದೆಲ್ಲಿಂದ? ತಪ್ಪುಗಳು ಬರೋದೆಲ್ಲಿಂದ? ಹೊಟ್ಟೆ ಕಿಚ್ಚು ಮಾತುಗಳು ಬರೋದೆಲ್ಲಿಂದ? ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದೆಲ್ಲಿಂದ? ಹಲ್ಲೆಲೂಯಾ. ಅಂದ್ರೆ ಎಲ್ಲವೂ ಎಲ್ಲಿದೆ? ಬಾಯಲ್ಲಿದೆ. ಅದಕ್ಕೆ ಇಲ್ಲಿ ಭಕ್ತರು ಹೇಳ್ತಾನೆ, ಸ್ವಾಮಿ, ಈ ಬಾಯಿ ನಂದಲ್ಲ, ಈ ಬಾಯಿ ದೇವರದಾಗಿದೆ. ಆದ ಕಾರಣ ಈ ಬಾಯಿಗೆ ಒಂದು ಕಾವಲು. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ. ಇನ್ನೊಂದು ಜಾಗದಲ್ಲಿ ವಾಕ್ಯ ಬೀಳ್ತದೆ, ಏಸರ ಗತ್ತೆ ಆಗಲಿ, ಕುದುರೆ ಆಗಲಿ, ಕಡಿವಾಣ ಇಲ್ಲದೆ ಅದು ನಿಯಂತ್ರಣಕ್ಕೆ ಬರಲ್ಲ. ಅದು ನಿಯಂತ್ರಣಕ್ಕೆ ಬರ್ಬೇಕಂದ್ರೆ ಬಾರು ಕಡಿವಾಣ ಹಾಕಬೇಕಂತೆ. ಕಡಿವಾಣ ಹಾಕಿಲ್ಲ ಅಂದ್ರೆ ಅದು ಇಷ್ಟ ಬಂದಾಗ ಹೋಗುತ್ತೆ. ಹಾಗೇನೆ ಬಾಯಿ ಕೂಡ ಅಷ್ಟೇ. ನಾಲಿಗೆಗೆ ಮೂಳೆ ಇಲ್ಲ, ಅದು ಹೇಗೆ ಬೇಕಾದ್ರೂ ಮಾತಾಡುತ್ತೆ. ಅದಕ್ಕೆ ಏನ್ ಹೇಳ್ತಾನೆ ಭಕ್ತರು, ಸ್ವಾಮಿ, ಈ ಬಾಯಿ ನಿನ್ನನ್ನು ಸ್ತುತಿಸುವಂತ ಬಾಯಿ, ಪ್ರಾರ್ಥನೆ ಮಾಡುವಂತ ಬಾಯಿ, ನಿನ್ನ ವಾಕ್ಯವನ್ನು ಓದಿ ಧ್ಯಾನ ಮಾಡುವಂತ ಬಾಯಿ, ಅನೇಕ ಯೇಸುವಿನ ಕುರಿತು ಮಾತಾಡುವಂತ ಬಾಯಿ. ಈ ಬಾಯಿ ಶುದ್ಧವಾಗಿರ್ಬೇಕಂದ್ರೆ ಈ ಬಾಯಿಗೆ ನೀನು ಕಾವಲಿರಿಸು, ಕಾವಲು ಕೊಡು. ಭಕ್ತನು ಹೇಳ್ತಾನೆ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು. ಎರಡದಾಗಿ ನನ್ನ ತುಟಿಗಳೆಂಬ ಕದವನ್ನ ಕಾಯಿ. ಎಷ್ಟು ಸಾರಿ ನಮ್ಮ ಬಾಯಲ್ಲಿ ಸಡನ್ ಆಗಿ ಸುಳ್ಳು ಬರಲ್ಲ, ಕೆಟ್ಟ ಮಾತುಗಳು ಬರಲ್ಲ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಬೇಕು ಅನ್ಸಲ್ಲ, ಬರಲ್ವಾ? ಅವ್ರನ್ನ ಹಂಗ್ ಮಾಡ್ಬೇಕು, ಇವ್ರನ್ನ ಹಿಂಗ್ ಮಾಡ್ಬೇಕು. ಯಾವ ಬಾಯಿಂದ? ಬಾಯಿಂದಾನೆ ಬರೋದು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ದುಷ್ಟನ ಪಾಪವು ಕೂಡ ಮಾತಾಡುತ್ತಂತೆ. ನಿಜ? ವಾಕ್ಯ ಇದೆಯಾ? ದುಷ್ಟನ ಪಾಪವು ದುಷ್ಟನ ಮನಸ್ಸಿನೊಳಗಡೆ ನುಡಿತಾ ಇರೋದ್ರಿಂದ, ಮಾತಾಡ್ತಿರೋದ್ರಿಂದ ದೇವರ ಭಯವೇ ಅವನ ಕಣ್ಣೆದುರಿಗೆ ಇಲ್ಲ. ಅಂದ್ರೆ ಪಾಪಕ್ಕೂ ಬಾಯಿದೆ. ಈಗ ಆ ಬಾಯಿ ಮಾತಾಡ್ಬೇಕಂದ್ರೆ ಅದು ಹಾಗೆ ಮಾತಾಡಲ್ಲ, ನನ್ನ ಬಾಯಲ್ಲಿ ಮಾತಾಡಬೇಕು. ಅದಕ್ಕೆ ಸೈತಾನ ಏನ್ ಮಾಡ್ತಾನೆ, ಯಾರ ಬಾಯಿ
ಖಾಲಿಯಾಗಿದ್ಯೋ, ಯಾರ ಬಾಯಿ ಏನು ಹೇಗೆ ಇದೆಯೋ ಕಾಯ್ತಾ ಇರ್ತಾನೆ. ಯಾಕಂದ್ರೆ ವಾಕ್ಯ ಬೀಳ್ತದೆ, ಇದು ಒಬ್ಬನ ಮೇಲೆ ದುರಾತ್ಮ ಇರ್ತದೆ, ಅದು ಒಬ್ಬನ ಮೇಲೆ ದೆವ್ವ ಇರ್ತದೆ. ಪ್ರಾರ್ಥನೆ ಮಾಡಿ ಹೊರಡಿಸಿದ ಮೇಲೆ ಅದು ಅವನ ಬಿಟ್ಟು ಹೋಗುತ್ತೆ. ಅದು ಬಿಟ್ಟು ಹೋಗಿ ಅಲ್ಲಲ್ಲಿ ಸಂಚರಿಸಿ, ಕೆರೆಗಳ ಪಕ್ಕ ನೀರುಗಳ ಪಕ್ಕ ಎಲ್ಲ ಸಂಚರಿಸಿ, ಮತ್ತೆ ಹಿಂದಿರುಗಿ ಬಂದು ನೋಡುವಾಗ ಗುಡಿಸಿ ಅಲಂಕರಿಸಿ ಎಲ್ಲ ಖಾಲಿ ಆಗಿರೋದನ್ನ ನೋಡಿದ ಮತ್ತೆ ಒಂದು ಹೋಗಿ 7 ಬರ್ತಾವಂತೆ. ಅಂದ್ರೆ ನನ್ನ ಬಾಯಿಂದ ಯಾವಾಗ ದೇವ್ರ ಸಮ್ಮುಖದಲ್ಲಿ ಅರಿಕೆ ಮಾಡಿ ಒಪ್ಪಿಸಿ ಬಿಟ್ಟು ದೇವರಿಗಾಗಿ ನನ್ನ ಬಾಯಿ ಡೆಡಿಕೇಶನ್ ಮಾಡ್ತೀನೋ ಆವಾಗ ನನ್ನ ಬಾಯಿ ಶುದ್ಧಿ ಆಗುತ್ತೆ, ನನ್ನ ಹೃದಯ ಶುದ್ಧಿ ಆಗುತ್ತೆ, ನನ್ನ ಅಂಗಾಂಗಗಳು ಶುದ್ಧಿ ಆಗುತ್ತೆ. ಇಲ್ಲಿವರೆಗೂ ನಿನ್ನ ಬಾಯಿ ಹತ್ರ ವಾಸ ಮಾಡ್ತಾ ಇದ್ದು ಪಾಪ, ಇಲ್ಲಿವರೆಗೂ ನಿನ್ನ ಬಾಯಿ ಹತ್ರ ವಾಸ ಮಾಡ್ತಾ ಇದ್ದು ಶಾಪ, ಇಲ್ಲಿವರೆಗೂ ನಿನ್ನ ಬಾಯಲ್ಲಿ ವಾಸ ಮಾಡ್ತಾ ಇದ್ದು ಬೇಡದೇ ಇರುವಂತ ಲೋಕಕ್ಕೆ ಸಂಬಂಧಪಟ್ಟಂತ ಸೈತಾನನ ಕಾರ್ಯಗಳು ಯಾವಾಗ ನಿನ್ನ ಬಾಯಿಂದ ಅರಿಕೆ ಮಾಡುದು, ಈಗ ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ಅವನು ವಾಸ ಮಾಡುವನಾಗಿರ್ತಾನೆ. ಯಾರು ವಾಸ ಮಾಡ್ತಾರೆ? ದೇವರು ವಾಸ ಮಾಡ್ತಾನೆ. ದೇವರು ವಾಸ ಮಾಡುವಾಗ ಮಾತುಗಳು ನಿನ್ನ ಮಾತುಗಳಾಗಿರಲ್ಲ, ನಿನ್ನ ಬಾಯಿಂದ ಹೊರಡುವಂತ ಮಾತುಗಳು ಅದು ಪರಲೋಕದ ಮಾತುಗಳಾಗಿರ್ತವೆ, ಅದು ದೇವರ ಮಾತುಗಳಾಗಿರ್ತವೆ, ಅದು ಪರಿಶುದ್ಧಾತ್ಮನ ಮಾತುಗಳಾಗಿರ್ತವೆ. ನೀನ್ ಬಾಯಿ ತೆರೆದು ಗಂಟೆ ಗಟ್ಟಲೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಬಾಯಿ ಒಳಗಡೆ ದೇವರಿದ್ರೆ, ನಿನ್ನ ಬಾಯಿ ಒಳಗಡೆ ಪರಿಶುದ್ಧತೆ ಇದ್ರೆ, ನಿನ್ನ ಬಾಯಿ ಒಳಗಡೆ ದೇವರ ಮಹಿಮೆ ಇದ್ರೆ 1-2 ನಿಮಿಷ ಪ್ರಾರ್ಥನೆ ಬಲವಾದ ಕಾರ್ಯಗಳು ನಡೆಯುತ್ತವೆ. ಶಕ್ತವಾದ ಕಾರ್ಯಗಳು ನಡೆಯುತ್ತವೆ. ಕಾರಣ ನಿನ್ನ ಬಾಯಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತಾಡಿದ್ರು. ಎಲ್ಲಿ ಮಾತಾಡಿದ್ರು? 12 ವಯಸ್ಸಿಗೆ ಎಲ್ಲಿ ಮಾತಾಡಿದ್ರು? ಯೇಸು ಸ್ವಾಮಿ ಎಲ್ಲಿ ಮಾತಾಡಿದ್ರು? 12 ವಯಸ್ಸಿಗೆ ದೇವರ ಆಲಯದಲ್ಲಿ. ಗೋಡೆ ಹತ್ರ ಮಾತಾಡಿದ್ರು. ಯಾರ ಹತ್ರ ಮಾತಾಡಿದ್ರು? ಶಾಸ್ತ್ರಿ ಅಂದ್ರೆ ಯಾರು? ವಿದ್ವಾಂಸರು ಅಂದ್ರೆ ಜ್ಞಾನಿಗಳು. ಅವ್ರಿಗೆಲ್ಲ ಅರಿವಿರ್ತದೆ, ಅವ್ರಿಗೆಲ್ಲ ಗೊತ್ತಿರ್ತದೆ. ಅವ್ರ ಮುಂದೆಗಡೆ ಯೇಸು ಸ್ವಾಮಿ ಹೋಗಿ ಮಾತಾಡ್ತಿದ್ದಾರೆ. ಯಾವಾಗ? ಎಷ್ಟನೇ ವಯಸ್ಸಿಗೆ? ಅವರು ಮಾತಾಡುವಾಗ ಅವರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಏನಂತೇಳಿ? ಇಂಥ ಜ್ಞಾನ, ಇಂಥ ಮಾತು ಎಲ್ಲಿಂದ ಬರ್ತಾ ಇದೆ? ವಾಕ್ಯ ಬೀಳ್ತದೆ, ದೇವರು ನಿನ್ನ ಬಾಯಲ್ಲಿದ್ರೆ, ದೇವರಿನ ಬಾಯಲ್ಲಿದ್ರೆ ನಿನ್ನ ಮಾತು ಹಾಗೆ ಹೀಗೆ ಬರೋದಿಲ್ಲ. ಅದು ಜ್ಞಾನವುಳ್ಳ ಮಾತಾಗಿ, ಅದು ದೇವರ ಮಾತಾಗಿ, ಅದು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟ, ಯೇಸುವಿಗೆ ಸಂಬಂಧಪಟ್ಟ ಮಾತುಗಳಾಗಿ ಮಾರ್ಪಟ್ಟಿರ್ತಾವ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಾ ಇರ್ತಾರ. ಅವ್ರಿಗೆ ಹೊಟ್ಟೆ ಹಸಿ ಆಗುತ್ತೆ. ಎಲ್ಲಿ ನಿಂತ್ಕೊಂತಾರೆ? ಆರ್ ದಮ್ ಬಿರಿಯಾನಿ ಹೊಡೆದ ಯೇಸು ಸ್ವಾಮಿ ಹೊಟ್ಟೆ ಹಸಿತಿದೆ. ಬುತ್ ಕನ್ನಡಿ ಹಾಕೊಂಡು ಆರ್ ದಮ್ ಬಿರಿಯಾನಿ ಎಲ್ಲಿದೆ ಹುಡುಕ್ತಾರ? ಪರೋಟ ಅಂಗಡಿ ಎಲ್ಲಿದೆ ಅಂತ ಹುಡುಕಿದ್ರ? ಚಪಾತಿ ಎಲ್ಲಿ ಸಿಗದೆ ಹುಡುಕಿದ್ರ? ಇವ್ರೆಲ್ಲ ಹೋಗ್ತಾವ್ರೆ. ಯೇಸು ಸ್ವಾಮಿಗೆ ಹೊಟ್ಟೆ ಹಸಿ ಆಗುತ್ತೆ. ಆಗ ಹೋಗುವಾಗ ಅಲ್ಲಿ ಒಂದು ಅಂಜೂರದ ಮರ ಇರ್ತಾ ಇಲ್ವಾ? ಇಲ್ಲ ಅಂದ್ರೂ ಕೂಡ ಇದನ್ನ ನೆನೆಸ್ಕೊಳ್ರಿ. ಅಲ್ಲ ಕೇಕ ಕೂತ್ರ ಹೌದಾ ಇರದ ಅಂಜೂರದ ಮರ ಹೆಂಗದ? ಅಂಜೂರದ ಮರ ಎಲ್ಲ ದೊಡ್ಡದಾಗಿರ್ತದೆ. ಅದು ಎಲ್ಲಾ ಕಾಲದಲ್ಲೂ ಹಣ್ಣು ಬಿಟ್ಟಿರ್ತದೆ. ಗುಚ್ಚಿ 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 ಬುಡದಿಂದ ಮೇಲವರೆಗೂ ಅಂಜೂರದ ಹಣ್ಣು ಬಿಟ್ಟಿರ್ತದೆ. ಆ ಸ್ಪೆಷಲೇ ಅದು. ಹಲ್ಲೆಲೂಯ. ಯೇಸು ಹೋಗ್ತಾರೆ, ಒಂದು ಹಣ್ಣು ಇಲ್ಲ. ಹಾಗೆ ಸ್ವಾಮಿ ಏನ್ ಮಾಡಿದ್ರು? ಮಾತಾಡ್ತಾ ಇದಾರ. ಯಾರ ಹತ್ರ? ದೇವರು ಮನುಷ್ಯ ಹತ್ರ ಮಾತಾಡಿ 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 ಸಾಕಾಗಿ ಈಗ ಮರದ ಹತ್ರ ಬಂದು ಮಾತಾಡ್ತಾರೆ. ಮರವೇ ಎಲ್ಲಿ ಫಲ ಅಂತ. ಹಲ್ಲೆಲೂಯ. ಈಗ ಯೇಸು ಸ್ವಾಮಿ ಮರ ಹತ್ರ ಮಾತಾಡ್ತಾ ಇದಾರ. ಯಾವ ಮರ? ಅಂಜೂರದ ಮರ. ಏನಂತ ಮಾತಾಡಿದ್ರು? ಅಂಜುರವು ಚಿಗುರಾದೆ ಹೋದರು ಅಂದ್ರ ದೇವ್ರು ನೋಡ್ರು, ನಾನು ಬಯಸಿರುವಂತ ಹಣ್ಣು ನಿನ್ನಲ್ಲಿ ಸಿಕ್ಕಿಲ್ಲ. ದೇವ್ರು ಗೊತ್ತಿಲ್ಲ, ಗೊತ್ತು. ಅವ್ರ ವಾಕ್ಯ ಹೇಳ್ತದೆ ಅದು ಸೀಸನ್ನೇ ಅಲ್ವಂತೆ. ಹೌದಾ ಇಲ್ಲ? ಅದು ಸೀಸನ್ ಅಲ್ಲ, ಕಾಲನೇ ಅಲ್ಲ, ಹಣ್ಣು ಬಿಡೋ ಕಾಲನೇ ಅಲ್ಲ. ಮತ್ತೆ ಏನಕ್ಕೆ ಸ್ವಾಮಿ ಶಪಿಸಿದ್ರು?
ನೀನು ಹಣ್ಣು ಬಿಡದಿರೋ ಕಾಲ ಗೊತ್ತು ತಾನೆ, ಏನಕ್ಕೆ ಚಿಗುರ್ದೆ ನೀನು? ನಿನ್ನಲ್ಲಿ ಹೂವು ಹೆಂಗ್ ಬಂದಂತ ಕೇಳ್ತಾವ್ರು ದೇವ್ರು. ಅಲ್ಲಿ ಚಿಗುರೋ ಕಾಲನೇ ಅಲ್ಲ, ಸಾರಿ, ಹಣ್ಣು ಬಿಡೋ ಕಾಲನೇ ಅಲ್ಲ, ಎಲೆಗಳು ಚಿಗುರಿದೆ. ಎಲೆಗಳು ಚಿಗುರಿದ ಮೇಲೆ ಹೂವು ಕೂಡ ಬಿಟ್ಟಿರ್ತದೆ. ಈಗ ಹೂ ಬಿಟ್ಟ ಮೇಲೆ ಕಾಯಿ ಬಿಟ್ಟಿರ್ಬೇಕಲ್ಲ, ಹಣ್ಣಿಲ್ಲ, ಮತ್ತೆ ನೀನೇನು ಚಿಗುರಿದೆ? ಕೆಲ ಜನರು ಹಂಗೆ ಚಿಗುರ್ತಾರೆ, ಹೂ ಕಾಣುತ್ತೆ, ಹಣ್ಣೇ ಇಲ್ಲ. ಹಲ್ಲೆಲೂಯಾ. ಎಲೆ ಚಿಗುರ್ಬೇಕು, ಹೂ ಬಿಡ್ಬೇಕು. ಹಲ್ಲೆಲೂಯಾ. ಆ ಹೂ ಕಾಯಾಗಿ ಮಾರ್ಪಡಬೇಕು, ಕಾಯಿಗೆ ಬಿದ್ದೋಗ್ಬಾರ್ದು, ಕಾಯಿ ಹಣ್ಣಾಗಬೇಕು. ಹಲ್ಲೆಲೂಯಾ. ಯೇಸು ದೇವರ ವಾಕ್ಯ ಹೇಳ್ತದೆ, ಇದು ದೇವರ ಸನ್ನಿಧಾನದಲ್ಲಿ, ದೇವರ ಗುಡಾರದಲ್ಲಿ ಆರೋನನ ಕೋಲನ್ನು ಇಡುವಾಗ ಆ ಕೋಲಗೊಂದು ಚಿಗುರು ಬರ್ತಾ ಇದೆ. ಚಿಗುರಿಗೆ ಸ್ಟಾಪ್ ಆಗಿಲ್ಲ, ಆ ಚಿಗುರು ಒಡೆದು ಅದು ಮೊಗ್ಗಾಯ್ತು, ಮೊಗ್ಗು ಹೂವಾಯ್ತು, ಹೂವು ಕಾಯಿ ಆಯ್ತು, ಅದು ಬಾದಾಮಿ ಹಣ್ಣಾಗಿ ಮಾರ್ಪಡ್ತು. ಅದು ಬದಲಾಗ್ತದೆ, ರೂಪಾಂತರಗೊಳ್ತಾ ಇದೆ. ಒಣಗಿದ ಮರ ಸನ್ನಿಧಾನಕ್ಕೆ ಬರುವಾಗ ಚಿಗುರು ಹೊಡಿತು. ಹಲ್ಲೆಲೂಯಾ. ಇವತ್ತು ದೇವರ ಸನ್ನಿಧಾನಕ್ಕೆ ಬಂದು ಎಷ್ಟು ವರ್ಷ ಆಯ್ತು, ಇನ್ನ ಯಾಕೆ ಚಿಗುರಿಲ್ಲ ಅಂದ್ರೆ, ಇನ್ನ ನನ್ನ ಬಾಯಲ್ಲಿ ಯಥಾರ್ಥವಾದ ಸ್ತುತಿ ಇಲ್ಲ, ಯಥಾರ್ಥವಾದ ಪ್ರಾರ್ಥನೆ ಇಲ್ಲ, ಯಥಾರ್ಥವಾದ ಮಹಿಮೆ ಬಾಯಲ್ಲಿ ಪ್ರಾರ್ಥನೆ ಮಾಡುವಾಗ ಇಳಿದು ಬರ್ತಾ ಇಲ್ಲ. ಅದಕ್ಕೆ ನನ್ನ ಜೀವನ ಇವತ್ತಿಗೂ ಕೂಡ ಒಣಗಲ್ಪಟ್ಟಂತ ಅವಸ್ಥೆ. ದೇವರ ಸಾನ್ನಿಧ್ಯ ಎಲ್ಲಿರ್ತದೋ ಅಲ್ಲಿ ಒಣಗಿ ಹೋಗಿರುವ ಕೋಲು ಚಿಗುರುತ್ತೆ. ದೇವರ ಮಹಿಮೆ ಇಳಿಬೇಕಾದ್ರೆ ನಿನ್ನ ಬಾಯಿ ಶುದ್ಧವಾಗಿರ್ಬೇಕು. ನಿನ್ ಬಾಯಿ ಶುದ್ಧವಾಗಿರ್ಬೇಕು. ನಿನ್ ಬಾಯಿ ಶುದ್ಧವಾಗಿದ್ರೆ ನಿನ್ ಬಾಯಿನ ಮಾಡೋ ಪ್ರಾರ್ಥನೆಯಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರ್ತದೆ. ದೇವರು ಮಾತಾಡ್ತಾ ಇದ್ದಾರೆ, ನಿನ್ ಬಾಯಿ ಶುದ್ಧವಾಗಿರ್ಬೇಕು. ಸುಳ್ಳು ಹೇಳಬಾರ್ದು, ವಂಚನೆ ಮಾಡಬಾರ್ದು, ಮೋಸ ಮಾಡಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು, ಅಸಹ್ಯ ಮಾತಾಡಬಾರ್ದು, ದೇವರಿಗೆ ಸಂಬಂಧ ಪಡೆದಿರುವ ಕಾರ್ಯಗಳನ್ನ ಬಾಯಲ್ಲಿ ಇಡಬಾರ್ದು, ಹಾಕಬಾರ್ದು, ವಂಚನೆ ಮಾತುಗಳು ಮಾತಾಡಬಾರ್ದು. ನಿನ್ನ ಬಾಯಿ ಶುದ್ಧವಾಗಿರುವಾಗ ನೀನ್ ಮೊಣಕಾಲಾಕಿ ದೇವರೇ ಅಂತ ಬಾಯಿ ತೆಗೆದು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಅಂತರಿಗೆ ವಾಕ್ಯ ಹೇಳ್ತದೆ, ನೀನ್ ಅಗಲವಾಗಿ ಬಾಯಿ ತೆಗೆ, ನೀನ್ ಅಗಲವಾಗಿ ಬಾಯಿ ತೆಗೆ, ನಾನ್ ತುಂಬಿಸ್ತೀನಿ. ಏನು ಅಗಲವಾಗಿ ಬಾಯಿ ತೆಗಿ, ನಾನು ತುಂಬಿಸ್ತೀನಿ ಅಂದ್ರೆ ದೇವ್ರ ಏನ್ ತುಂಬಿಸ್ತಾರ? ಲಾಲಿಪಪ್ಪ, ತೊಡೆ ಪೀಸ, ಬಿರಿಯಾನಿ ಪೀಸ, ಗೋಲ್ಗಪ್ಪನ, ಗೋಲ್ಗಪ್ಪ ತಿನ್ನಕ್ ಸ್ಪೆಷಲ್, ಮಸಾಲ್ ಪುರಿ, ಪಾನಿಪುರಿ ಸ್ಟೈಲ್ ಆಗಿ ತಿನ್ಬೇಕು ಸ್ಪೂನಲ್ಲಿ. ಹೆಂಗ್ ತಿಂತಾರೆ? ಆ ಸ್ಟೈಲ್ ಆಗಿ ತಿನ್ನೋರು ಸಪ್ರೇಟ್ ಆಗಿ ಮನೇಲಿ ತಿನ್ನೋದು ನೀವು ನೋಡ್ಬೇಕು. ಕೆಲ ಜನರು ನೋಡಿದ್ರ ಹಂಗೆ ಎಲ್ಲಿ ಉದುರಾಗುತ್ತ, ಸೌಂಡೇ ಬರಲ್ಲ. ಮನೇಲಿ ಕೂತ್ಕೊಂಡು ತಿಂದ್ರೆ ಇಲ್ಲಿ ಟಿಶ್ಯೂ ಪೇಪರ್ ಒಂದೊಂದು ಸ್ಪೂನಿಗೂ. ಹಲ್ಲೆಲೂಯಾ. ಅದು ವರ್ಷವಾಗ ಸುಮ್ಮನೆ ಒರೆಸ್ತಾರ ನಿಧಾನಕ್ಕೆ, ಯಾಕೆ? ಲಿಫ್ಟಿಗೆ ಬೇರೆ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಈ ಗೋಲ್ಗಪ್ಪ ಹಂಗಲ್ಲ, ನೀನ್ ಹೇಳ್ದಂಗೆ ಹೇಳಲ್ಲ. ಗೋಲ್ಗಪ್ಪ ಹೇಳಿದಾಗ ನೀನ್ ಬಾಯಿ ತೆಗಿಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗೋಲ್ಗಪ್ಪ ತಿನ್ನಂಗೆ ಸಾರೇ ಕುಡಿಯಕ್ಕಾಗಲ್ಲ. ಗೋಲ್ಗಪ್ಪ ತಿನ್ನಕ್ಕೆ ಬಾಯಿ ಆಗಲ ತೆಗಿಬೇಕು, ಸಾರೆ ಕುಡಿಯಕ್ಕೆ ಬಾಯಿ ಆಗಲೇ ತೆಗಿಯಕ್ಕಾಗಲ್ಲ, ವಾಂತಿ ಬಂದ್ಬಿಡ್ತದೆ. ಉಸಿರುಗಟ್ಟಿ ಬಾಯಿ ಚಿಕ್ಕದಾಗಿ ತೆಗೆದು ಕುಡಿಬೇಕು. ಹಲ್ಲೆಲೂಯಾ. ಸ್ಟೈಲ್ ಆಗಿ ಬಾಯಿ ತಗೊಂಡು ನೀರು ಕುಡ್ದೆ ಮುಗಿತ. ಸಾರೆ ಕುಡಿಯೋದು ನೋಡಿದ್ರ? ನೋಡಿಲ್ಲ? ಹೋಗ್ತಾ ಹೋಗ್ತಾ ಬಾರಂಗಡಿ ನೋಡ್ಕೊಂಡು ಹೋಗ್ಬಿಡ್ರಿ. ಇದು ಸಾರಾಯ್. ಯಾರಾಯ್? ನೋಡ್ದ ಪಾಸ್ಟರ್ ಗ್ಲಾಸ್ ಅಲ್ಲಿ ಏನೋ ಇಟ್ಕೊಂಡವ್ರೆ. ಅದಕ್ಕೆ ಈ ಗ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬೇಕಾರೆ ನೆಕ್ಸ್ಟ್ ಬರ್ಬೇಕಾರೆ ಎಲ್ಲರೂ ಒಂದೊಂದು ಡಜನ್ ಗಾಜಿನ ಗ್ಲಾಸ್ ತಗೊಂಡ್ಬಿಡ್ರಿ. ಹಲ್ಲೆಲೂಯಾ. ಸುಮ್ಮನೆ ಹೇಳಿದೆ. ಈಗ ಇದು ಸಾರೆ. ಈ ಸಾರೆ ತುಂಬಾ ಕಹಿ, ತುಂಬಾ ಘಾಟು. ಈಗ ಇದು ಕುಡಿಬೇಕಾದ್ರೆ ಬ್ರದರ್ ಹೆಂಗ್ ಕುಡಿದೇಳಿ? ಹಲ್ಲೆಲೂಯಾ. ಈಗ ಈ ಸಾರೆ ಕುಡಿಬೇಕಾದ್ರೆ
ನಕ್ಕರದಕ್ಕೆ ಊರ್ಗಾಯಿ. ಯಾವ ಅಕ್ಕನ ಕಾಯಿ? ಊರಕ್ಕನ ಕಾಯಿ. ಪ್ರೈಸ್ ದಿ ಲಾರ್ಡ್. ಈ ಗೋಲ್ಗಪ್ಪ ತಿನ್ನುವಾಗ ನೀನು ಚಿಕ್ಕದ ಆಗಲ್ಲ. ಗೋಲ್ಗಪ್ಪ ಹೇಳುತ್ತೆ, ನೀನ್ ಬಾಯಿ ತೆಗ್ದಿಲ್ಲ ಅಂದ್ರೆ ಬಟ್ಟೆ ಮೇಲೆಲ್ಲ ಸೋರೋಗ್ತೀನಿ. ಏನು ಪಾನಿ ಎಲ್ಲ ಖಾಲಿ. ಹಲ್ಲೆಲೂಯ. ಈಗ ಈ ಗೋಲ್ಗಪ್ಪ ತಿನ್ಬೇಕಾದ್ರೆ ಬಾಯಿ ಹೆಂಗ್ ತೆಗಿಬೇಕು? ತೋರ್ಸ್ಬೇಕಪ್ಪ, ಆಕ್ಷನ್ ಮಾಡ್ಬೇಕು. ಜೀವ ಉಳ್ಳವರ ಕೂತ್ಕೊಂಬಾವ. ಯಾವತ್ತು ತಿಂದಿಲ್ಲ ಸಾಯಂಕಾಲ ಬಂದ್ಬಿಡ್ರಿ, ಪಾರ್ಟಿ ಇಟ್ಕೊಂಡ್ಬಿಡೋಣ. ಗೋಲ್ಗಪ್ಪ ಕರೆಕ್ಟ್ ಹೇಳು, ತಿಂದಿದ್ಯಾ ಇಲ್ಲ? ಮಸಾಲೆ ಪುರಿ ತಿಂದಿದ್ಯಾ? ಹೆಂಗ್ ತಿಂದಿದ್ಯಾ? ಸ್ಮೂತ್ ಆಗ ಹೆಂಗ್ ತಿಂತ್ಯಾ? ಹಂಗ್ ತಿಂತ್ಯಾ ಮಸಾಲೆ ಪುರಿ? ನಿಧಾನ, ಸ್ವಲ್ಪ ಭಯ ಓಪನ್. ಗೋಲ್ಗಪ್ಪ ತಿಂದಿದ್ಯಾ? ಎಷ್ಟಪ್ಪ ಇರ್ತದೆ? ಇವಾಗ ಅದನ್ನ ಚಿಕ್ಕದಾಗಿ ರೊಟ್ಟಿ ಮುರ್ಕೊಂಡು ತಿನ್ನಕ್ಕಾಗತ್ತಾ? ಆಗಲ್ಲ. ಹೆಂಗ್ ತಿನ್ಬೇಕು? ಮಸಾಲೆ ಪುರಿ ಗೋಲ್ಗಪ್ಪ ಹೆಂಗೆ? ಮೊನ್ನೆ ಒಂದು ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ರು. ಒಂದು ಅಮ್ಮ ಸುಮ್ಮನೆ ಇದ್ರೆ ಅವ್ರಿಗೆ ಇರುವೆ ಬಿಟ್ಕೊಂಡ್ರಂತೆ. ಈ ಅಮ್ಮ ಏನ್ ಮಾಡಿದೆ, ಗೋಲ್ಗಪ್ಪ ತಿನ್ನಕ್ ಹೋಗಿದೆ, ಒಂದ್ 2 ಪೂರಿ ತಿಂದ್ಬಿಟ್ಟಿದೆ. 3ನೇ ಪೂರಿಗೆ ಹಾಕೊಂಡಿದ, ಹಂಗೆ ಲಾಕ್ ಹಾಕ್ಬಿಟ್ಟಿದೆ. ನಿಜ, ಮೊನ್ನೆ 1 ವಾರನೂ ಆಗಿಲ್ಲ. ಹೋಗೋಣ ಅವರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಹೇಳ್ದಾಳೆ. ಅಕ್ಕಪಕ್ಕದಲ್ಲಿರೋ ನೋಡ್ಬಿಟ್ಟು, ನೀನ್ ಗೋಲ್ಗಪ್ಪ ತಿನ್ನಕ್ಕೆ ಕೂತಿದ್ಯಾ, ಬಾಯಿ ತೆಗ್ದಿದ್ಯಾ, ಲಾಗ್ ಆಗ್ಬಿಟ್ಟಿದೆ. ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ. ಡಾಕ್ಟರ್ ನೋಡ್ನಂತೆ, ಏನಾಯ್ತು? ಹಲ್ಲೆಲೂಯ. ಆಗ ಡಾಕ್ಟರ್ ಏನೋ ಮಾಡಿ ಆ ಲಾಕ್ ನ ಕ್ಲೋಸ್ ಮಾಡಿ ಆಮೇಲೆ ಬಾಯಿ ಮುಚ್ಕೊಂಡು ಹೋದ್ಲಂತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಪಾಸ್ಟರ್ ಹೇಳ್ತಾರೆ, ಅಗಲವಾಗಿ ಬಾಯಿ ತೆಗೆದ್ರೆ ದೇವ್ರು ತುಂಬಿಸ್ತಾರಂತೆ ಗೋಲ್ಗಪ್ಪ, ಬಿರಿಯಾನಿ. ಅಲ್ಲೇ ದೇವರ ವಾಕ್ಯ ಹೇಳ್ತದೆ, ಅಗಲವಾಗಿ ಬಾಯಿ ತೆಗೀರಿ, ನಾನು ತುಂಬಿಸ್ತೀನಿ. ಈಗ ನೀವ್ ಹೇಳ್ಬೇಕು, ಏನ್ ತುಂಬಿಸ್ಬೇಕು? ಆಮೇಲೆ ನಾವು ಅಗಲವಾಗಿ ಬಾಯಿ ತೆಗಿವಾಗ ದೇವರು ಮಹಿಮೆಯಿಂದ ತುಂಬಿಸ್ಬೇಕು, ಮಹತ್ವದಿಂದ ತುಂಬಿಸಬೇಕು, ಅವನ ಶಕ್ತಿಯಿಂದ ತುಂಬಿಸಬೇಕು, ಅವನ ಕೃಪೆಯಿಂದ ತುಂಬಿಸಬೇಕು. ತುಂಬಲ್ಪಟ್ಟ ಬಾಯಿ ತೆಗೆದು ನೀನು ಮಾತಾಡುವಾಗ ನಿನ್ನ ಮುಂದೆಗಡೆ ನಡೆದೇ ಇರುವ ಕಾರ್ಯಗಳು ನಡೆಯಲಿಕ್ಕೆ ಪ್ರಾರಂಭವಾಗ್ತದೆ. ಈಗ ಹೇಳ್ರಿ, ಬಾಯಿ ಯಾವುದಕ್ಕಾಗಿ ತೆಗಿಬೇಕು? ಗೋಲ್ಗಪ್ಪ ತಿನ್ನುವಾಗ ದಯಮಾಡಿ ಜೋಪಾನವಾಗಿ ತಿನ್ನಿ, ಜಾಸ್ತಿ ಬಾಯಿ ತೆಗಿಯಕ್ಕೆ ಹೋಗ್ಬೇಡಿ. ಹಲ್ಲೆಲೂಯ. ದೇವ್ರು ಹೇಳ್ತಾರೆ, ಅಗಲವಾಗಿ ಬಾಯಿ ತೆಗೀರಿ, ನಾನು ತುಂಬಿಸ್ತೀನಿ. ಏದ್ರಿಂದ ತುಂಬಿಸ್ತಾರೆ? ಮಹಿಮೆಯಿಂದ. ಹಲ್ಲೆಲೂಯ. ಜೀವವು ಮರಣವು ನಾಲಿಗೆ ಬಾಯಿ ವಶ. ಪ್ರತಿದಿನ ದೇವ್ರ ಸಮ್ಮುಖದಲ್ಲಿ ಆ ಬಾಯಲ್ಲಿ ಜೀವ ಹೊಂದ್ಕೊಬೇಕು, ಆ ಮಹಿಮೆ ಹೊಂದ್ಕೊಳ್ಬೇಕು, ಆ ಕೃಪೆ ಹೊಂದ್ಕೊಬೇಕು. ಅದನ್ನು ಹೊಂದಿಕೊಂಡು ಜೀವ ಇಲ್ದಿರುವ ಮಂಡಲಗಳಲ್ಲಿ, ಜೀವ ಇಲ್ದಿರುವಂತ ತಗ್ಗುಗಳಲ್ಲಿ ನೀನು ಕಾಲಿಡುವಾಗ, ಕಾಲಿಟ್ಟು ನಿನ್ನ ಬಾಯಿಂದ ಹೊರಡುವಂತ ದೇವರ ಮಾತುಗಳು, ಆ ಸ್ಥಳ, ಆ ಜಾಗ, ಆ ಜೀವ ಇಲ್ಲರ ಕಾರ್ಯಗಳು ಕೇಳುವಾಗ ಅವುಗಳಿಗೆ ಜೀವ ಉಂಟಾಗಲೇ. ಹಲ್ಲೆಲೂಯ.
ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಜೀವ ಇಲ್ಲ. ಇವತ್ತು ಎಷ್ಟೋ ಮನೆಗಳಲ್ಲಿ ಪ್ರಾರ್ಥನೆ ಜೀವ ಇಲ್ಲ, ಆರಾಧನೆ ಇದೆ ಜೀವ ಇಲ್ಲ, ಪ್ರಾರ್ಥನೆ ಇದೆ ಜೀವ ಇಲ್ಲ. ಅದ್ ಹೆಂಗ್ ಹೇಳ್ತಾರೆ ಪಾಸ್ಟ್ರೆ? ನಿನಗಿಂತಲೂ ಚೆನ್ನಾಗಿ ರೋಮನ್ ಕ್ಯಾಥಲಿಕ್ ಅವರು ಪ್ರಾರ್ಥನೆ ಮಾಡ್ತಾರೆ, ನಿನಗಿಂತ ಚೆನ್ನಾಗಿ ಯೆಹೋವ ವೀಕ್ನೆಸ್ ಅವರು ದೇವರನ್ನ ಆರಾಧನೆ ಮಾಡ್ತಾರೆ. ಬಟ್ ಅವರುಗಳಿಗೂ ನಮಗೂ ವ್ಯತ್ಯಾಸ ಇದೆ. ನಾವು ಮಾಡೋ ಪ್ರಾರ್ಥನೆಯಲ್ಲಿ ಜೀವ ಇರಬೇಕು, ನಾವು ಮಾಡೋ ಆರಾಧನೆಯಲ್ಲಿ ಜೀವ ಇರಬೇಕು, ನಾವು ಮಾಡುವಂತ ಸ್ತುತಿಗಳಲ್ಲಿ ಜೀವ ಇರಬೇಕು. ಇವತ್ತು ನಿಮ್ಮ ಬಾಯಿ ಶುದ್ಧಿಯಾಗಲಿ. ಹಲ್ಲೆಲೂಯ. ಇವತ್ತು ನಿಮ್ಮ ಬಾಯಿ ಶುದ್ಧಿಯಾಗಲಿ. ದೇವರು ಎದುರು ನೋಡುವಂತ ಬಾಯಾಗಿ ನಾಲಿಗೆ ಆಗಿ ನಿನ್ನ ಬಾಯಿ ನಾಲಿಗೆ ಮಾರ್ಪಡುವಾಗ, ಹಲ್ಲೆಲೂಯ, ಜೀವ ಇಲ್ಲದಿರೋ ಮಂಡಲಗಳಲ್ಲಿ ಮೊಣಕಾಲು ಹಾಕುವಾಗ ಕೆಲವು ಶಬ್ದಗಳನ್ನು ನಿನ್ನ ಕೇಳಲಿಕ್ಕೆ ಸಾಧ್ಯವಾಗ್ತದ. ನಿಮಗೆ ಅರ್ಥ ಆಗ್ತಾ ಇಲ್ಲ. ಯೆಹೆಜ್ಕೇಲ ನನ್ನ ದೇವರು ಒಣಗಿದ ಎಲುಬುಗಳ ತಗ್ಗಿನ ಕರ್ಕೊಂಡು ಹೋಗ್ತಾ ಇದಾರ. ಅದು ತೀರ ಒಣಗಿ ಹೋಗಿದೆ, ಜೀವ ಇಲ್ಲ. ಅದೊಂದು ತಗ್ಗು. ಅಲ್ಲಿ ಯಾವ ಶಬ್ದ ಇಲ್ಲ, ನಿಶಬ್ದವಾಗಿದೆ. ಮನುಷ್ಯರು ಓಡಾಡೋ ಸ್ಥಳವೇ ಅಲ್ಲ. ಆ ಜಾಗಕ್ಕೆ ದೇವರು ಯೆಹೆಜ್ಕೇಲನನ್ನು ಕರ್ಕೊಂಡು ಹೋಗ್ತಾ ಇದಾರೆ. ಯೆಹೆಜ್ಕೇಲನನ್ನು ಕರ್ಕೊಂಡೋಗಿ ದೇವರು ಹೇಳ್ತಾ ಇದ್ದಾರೆ, ಇವುಗಳಿಗೆ ಜೀವ ಬರುತ್ತಾ? ಆಗ ಯೆಹೆಜ್ಕೇಲ ಹೇಳ್ತಾ ಇದ್ದಾನೆ, ಸ್ವಾಮಿ ಎಲ್ಲ ನೀನೇ ಬಲ್ಲೆ, ನಿನಗೊತ್ತು ಜೀವ ಬರುತ್ತಾ ಬರಲ್ಲ ಅಂತ ಎಲ್ಲ ನಿನಗೊತ್ತು. ಹಲ್ಲೆಲೂಯ. ಆಗ ದೇವ್ರು ಹೇಳ್ತಾರೆ, ನೀನ್ ನುಡಿ. ಎಷ್ಟೇ ಅಲ್ಲ ಕ್ಲೀನ್ ಆಗಿ ಹೇಳ್ತಾರೆ ನೋಡ್ರಿ ದೇವ್ರು. ಏನ್ ನುಡಿಬೇಕಪ್ಪ? ಎಲುಬುಗಳು ನೋಡಿ ನುಡಿ. ಹಲ್ಲೆಲೂಯ, ಹಲ್ಲೆಲೂಯ. ಯೆಹೆಜ್ಕೇಲನ ಸಂಗಡ, ಎಲಿಯನ ಸಂಗಡ, ಕಾಗೆಯ ಸಂಗಡ, ಕತ್ತೆಯ ಸಂಗಡ ಇದ್ದಂತ ದೇವರ ಇವತ್ತು ನಮ್ಮ ಸಂಗಡ ಇರೋದು, ನಮ್ಮನ್ನ ನಡೆಸ್ತಾ ಇರೋದು, ನಮ್ಮನ್ನ ಕಾಯ್ತಾ ಇರೋದು, ನಮ್ಮನ್ನ ಪರಿಪಾಲಿಸ್ತಾ ಇರೋದು. ಈ ದೇವರು ಹೇಳ್ತಾ ಇದ್ದಾರೆ, ಈ ದಿನಗಳಲ್ಲಿ ಬಾಯಿಂದ ಬರೋ ಶಬ್ದ ಅದು ಜೀವವುಳ್ಳ ಶಬ್ದವಾಗಿ ಮಾರ್ಪಡಲಿ. ಎಸ್, ನಿನ್ನ ಶಬ್ದಗಳಿಗೆ, ನಿನ್ನ ಬಾಯಿದ ಹೊರಡೋ ಪದಗಳಿಗೆ ಇವತ್ತಿನಿಂದ ಜೀವ ಉಂಟಾಗಲಿ. ಓ, ದೇವರಾತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ಯೆಹೆಜ್ಕೇಲನ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ನಾನಿದ್ದೇನೆ. ಆ ಕೃಪೆ ಇಳಿಲಿ, ಆ ಕೃಪೆ ಇಳಿಲಿ. ಓಹೋ, ಯೆಶಾಯನ ಬಾಯಿ ಒಳಗಡೆ ಇದ್ದಂತ ನಾಲಿಗೆಯನ್ನ ಮುಟ್ಟಿದ ಹಾಗೆ ಒಂದು ಅಗ್ನಿ ಬಂದು ದಹಿಸಿದ ಹಾಗೆ ಇವತ್ತು ಇವರ ನಾಲಿಗೆ ದೇವರು ಮುಟ್ಲೇ. ಎಸ್. ಯೆಶಾಯನ ಬಾಯಲ್ಲಿ, ಯೆಶಾಯನ ನಾಲಿಗೆಯಲ್ಲಿ ನಡೆದಂತ ಕೆಲವು ಕಾರ್ಯಗಳು ಈ ಸಬ್ಬತ್ ದಿನದಲ್ಲಿ, ಈ ವರೆಗಳಲ್ಲಿ ನಡೀಲಿ, ನಡೀಲಿ, ನಡೀಲಿ. ಅಗ್ನಿ, 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 ಶುದ್ಧಿ ಮಾಡುವ ಅಗ್ನಿ, ಶುದ್ಧಿ ಮಾಡುವ ಅಗ್ನಿ. ಓ, ಪಾಪಗಳನ್ನು ದಹಿಸಿ ಬಿಡುವ ಅಗ್ನಿ. ಯೆಶಾಯನ ನಾಲಿಗೆಯನ್ನ ಅಗ್ನಿ ದಹಿಸಿದ ಹಾಗೆ ಇವರೆಗಳ ನಾಲಿಗೆ, ಇವರೆಗಳ ಬಾಯಿ ಆ ಅಗ್ನಿಯಲ್ಲಿ ತುಂಬಲ್ಪಡಲಿ, ಶುದ್ಧಿಯಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರು ಮಾತಾಡಿದ ಕೆಲವು ಮಾತುಗಳು ನಾನು ಕೇಳಿದನ್ನ ಈಗ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಹೇಗೆ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಹೇಗೆ ಡೆಡಿಕೇಶನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಕೇಳಿದಂತ ಮಾತು ದೇವರ ಮಾತು, ದೇವರ ಆತ್ಮ ನೋಡಿದ ಶಬ್ದ ಈಗ ನಾನು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇದು ದೇವರು ಯೆಹೆಜ್ಕೇಲನಿಗೆ ಹೇಳಿದ್ರು, ನೀನ್ ನುಡಿ. ಏನ್ರ ಮೇಲೆ ನುಡಿ? ಒಣಗಿ ಹೋದ ಎಲುಬುಗಳ ಮೇಲೆ ನುಡಿ. ಮತ್ತೆ ಅಲ್ಲಿ ದೇವ್ರು ಹೇಳ್ತಿದ್ರೆ ಚರ್ಮದ ಮೇಲೆ ನುಡಿ. ಮತ್ತೆ ದೇವ್ರು ಹೇಳ್ತಿದ್ರೆ ನರಗಳ ಮೇಲೆ ನುಡಿ. ಮತ್ತೆ ದೇವ್ರು ಹೇಳ್ತಾರೆ ರಕ್ತದ ಮೇಲೆ ನುಡಿ. ಮತ್ತೆ ದೇವ್ರು ಹೇಳ್ತಿದ್ದಾರೆ ಮೇಲ್ ಹೊದಿಕೆ ಮೇಲೆ ನುಡಿ. ಮತ್ತೆ ದೇವ್ರು ಹೇಳ್ತಿದ್ದಾರೆ ಯೆಹೆಜ್ಕೇಲನಿಗೆ ಶ್ವಾಸಕ್ಕೆ ನುಡಿ. ಹಲ್ಲೆಲೂಯ, ಹಲ್ಲೆಲೂಯ,
ಅಲ್ಲೇಲೂಯ. ಈ ದೇವರ ಆಲೋಚನೆ ಕೊಟ್ಟಿದ ತಕ್ಷಣ ದೇವರ ಆತ್ಮ ಅವಾಗಲ ಶಬ್ದ ನನ್ನ ಕಿವಿಲಿ ಮಾತಾಡಿದ್ದು ಇವರುಗಳಿಗೆ ಹೇಳು ನುಡಿಲಿಕ್ಕೆ. ಯಾವುದಕ್ಕಾಗಿ? ಮಾಸ್ಟ್ರೆ, ನನ್ನ ಮಗನಿಗೆ ವಿದ್ಯೆನೇ ಇಲ್ಲ. ದೇವ್ರು ಹೇಳ್ತಾ ಇದಾರ, ಇವತ್ತು ನಿನ್ನ ಬಾಯಿ ಸರಿ ಹೋದ್ರೆ ಆ ಬಾಯಿಯಿಂದ ಇವತ್ತು ನೀನು ನುಡಿ, ನನ್ನ ಮಗನಿಗೆ ವಿದ್ಯೆ ಬರುತ್ತೆ. ಓ ರಬದ ಡಗದಬ. ಎಸ್ ಎಸ್ ಎಸ್, ಮುಟ್ಟಬೇಕಾದವ್ರನ್ನ ಮುಟ್ಲಿ. ನನ್ನ ಮಗ ಹೇಳಿದ ಮಾತೇ ಕೇಳ್ತಾ ಇಲ್ಲ. ದೇವ್ರು ಹೇಳ್ತಾ ಇದಾರೆ ನುಡಿ. ಹೋ ಹೋ, ಏನ ಗೊತ್ತಿಲ್ಲ ಪಾಸ್ಟ್ರೆ, ಜ್ಞಾಪಕಕ್ಕೆ ಶಕ್ತಿನೇ ಇಲ್ಲ. ದೇವ್ರು ಹೇಳ್ತಾ ಇದಾರೆ ನುಡಿ. ಏನೋ ಗೊತ್ತಿಲ್ಲ ಪಾಸ್ಟ್ರೆ, ರೋಗ ಇದೆ. ದೇವ್ರು ಹೇಳ್ತಾರೆ ನುಡಿ. ಓ ರಬಾದಬೋ ಜೀಸಸ್. ಓ, ನಿಮಗೆ ಇನ್ನ ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ. ದೇವ್ರು ಹೇಳ್ತಾ ಇದಾರೆ, ನಿನ್ನ ಮಗನಿಗೆ ವಿದ್ಯಾಭ್ಯಾಸ ಇಲ್ವಾ? ಅದನ್ನ ನೋಡಿ ನೀನು ಅಳುವುದಕ್ಕಾಗಿ ಅಲ್ಲ, ನೀನು ಅದನ್ನ ನೋಡಿ ನುಡಿಬೇಕು. ನೀನು ಅದನ್ನ ನೋಡಿ ನುಡಿಬೇಕು. ಏನೋ ವಿದ್ಯಾಭ್ಯಾಸ ಇಲ್ಲದೆ ಇರುವಾಗೆ ಮಾಡ್ತಾರೆ ದುರಾತ್ಮ. ಇವತ್ತು ನೀನ್ ಬಿಟ್ಟೋದು. ನನ್ನ ಮಗನಿಗೆ ನಾನು ಕಟ್ಟಲೆ ಕೊಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇದ್ದೇನೆ, ನಾನು ಆಜ್ಞಾಪಿಸ್ತಾ ಇದ್ದೇನೆ, ನಾನು ನುಡಿತಾ ಇದ್ದೇನೆ. ಯಾಕೆಂದ್ರೆ ನನ್ನ ಬಾಯಲ್ಲಿ ದೇವರಿದ್ದಾನೆ. ಈಗ ನಾನು ಹೇಳ್ತಾ ಇದ್ದೇನೆ, ನನ್ನ ಮಗನಿಗೆ ವಿದ್ಯೆ ಬರಲೇ, ನನ್ನ ಮಗನಿಗೆ ವಿದ್ಯೆ ಬರಲೇ. ಎಸ್. ಓ, ನನ್ನ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ಹಾಕಿ ಎಷ್ಟೋ ದಿವಸಗಳಾಗೋಯ್ತು. ದೇವ್ರು ಹೇಳ್ತಾರೆ ನುಡಿ ನುಡಿ. ಒಣಗಿದ ಎಲುಬುಗಳು ಅಳ್ಳಾಡೋದಕ್ಕೆ ಸಾಧ್ಯವಾದ್ರೆ, ಒಣಗಿದ ಎಲುಬುಗಳು ಚದರಿ ಹೋಗಿದ್ದು ಮತ್ತೆ ಬಂದು ಜೋಡಣೆ ಆಗೋದಕ್ಕೆ ಸಾಧ್ಯವಾದ್ರೆ, ಚರ್ಮ ಬಂದಿದ್ದು ನಿಜ ಆಗಿದ್ರೆ, ರಕ್ತ ಬಂದು ನಿಜ ಆಗಿದ್ರೆ, ಓ ಜೀವ ಬಂದು ನಿಜ ಆಗಿದ್ರೆ, ದೇವ್ರು ಹೇಳ್ತಾರೆ ನುಡಿ. ಎಸ್, ನೀನ್ ನುಡಿಬೇಕು, ನೀನ್ ನುಡಿಬೇಕು, ನೀನ್ ಮಾತಾಡಬೇಕು. ನೀನ್ ಮಾತಾಡುವಾಗ ಸಮಥಿಂಗ್ ಕ್ರಿಯೇಷನ್ ನಡಿಬೇಕು ಅಂದ್ರೆ ಇವತ್ತು ನಿನ್ನ ಬಾಯಲ್ಲಿ ಒಂದು ಬದಲಾವಣೆ. ಓ, ನಿನ್ನ ಮಾತುಗಳಲ್ಲಿ ಒಂದು ಬದಲಾವಣೆ, ನಿನ್ನ ಬಾಯಲ್ಲಿ ಒಂದು ಶುದ್ಧೀಕರಣ. ಅದಕ್ಕೆ ದೇವರು ಹೇಳ್ತಾರೆ, ಯೆಹೋಶುವ ಹೇಳ್ತಾನೆ, ಇವತ್ತು ನಿಮ್ಮ ಮೊದಲು ಶುದ್ಧಿ ಮಾಡಿಕೊಳ್ಳ್ರಿ. ನಾಳೆಯಿಂದ ನಿಮ್ಮ ಪಾಳೆಯಗಳಲ್ಲಿ, ನಿಮ್ಮ ಮಂಡಲಗಳಲ್ಲಿ ನಾನು ಅದ್ಭುತ ಮಾಡ್ತೇನೆ. ಓ, ದೇವರ ಅದ್ಭುತ ಮಾಡ್ತಾರ. ಓ, ದೇವರ ಮಹಿಮೆ ಅದ್ಭುತ ಮಾಡುತ್ತೆ. ದೇವರ ವಾಕ್ಯ ಅದ್ಭುತ ಮಾಡುತ್ತೆ. Praise the Lord. ಪಾಸ್ಟ್ರೆ, ನನ್ನ ಮಗ, ನನ್ನ ಮಗಳು ನಾನು ಹೇಳಿದ ಮಾತೇ ಕೇಳ್ತಾ ಇಲ್ಲ. ದೇವ್ರು ಹೇಳ್ತಾ ಇದ್ದಾರೆ, ನೀನ್ ನುಡಿ. ಹೇಗ್ ನುಡಿಬೇಕು? ಅಯ್ಯೋ, ನನ್ನ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಂತಲ್ಲ, ನಾಳೆಯಿಂದ ಇವತ್ತು ನಾನು ಮೊಣಕಾಲಾಗ್ತೀನಿ. ಇವತ್ತು ನಾನು ಪರಲೋಕದ ಕಡೆಗೆ ಕೈಗೆಳುತ್ತೀನಿ. ನಾಳೆಯಿಂದ ನನ್ನ ಮಗಳು, ನಾಳೆಯಿಂದ ನನ್ನ ಮಗ ನಾನು ಹೇಳಿದ್ ಕೇಳ್ತಾನ. ಓ, ನೀನು ಕತ್ತಲೆ ಕೊಡುವಾಗ, ನೀನು ಕಲ್ಪಿಸುವಾಗ ಸಮಥಿಂಗ್ ಏನು ನಡಲಿಕ್ಕಾಗಿ ಹೋಗ್ತದೆ ಅಂತ ಹೇಳಿ ಸೈನ್ಯಗಳ ಒಡೆಯನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ನಂಬಿಕೆ ಉಳ್ಳವರ ಕಾರ್ಯಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸಿ ಪಡೆದುಕೊಳ್ಳ್ರಿ. ಪಾಸ್ಟರ್, ಅವ್ರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ಇವ್ರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ನಾನು ಮೊಣಕಾಲಾಕಿ ಕಟ್ಟಲು ಕೊಡುವಾಗ, ನಾನು ಮಾತಾಡುವಾಗ, ನಾನು ಕಲ್ಪಿಸುವಾಗ ಈ ರೀತಿ ಹೇಳ್ತೀನಿ, ನಾಳೆಯಿಂದ ನನ್ನ ಮಕ್ಕಳು ನನಕ್ಕಿಂತ 2 ಪಟ್ಟು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರ. ನಂಬಿಕೆನೇ ಇಲ್ಲ, ನಂಬಿಕೆನೇ ಇಲ್ಲ.
ನಾಳೆಯಿಂದ ನನ್ನ ಮಕ್ಕಳು ಮೊಣಕಾಲಾಗ್ತಾರ. ನಾಳೆಯಿಂದ ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ. ನನ್ನ ಮಗ ಪ್ರಾರ್ಥನೆ ವೀರನಾಗ್ತಾನೆ. ನನ್ನ ಮಗಳು ಪ್ರಾರ್ಥನೆ ವೀರನಾಗ್ತಾಳೆ. ಓ, ನನ್ನ ಮಕ್ಕಳ ಕೃಪೆ ಇಲ್ಲ, ನಾಳೆಯಿಂದ ನನ್ನ ಮಕ್ಕಳಿಗೆ ಕೃಪೆ ಉಂಟಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಕಾಲೇಜಲ್ಲಿ ನಾನು ಓದುವಾಗ 20 ಮಾರ್ಕ್ಸ್ಗೆ 9, 8.5, 10 ಇಷ್ಟ್ರ ಒಳಗಡೆನೆ ಮಾರ್ಕ್ಸ್ ತೆಗಿತಾ ಇದ್ದೆ. ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್, ದೊಡ್ಡ ಎಕ್ಸಾಮ್, 40 ಮಾರ್ಕ್ಸ್ ಕೊಟ್ಟಿದ್ದಾರೆ. 40 ಮಾರ್ಕ್ಸ್ಗೆ ನಾನು ಕುತ್ಕೊಂಡು ಬಾರ್ದೆ, ಬೇರೆ 12.5 ಬಂತು. ಎಲ್ರ ಮುಂದೆ ಸಾರು, ನಿನ್ನ ಒಳಗಡೆ ಬುದ್ಧಿ ಇದೆಯಾ, ಲೆದ್ದಿ ಇದೆಯಾ ಅಂದ್ರು. ತುಂಬಾ ವೇದನೆ ಆಯಿತು ಎಲ್ರ ಮುಂದಗಡೆ. ಅದು ಈ ಮಾತಂದಿದ್ದು ಮನುಷ್ಯ, ಸಾಧಾರಣವಾದ ಅನ್ಯ ವ್ಯಕ್ತಿ ಅಲ್ಲ. ಈ ಮಾತನ್ನ ಹೇಳಿದು ಬುದ್ಧಿ ಇದೆಯಾ, ಲೆದ್ದಿ ಇದೆ ಅಂತ ಹೇಳಿ ಒಂದು ಪಾಸ್ಟ್ರು, ಒಂದು ದೊಡ್ಡ ಸೇವಕನು. ದೇವ್ರೆ, ಸೇವಕನು ಈ ರೀತಿ ಹೇಳ್ತಾನ? ಅದು ಇಷ್ಟು ಜನರ ಮುಂದಗಡೆ ಹೇಳ್ಬಿಟ್ರಲ್ಲ. ದೇವ್ರೇ, ನಿಜವಾಗಲೂ ನನಗೆ ಬುದ್ಧಿ ಇದೆಯಾ ಅಥವಾ ಲೆದ್ದಿ ಇದೆಯಾ? ನೀನ್ ಬುದ್ಧಿ ಕೊಟ್ಟಿದ್ರೆ ಅವ್ರೇನಕ್ಕೆ ಲೆದ್ದಿ ಅಂತ ಮಾತಾಡ್ತಾ ಇದ್ರು ಅಂತೇಳಿ ಕಣ್ಣೀರ್ ಹಾಕ್ದೆ. NT ಸರ್ವೆನಲ್ಲಿ 12.5 ಮಾರ್ಕ್ಸ್ ತೆಗೆದೆ. OT ಸರ್ವೆ ಬಂತು, ಅವ್ರ ಸಬ್ಜೆಕ್ಟ್ 40 ಮಾರ್ಕ್ಸ್ಗೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ. ನಾನು ಹೇಳಿದೆ, ದೇವ್ರೆ, ಇವ್ರ ಲಾಸ್ಟ್ ಟೈಮ್ನಲ್ಲಿ ಬುದ್ಧಿ ಇದೆಯಾ ಲೆದ್ದಿ ಇದೆ ಅಂತ ಹೇಳ್ಬಿಟ್ರು. ನೀನ್ ನನಗೆ ಬುದ್ಧಿ ಕೊಟ್ಟಿದ್ದೀನಿ ಅಂದ್ರೆ, ನೀನ್ ನನಗೆ ಬುದ್ಧಿ ಕೊಟ್ಟಿದ್ಯಾ ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ, ಇವ್ರದೇ ಸಬ್ಜೆಕ್ಟ್ ಅಲ್ಲಿ ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು. ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು. ನೀನ್ ನನಗೆ ಬುದ್ಧಿ ಕೊಟ್ಟಿದ್ಯಾ ಅಂದ್ರೆ, ನೀನಿಗೆ ಆ ಕೃಪೆ ಕೊಟ್ಟಿದ್ಯಾ ಅಂದ್ರೆ, ಇವ್ರ ಸಬ್ಜೆಕ್ಟ್ ಅಲ್ಲಿ, ನ್ಯೂ ಟೆಸ್ಟಿಮೆಂಟ್ ಸಬ್ಜೆಕ್ಟ್ ಅಲ್ಲಿ ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ದೇವ್ರೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಓದಿಕೊಂಡು ಮತ್ತೆ ಪ್ರಾರ್ಥನೆ ಮಾಡಿ, ನಾನು ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ಳುವಾಗ ನೀವು ನಂಬ್ತಿರೋ ಬಿಡ್ತಿರೋ, ಎಲ್ರಕ್ಕಿಂತ ಮುಂಚೆ ಫಸ್ಟ್ ನಾನೇ ಬರ್ದ್ಬಿಟ್ಟು ಪೇಪರ್ ಕೊಟ್ಬಿಟ್ಟಿದ್ದೆ. ಈಚೆ ಕಡೆ ಹೋದ ಸಾರಿಗೆ ಡೌಟು, ಇವನೇನು ಬರ್ದಿರಲ್ಲ. ಯಾಕಂದ್ರೆ ಲಾಸ್ಟ್ ಟೈಮಲ್ಲಿ 12 ತೆಗ್ದಿರೋದನು. ಇವನೇನು ಬರ್ದಿರಲ್ಲ, ಇವನೇನು ಓದ್ಕೊಂಡು ಬಂದಿರಲ್ಲ, ಅದಕ್ಕೆ ಇವನು ಎದ್ದೋಗ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಕೆಲವು ಜನರೆಲ್ಲ ಮಾತಾಡಿದಾರ. ಪಟ್ ಅಂತ ಹೇಳಿ ಎಲ್ಲ ಬರ್ಬಿಟ್ಟು ಪಟ್ ಅಂತ ಪೇಪರ್ ಕೊಟ್ಬಿಟ್ಟು ಅವ್ರು ನೋಡ್ತಾರೆ. ಇನ್ನ ಟೈಮ್ ಇತ್ತಲ್ಲ ಅಂತಂದ್ರು. ನನಗೆ ಸಾಕು ಸಾರ್ ಅಂದೆ. ಅವ್ರು ಹೇಳಿದ್ರು, ಇನ್ನ ಟೈಮ್ ಇತ್ತಲ್ವಾ, ಯಾಕೆ ಇಷ್ಟು ಬೇಗ? ಸಾಕು ಸರ್ ಕೊಟ್ಬಿಟ್ಟು ಬಂದ್ಬಿಟ್ಟೆ. ರಿಸಲ್ಟ್, ಯಾ ಸಾರು ನಿನಗೆ ಬುದ್ಧಿ ಇಲ್ಲ, ನಿಮ್ಗೆ ಬುದ್ಧಿ ಇದೆಯಾ ಲೆದ್ದಿ ಇದೆಯಾ ಅಂದ್ರು. ಅವ್ರ ಸಬ್ಜೆಕ್ಟ್ ನಲ್ಲೇ 40ಕ್ಕೆ 38. ಹಲ್ಲೆಲೂಯಾ. ನಿಜ ಇಲ್ಲ, ಏನೋ ಸುಳ್ಳು ಹೇಳ್ತಾ ಇಲ್ಲ, ನಿಜ ಸತ್ಯ. 40 ಮಾರ್ಕ್ಸ್ಗೆ 38. ಎಷ್ಟು ಕಡಿಮೆ? ತಂದೆಗೊಂದು ತಾಯಿಗೊಂದು ಬಿಟ್ಬಿಟ್ಟೆ. 2 ಮಾರ್ಕ್ಸ್ ಕಡಿಮೆ, 38. ಸರ್ ಶಾಕ್ ಆಗ್ಬಿಟ್ರು. ನೆಕ್ಸ್ಟ್ ಬಂದು ಶಬಾಷ್ ಅಂದ್ರು. ಯಾರು? ಲೆದ್ದಿ ಅಂದ್ರಲ್ಲ, ಅದೇ ಬಾಯಲ್ಲಿ ಶಬಾಷ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳಿದೆ, ದೇವ್ರೆ, ನನಗೆ ಬುದ್ಧಿ ಕೊಟ್ಟಿದ್ರೆ ನಾನ್ ತೆಗಿಬೇಕು ಅಂದೆ, ತೆಗೆದೆ. ನಾವೇನ್ ಮಾತಾಡ್ತೀವೋ ದೇವ್ರದ್ದು ಕೇಳ್ತಾನ. ನಾವೇನ್ ಮಾತಾಡ್ತೀವೋ ದೇವ್ರು ಕೇಳ್ತಾ ಇರ್ತಾನ. ಅದಕ್ಕೆ ನಮ್ಮ ಬಾಯಿ ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ದೇವರ ಕಿವಿಡು ಮಾಡಿರೋದು ಯಾರೂ ಅಲ್ಲ, ಅದು ನಮ್ಮ ಬಾಯಿ. ದೇವ್ರು ಹೇಳ್ತಾರೆ ಯೆಶಾಯನ ಬರೆದ ಪ್ರವಾದದಲ್ಲಿ, ನಿಮ್ಮ ಪ್ರಾರ್ಥನೆ ಕೇಳಲಾರಂದ, ನಿಮ್ಮ ಮೊರೆ ಕೇಳಲಾರಂದ ನನ್ನ ಕಿವಿಡ ಕಿವಿ ಅಲ್ಲ, ನನ್ನ ಕೈ ಮೋಡಗೈ ಅಲ್ಲ. ಬಟ್ ಇವತ್ತು ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ, ನನ್ನ ಮೊರೆ ದೇವರು ಕೇಳ್ತಾ ಇಲ್ಲ ಅಂದ್ರೆ ಯಾರೋ ಕಿವಿಡು ಮಾಡಿಲ್ಲ, ನನ್ನ ಬಾಯೇ ದೇವರ ಕಿವಿಡು ಮಾಡ್ಬಿಟ್ಟಿದೆ. ಯಾಕೆ? ನನ್ನ ಬಾಯಿ ಶುದ್ಧಿ ಇಲ್ಲ, ನನ್ನ ಬಾಯಿ ಕಾಪಾಡ್ಕೊಳ್ತಾ ಇಲ್ಲ, ನನ್ನ ಬಾಯಿ ಕಾವಲಿಟ್ಟಿಲ್ಲ.
ಆದ ಕಾರಣ ನನ್ನ ಬಾಯಿ ಇಷ್ಟ ಬಂದ ಹಾಗೆ ಹೋಗ್ತಾ ಇದೆ. ಆದ್ರೆ ದೇವರು ಹೇಳ್ತಾರೆ, ನನ್ನ ಕಿವಿಡ ಕಿವಿ ಅಲ್ಲ, ಇವತ್ತು ಕೂಡ ನನ್ನ ಕಿವಿ ಉನ್ನತವಾಗಿದೆ. ನಿನ್ ಬಾಯಿ ಬದಲಾಗಲಿ, ನಿನ್ ಮಾತು ಬದಲಾಗಲಿ, ನಿನ್ ನಾಲಿಗೆ ಬದಲಾಗಲಿ. ಒಂದು ಅರಿಕೆ ಮಾಡು, ಬಾಯಿಂದ ಇವತ್ತು ಅರಿಕೆ ಮಾಡು. ನೀನ್ ಬಾಯಿಂದ ಅರಿಕೆ ಮಾಡಿದ್ರೆ ನಿನ್ನ ಹೃದಯದಲ್ಲಿ ಕೆಲವು ಕಾರ್ಯಗಳು ನಡೆಯುತ್ತೆ. ನಿನ್ನ ಹೃದಯದಲ್ಲಿ ಕೆಲವು ಕಾರ್ಯಗಳು ನಡೆಯೋದು ಯಾರಿಂದ? ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನು ಅಂತರ್ಭಾಗದಲ್ಲಿ ನಡೆಯುವುದನ್ನು ನೋಡಿ ಪ್ರತಿಫಲ ಕೊಡ್ತಾನಂತೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ನಿನ್ನ ಅಂತರ್ಭಾಗದಲ್ಲಿ ಏನು ನಡಿಬೇಕು ಅಂದ್ರೆ ನಿನ್ನ ಬಾಯಿ ಶುದ್ಧವಾಗಿರ್ಬೇಕು. ನಿನ್ನ ಬಾಯಿ ಶುದ್ಧವಾಗಿದ್ರೆ ದೇವ್ರು ಕೇಳ್ತಾನೆ. ದೇವ್ರು ಕೇಳಿದ್ರೆ ನಿಜವಾಗ್ಲೂ ಜೀವ ಇಲ್ದಿರುವ ಕಾರ್ಯಗಳ ಮೇಲೆ ಜೀವ ಉಂಟಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ ಲದ್ದಿ ಇದೆಯಾ, ಬುದ್ಧಿ ಇದೆಯಾ ಅಂತ ಕೇಳಿದ್ರು. ಅದೇ ಸರ್ ಕರೆದ್ಬಿಟ್ಟು ಶಬಾಷ್, ನೆಕ್ಸ್ಟ್ 100ಕ್ಕೆ 100 ತೆಗಿಬೇಕು ಅಂದ್ರು. ಲೊಟ್ಟ. ನಾನು ಆಮೇಲೆ ದೇವರಿಗೆ ಹೇಳಿದೆ, ದೇವರೇ ನಿಜವಾಗಲೂ ನೀ ನನಗೆ ಲದ್ದಿ ಕೊಟ್ಟಿಲ್ಲ, ನೀ ನನಗೆ ಬುದ್ಧಿ ಕೊಟ್ಟಿದ್ಯಪ್ಪ, ನೀ ನನಗೆ ಜ್ಞಾನ ಕೊಟ್ಬಿಟ್ಟಿದ್ಯಾ, ಸಾಕು ಜಸ್ಟ್ ಪಾಸ್ ಮಾಡು ಅಂದೆ. ಏನಂದೆ? ಜಸ್ಟ್ ಪಾಸ್ ಸಾಕು ದೇವ್ರೆ. ನಾನು ಪರೀಕ್ಷೆ ಮಾಡಿದೆ, ಏನಂತೇಳಿ, ನೀ ನನಗೆ ಬುದ್ಧಿ ಕೊಟ್ಟಿದ್ಯಾ ಇಲ್ವೋ ಅಂತೇಳಿ, ನೀನು ಈ ಸಬ್ಜೆಕ್ಟಲ್ಲಿ ತೋರಿಸ್ಬೇಕು ಅಂತ. ಬುದ್ಧಿ ಕೊಟ್ಬಿಟ್ಟಿದ್ಯಾ, ಅರಿವಾಯ್ತು, ಮತ್ತೆ ನನಗೆ ಅಷ್ಟೇ ಬೇಕಂತಿಲ್ಲ, ಜಸ್ಟ್ ಪಾಸ್ ಆದ್ರೆ ಸಾಕು ಅಂದೆ. ಅಲ್ಲಿಂದ ಬರೋರ್ಗು ಜಸ್ಟ್ ಪಾಸ್. ನಿಜ, ಅಲ್ಲಿಂದ ಬರೋರ್ಗು ಜಸ್ಟ್ ಪಾಸ್ ಆಗೋಂಗೆ ಮಾರ್ಕ್ಸ್ ಬಂತು ನನಗೆ. ಆಮೇಲೆ ಪ್ರಸಂಗ ಶಾಸ್ತ್ರ ಕಲಿಸ್ಕೊಡ್ತಾರೆ. ಪ್ರಸಂಗ ಶಾಸ್ತ್ರ ಕಲಿಸ್ಕೊಡ್ತಾರೆ. ಕಲಿಸ್ಕೊಟ್ಟಿದ್ದು ಅವರೇ. ಯಾರೋ ಲದ್ದಿ ಬುದ್ಧಿ ಅಂದ್ರಲ್ಲ, ಅವರೇ. ಅವ್ರದೇ ಸಬ್ಜೆಕ್ಟ್ ಅದು. ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್ ಅವ್ರದೇ ಸಬ್ಜೆಕ್ಟ್. ಈ ಪ್ರಸಂಗ ಶಾಸ್ತ್ರ ಅದು ಅವ್ರದೇ ಸಬ್ಜೆಕ್ಟು. ಈಗ ಈ ಪ್ರಸಂಗ ಶಾಸ್ತ್ರದಲ್ಲಿ ಕಲಿಸ್ಕೊಟ್ರು, ಎಲ್ಲ ಮುಗೀತು. ಈಗ ಏನ್ ಮಾಡಬೇಕು? ಎಲ್ಲ ಆಯ್ತು, ಆ ಸಬ್ಜೆಕ್ಟ್ ಮುಗೀತು. ಎಲ್ಲ ಆದ್ಮೇಲೆ ಈ ಬೈಬಲ್ ಕಾಲೇಜಲ್ಲಿ ಏನ್ ಮಾಡ್ತಾರೆ, ಗ್ರಾಜುಯೇಟ್ ಟೈಮ್ನಲ್ಲಿ, ಪದವೀಧರನ ಟೈಮ್ನಲ್ಲಿ, ಸ್ಟೂಡೆಂಟ್ ಅಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಏನಕ್ಕೆ? ಗ್ರಾಜುಯೇಟ್ ಟೈಮ್ನಲ್ಲಿ 10 ನಿಮಿಷ ಪ್ರಸಂಗ ಮಾಡಬೇಕು. ಎಷ್ಟು ನಿಮಿಷ? 10 ನಿಮಿಷ. ಅದು ಹೆಂಗಿರ್ಬೇಕಂದ್ರೆ ಎಲ್ಲರ ಕಿವಿ ಗುಯ್ ಅನ್ಬೇಕು, ಹಂಗ್ ಪ್ರಸಂಗ ಮಾಡಬೇಕು. ಅಂದ್ರೆ ಸಬ್ಜೆಕ್ಟ್ ಹಂಗಿರ್ಬೇಕು, ಮಸಾಲ ಹಂಗಿರ್ಬೇಕು. ಆ ಟೈಮ್ನಲ್ಲಿ ಏನಾಯ್ತು, ಕೆಲವು ಜನರು ಸೆಲೆಕ್ಷನ್ ಮಾಡಿದ್ರು. ಸೆಲೆಕ್ಷನ್ ಮಾಡಿ 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 ಅದನ್ನಲ್ಲಿ ಫಿಲ್ಟರ್ ಮಾಡಿ ಅದನ್ನಲ್ಲಿ ಫಿಲ್ಟರ್ ಮಾಡಿ ಅದರಲ್ಲೇ ಒಬ್ಬರನ್ನ ಆಯ್ಕೆ ಮಾಡ್ತಾರ. ಹಲ್ಲೆಲೂಯಾ. ಹಾಗೇನೆ ಸುಮಾರು ಜನ ಆಯ್ಕೆ ಮಾಡಿಕೊಂಡ್ರು. ಆ ಆಯ್ಕೆನಲ್ಲಿ ನಾನೊಬ್ಬ ಆಗಿದ್ದೆ. ಹಲೋ, ಸುಮಾರು ಜನ ಸೆಲೆಕ್ಷನ್ ಮಾಡಿದ್ರು, ಅದರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಸೆಲೆಕ್ಷನ್ ಆದ, ಟಾಪಿಕ್ ಕೊಟ್ಟರು. ಅವರೇ ಟಾಪಿಕ್ ಕೊಡ್ತಾರೆ, ಟೈಟಲ್ ಕೊಡ್ತಾರೆ. ಒಂದು ಟಾಪಿಕ್ ಕೊಟ್ಟರು, ದೇವರ ಬಲದಲ್ಲಿ ಮುನ್ನಡೆ. ಇದ್ರ ಕುರಿತು ಪ್ರಸಂಗ ಮಾಡಬೇಕು. ಹಲ್ಲೆಲೂಯಾ. ದೇವರ ಬಲದಲ್ಲಿ ಮುನ್ನಡೆ. ಈಗ ಯಾರ್ಯಾರನ್ನ ಆರಿಸ್ಕೊಂಡಿದ್ರು ಅವರೆಲ್ಲ ಒಂದೊಂದು ವಾಕ್ಯಗಳನ್ನ ಸಂಗ್ರಹಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟ ಮಾತುಗಳು, ಮಸಾಲ ಗಿಸಾಲ ಎಲ್ಲ ಹಾಗೆ ರೆಡಿ ಮಾಡ್ಕೊಂಡು ಬಂದಿದ್ರು. ನನಗೆ ದೇವರ ಆತ್ಮ ಏನು ಕೊಡ್ತಾನೆ ಅದನ್ನ ತಗೊಂಡಾಗ ನನ್ನ ಕೂತ್ಕೊಂಡೆ. ಆಮೇಲೆ ಅಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ. ಸೂಟ್ ಕೋಟೆಲ್ಲ ಹಾಕೊಂಡು ನಡ್ಕೊಂಡೆಲ್ಲ ಹೋಗ್ಬೇಕು. ಸೂಟ್ ಕೋಟೆ ಇಲ್ಲ, ಯಾರ್ದು ಭಿಕ್ಷೆ ಬೇಡದೆ, ಯಾರೋ ಕೊಟ್ಟರು ತಗೊಂಡು ಬಂದು ಎತ್ಕೊಂಡೆ, ಬೈಬಲ್ ಇಟ್ಕೊಂಡೆ, ದೊಡ್ಡ ಪಾಶ ತರ. ಹಲ್ಲೆಲೂಯಾ, ದೊಡ್ಡ ಪಾಶ ತರ. ಅವರೆಲ್ಲ ಸರ್ದಿ ಆಯ್ತು, ನನ್ನ ಸರ್ದಿ ಬಂತು. ಕೆಲವು ಜನರು ಚಾಪಲ್ ಅಂದ್ರೆ ಚರ್ಚ್ ಹಿಂಭಾಗದಲ್ಲೇ ಲೈಬ್ರರಿ ಹತ್ರ ಸ್ಕ್ರೀನ್ ಹಾಕಿದ್ರು, ಗ್ಲಾಸು. ಅವತ್ತು ನಾನು ಪ್ರಸಂಗ ಮಾಡಿದಿನ ಸ್ಕ್ರೀನ್ ತೆಗೆದ್ಬಿಟ್ಟಾರೆ ಒಂದಿನ ಮುಂಚೆನೆ, ನೋಡ್ಬೇಕು ಅಂತ. ಗ್ಲಾಸ್ ಕಡೆ ಲೈಬ್ರರಿಯಿಂದ ಜನಗಳೆಲ್ಲ, ಮಿಕ್ಕಿದವರು ಚಾಪಲ್ ಅಲ್ಲಿ ಇದ್ದಾರೆ ಅರ್ಧ ಜನ, ಮಿಕ್ಕಿದವರು ಕ್ಲಾಸಲ್ಲಿ ಇರೋರಲ್ಲ ಲೈಬ್ರರಿ ಇರಬೇಕು. ಹಲ್ಲೆಲೂಯಾ. ಈಗ ಎಲ್ರದ್ದು ಆಯ್ತು. ನಾನು ಸ್ಟೈಲ್ ಆಗಿ ಬೈಬಲ್ ಇಟ್ಕೊಂಡು, ಇದೇ ಬೈಬಲ್ ರಕ್ಷಣೆ ಒಂದಾಗಿದೆ, ಇದುವರೆಗೂ ಇದೇ ಬೈಬಲ್, ರಕ್ಷಣೆ ಒಂದಾಗಿ ಇದೇ ಬೈಬಲ್ ತಗೊಂಡಿದ್ದು. ಈ ಬೈಬಲ್ ಎತ್ಕೊಂಡೆ, ಎಲ್ಲ ದೊಡ್ಡ ಪಾಸ್ಟ್ ನೋಡಿದ್ನಲ್ಲ, ಬರ್ತಾರಲ್ಲ ಅಲ್ಲಿ ಬೈಬಲ್ ಕಾಲೇಜಲ್ಲಿ ಸೂಟ್ ಕೂಡ ಹಾಕೊಂಡು ಇಂಗ್ಲೀಷ್ ಪಾಸ್ಟ್ಗಳು ಬರ್ತಾರಲ್ಲ, ಅವ್ರ ತರ ಎತ್ಕೊಂಡು ಸ್ಟೈಲ್ ಆಗಿ ನಡ್ಕೊಂಡು ಬಂದು ಹಿಂಗಂದೆ. ಎಲ್ಲ ಸಾರ್ಗಳು ಮುಂದೆ ಕೂತಿದ್ದಾರೆ. ಬೈಬಲ್ ಕಾಲೇಜ್ ನಡೆಸುವಂತ ಪ್ರಿನ್ಸಿಪಲ್, ಆ ಬೈಬಲ್ ಕಾಲೇಜ್ ಸ್ಥಾಪನೆ ಮಾಡಿ ನಡೆಸ್ತಾ ಇರುವಂತ ಸಾರು ಮುಂದೆ ಕೂತ್ಕೊಂಡ್ಬಿಟ್ಟವ್ರೆ. ಎಲ್ಲ ಮುಂದೆ
2 ಸಾಲು ಎಲ್ಲ ಸಾಲುಗಳು ಕೂತ್ಕೊಂಡ್ಬಿಟ್ಟವ್ರೆ. ಹಿಂದೆಗಡೆ ಈ ಸ್ವಲ್ಪ ಆ, ಅನುಭವ ಇರುವಂತ ಸೇವಕರು. ಅಂದ್ರೆ ಈಗ BTH ಓದಬೇಕು ಅಂದ್ರೆ 2 ವರ್ಷ ಓದಬೇಕು, 1 ವರ್ಷ ಗ್ಯಾಪ್ ಕೊಡ್ತಾರೆ. 1 ವರ್ಷ ಹೋಗಿ ಸೇವೆ ಮುಗಿಸ್ಕೊಂಡು ಬರಬೇಕು. 1 ವರ್ಷ ಸೇವೆ ಅನುಭವ ಆದ್ಮೇಲೆ ಮತ್ತೆ ಇನ್ನೊಂದು ವರ್ಷ ಕಂಪ್ಲೀಟ್ ಆಗಬೇಕು 3 ವರ್ಷಕ್ಕೆ BTHಗೆ. ಆ ರೀತಿ 2 ವರ್ಷ ಓದಿ ಮತ್ತೆ ಹೋಗಿ ಸೇವೆ ಮಾಡಿ ನೆಕ್ಸ್ಟ್ ಆ 1 ವರ್ಷ ಎಕ್ಸಾಮ್ ಬರ್ಲಿಕ್ಕಾಗಿ ಬಂದಿರುವಂತ ಸೇವಕರು ಕೂಡ ಇದ್ದಾರೆ. ಎಲ್ಲ ತುಂಬಿಕೊಂಡಿದ್ದಾರೆ. ಹಿಂದೆಗಡೆ ಸ್ಟೂಡೆಂಟು ಹೋಗಿ ನಿಂತ್ಕೊಂತೀನಿ, ಮಾತು ಬಾಯಿಗೆ ಬರ್ತಾ ಇಲ್ಲ, ಬಾಯಿ ಕ್ಲೋಸ್ ಆಗ್ಬಿಡೋದ. ನೋಡಿದೆ ಹಿಂಗೆ 2 ನಿಮಿಷ ನಿಂತ್ಕೊಂಡಿದ್ದೀನಿ. ಹಿಂದೆಗಡೆ ಅಂತವ್ರೆ, ಇಲ್ಲಿ ಬರ್ತಾ ಇಲ್ಲ. ಹಳ್ಳಿ ಲೈಬ್ರರಿಯಿಂದ ಸ್ಕ್ರೀನ್ ತೆಗೆದಿದ್ರು, ಅಲ್ಲಿಂದ ಅಂತವ್ರೆ, ಮಾತೇ ಬರ್ತಾ ಇಲ್ಲ. ಹಾಗೆ ಸ್ಟಾಚ್ ಸಟನ್ ಆಗಿದೆ ಅವರ ಆತ್ಮನ ಶಕ್ತಿ. ಇವತ್ತು ಆ ಅನುಭವ ನನಗಿದೆ. ಹೆಂಗ ಆಯ್ತು ಮೈಯೆಲ್ಲ ಅಂದ್ರೆ, ಹಂಗೆ ಹೆಂಗೆ ಅಂದ್ರೆ ಒಂದು 1000 ವೋಲ್ಟ್ ಕರೆಂಟ್ ಕೊಟ್ರೆ ಹೆಂಗಾಗುತ್ತೆ, ಸಡನ್ ಆಗಿ ಪರಿಶುದ್ಧಾತ್ಮ ಎಂಟ್ರಿ ಆದ್ರು. ಸಡನ್ ಆಗಿ ಪರಿಶುದ್ಧಾತ್ಮ ಎಂಟ್ರಿ ಆಗಿದ ತಕ್ಷಣ ಬಾಯಿ ಓಪನ್ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾಯಿ ಓಪನ್ ಆಗಿದ ತಕ್ಷಣ ದೇವರ ಆತ್ಮ ಕೊಟ್ಟಂತ ಪ್ರಸಂಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅಲ್ಲಿದ್ದಂತ ಪ್ರಿನ್ಸಿಪಾಲ್, ಬೈಬಲ್ ಕಾಲೇಜ್ ನಡೆಸ್ತಾ ಇರುವಂತ ಸಾರುಗಳು, ಪಾಠ ಕಲಿಸಿದಂತ ಸಾರುಗಳೆಲ್ಲ ಹಲ್ಲೆಲೂಯಾ, ಹಲ್ಲೆಲೂಯಾ ಎಲ್ಲ ಆದ್ಮೇಲೆ ಸೆಲೆಕ್ಷನ್ ಆಗಿದೆ ನಾನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬಾಯಿ ಓಪನ್ ಆದ್ರೆ ಓಪನ್ ಆಗ್ಬೇಕು. ಅದು ದೇವರ ಶಕ್ತಿಯಿಂದಲೂ, ದೇವರ ಮಹಿಮೆಯಿಂದಲೂ, ದೇವರ ಕೃಪೆಯಿಂದಲೂ, ದೇವರ ಆತ್ಮದಿಂದ ನಿನ್ನ ಬಾಯಿ, ನಿನ್ನ ಮಾತು ಓಪನ್ ಆಗಲಿ. ಹಲ್ಲೆಲೂಯಾ. ಇಲ್ಲಿವರೆಗೂ ನಿನ್ನ ಮಾತು ಹೇಗೆ ಓಪನ್ ಆಗ್ತಾ ಇತ್ತೋ ನನಗೆ ಗೊತ್ತಿಲ್ಲ. ಇವತ್ತಿನಿಂದ ನಿನ್ನ ಬಾಯಿಂದ ಬರೋ ಮಾತು ಅದು ದೇವರ ಆತ್ಮನ ಮಾತುಗಳಾಗಿರ್ಲಿ. ದೇವರ ವಾಕ್ಯ ಹೇಳ್ತದೆ ಬ್ರದರ್. ನಾನು ಕ್ಲೋಸ್ ಮಾಡಿದ್ದೀನಿ, ಯಾವುದು ಓಪನ್ ಮಾಡಿ ಇಟ್ಕೊಂಡಿಲ್ಲ. ಪರಿಶುದ್ಧಾತ್ಮ ಕೊಡ್ತಾರ ವಾಕ್ಯಗಳನ್ನ ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ಯಾರಾದ್ರೂ ಬಂದು ಹಿಡ್ಕೊಂಡು ಅಧಿಕಾರಿಗಳ ಮುಂದೆ ನಿಲ್ಲಿಸುವಾಗ ಮಾತಾಡೋರು ನೀವಲ್ಲ. ಆ ಟೈಮಲ್ಲಿ ಮಾತಾಡೋದು ದೇವರ ಆತ್ಮನು, ದೇವರ ಆತ್ಮನು. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ನಿನ್ನ ಮಾತುಗಳು ದೇವರ ಆತ್ಮನ ಕಲೆಕ್ಷನ್ ಆಗಿ ಒಳಗಡೆ ಬರೋದಾದ್ರೆ ಸಾಮ್ಥಿಂಗ್ ನಿನ್ನ ಮನೆ ಒಳಗಡೆ ನಡೆಯುತ್ತೆ. ಹಲ್ಲೆಲೂಯಾ. ನಿನ್ನ ಮನೇಲೇನು ನಡೆಯುತ್ತೆ, ನಿನ್ನ ಬಿಸ್ನೆಸ್ ಅಲ್ಲೇನು ನಡೆಯುತ್ತೆ, ನಿನ್ನ ಸೇವೆಯಲ್ಲೇನು ನಡೆಯುತ್ತೆ, ಸುವಾರ್ತೆಲೇನು ನಡೆಯುತ್ತೆ, ನಿನ್ನ ಮಕ್ಕಳಲ್ಲೇನು ನಡೆಯುತ್ತೆ, ನಿನ್ನ ಗಂಡನಲ್ಲೇನು ನಡೆಯುತ್ತೆ, ನಿನ್ನ ಹೆಂಡತಿಲೇನು ನಡೆಯುತ್ತೆ, ನಿನ್ನ ಸೇವಕರಲ್ಲೇನು ನಡೆಯುತ್ತೆ, ನೀನಿರುವಂತ ಊರಲ್ಲೇನು ನಡೆಯುತ್ತೆ. ಹಲ್ಲೆಲೂಯಾ. ಪ್ರಸಂಗ ಎಲ್ಲ ಆದ್ಮೇಲೆ ಸಾರ್ ಹೇಳಿದ್ರು, ನಂಬರ್ 1 ಪ್ರಸಂಗ ನಿಂದೆ. ಹಲ್ಲೆಲೂಯಾ. ಯಾವ ಸಾರು, ಯಾವ ಸಾರು? ಲದ್ದಿ ಬುದ್ಧಿ ಇದೇ ಸಾರು. ಹೇಳಿದ್ರು ನಿಂದೆ ನಂಬರ್ 1 ಪ್ರಸಂಗ, ನೀನು ಸೆಲೆಕ್ಟ್ ಆಗಿರೋದು. ಆದ್ರೆ ನೀನ್ CTH ಅವ್ರಿಗೆ ಕೊರಡಿಗೆ ಬರಲ್ಲ. DTH ಇಲ್ಲ BTH ಆಗಿರ್ಬೇಕು. CTH ಅಂದ್ರೆ 10ನೇ ಕ್ಲಾಸ್ ಫೇಲ್ ಆಗಿ 10ನೇ ಕ್ಲಾಸ್ ಒಳಗಡೆ 5ನೇ ಕ್ಲಾಸು, 4ನೇ ಕ್ಲಾಸು, 2ನೇ ಕ್ಲಾಸು, 6ನೇ ಕ್ಲಾಸ್ ಓದಿರೋರಿಗೆ ಮಾತ್ರ CTH. SLC ಪಾಸ್ ಆಗಿರೋರಿಗೆ DTH, ಸೆಕೆಂಡ್ PU ಪಾಸ್ ಆಗಿರೋರಿಗೆ BTH. ಈಗ ಈ ಪ್ರಸಂಗ ಅಲ್ಲಿ ಮಾಡ್ಬೇಕಾಗಿರೋದು DTH ಮತ್ತೆ BTH. ಹಲ್ಲೆಲೂಯಾ. ಆಮೇಲೆ ಸರ್ ಸಪ್ರೇಟ್ ಕರ್ಕೊಂಡೋದ್ರು ಅವ್ರ ಆಫೀಸ್ ರೂಮಿಗೆ. ಬೇಕಾದ್ರೆ ಇವತ್ತು ಯಾವಾಗಾರ ಕರೆಸ್ತೀನಿ, ಕೇಳಿ ನೋಡ್ರಿ. ಅವ್ರ ಆಫೀಸ್ ರೂಮ್ ಕರ್ಕೊಂಡೋದ್ರು. ಅವ್ರು ಹೇಳಿದ್ರು, ಸೂಪರ್ ಪ್ರಸಂಗ, ಒಳ್ಳೆ ಪ್ರಸಂಗ ದೇವರಾಜ್, ನೀವೇ ಸೆಲೆಕ್ಷನ್ ಆಗಿದ್ದು. ಆದ್ರೆ ಅಲ್ಲಿ 20-25 ಸಾವಿರ ಜನ ಬರ್ತಾರೆ, ಪ್ರಸಂಗ ಮಾಡ್ತೀರಾ ಅಂದ್ರು. ನಾನು ಹೇಳಿದೆ, ಸರ್ ನನ್ನ ಕೈಯಲ್ಲಿ ಆಗಲ್ಲ. ಹಿಂಗೆ ಹೇಳಿದೆ, ನನ್ನ ಕೈಯಲ್ಲಿ ಆಗಲ್ಲ. ಆದರೆ ನನ್ನ ಒಳಗಡೆ ಪರಿಶುದ್ಧಾತ್ಮ ಇದ್ದಾರೆ, ಅವ್ರು ನಡೆಸ್ತಾರೆ ಅಂದೆ. ನಿಜ, ಹಿಂಗೆ ಹೇಳಿದೆ ನಾನು. ಅವ್ರಂದ್ರು, ಭಯಗೆ ಎಲ್ಲ ಏನಾಗಲ್ಲ. ಇಲ್ಲ ಸರ್, ನನಗಾಗುತ್ತೆ, ಬಟ್
ನನ್ನ ಒಳಗಡೆ ಪರಿಶುದ್ಧಾತ್ಮ ಇದ್ದಾರೆ, ಅವ್ರು ನಡೆಸ್ತಾರೆ ಅಂದೆ. ಆಗ ಅವ್ರು ಹೇಳಿದ್ರು, ಪ್ರಸಂಗ ನಿಂದೆ ಸೆಲೆಕ್ಷನ್ ಆಗಿರೋದು, ನೀನೇ ಸೆಲೆಕ್ಷನ್ ಆಗಿರೋದು, ಆದರೆ ಸಿ ಟೀಚರ್ ಕೊಡೋಕ್ಕಾಗಲ್ಲ, DTH ಇಲ್ಲ BTH, ನೀನು ಅಂದರೆ ಅವ್ರಿಗೆ ಬಿಟ್ಟು ಕೊಡ್ತೀವಿ. ಅಷ್ಟು 1000 ಜನರ ಮಧ್ಯದಲ್ಲಿ ಪ್ರಸಂಗ ಮಾಡಕ್ಕೆ ನಿಂದು ಪಾಸ್ ಅಂದ್ರಲ್ಲ, ಅಷ್ಟೇ ಸಾಕು, ಅಲ್ಲೇ ಪಾಸ್ ಆಗ್ಬಿಡು. ನಾನು 30-40 ಸಾವಿರ ಜನರ ಮಧ್ಯದಲ್ಲಿ ನಿಂತು ಪ್ರಸಂಗ ಮಾಡುವಂತ ಒಂದು ಪ್ರಿಪ್ರೇಷನ್ ದೇವ್ರು ಮಾಡಿಬಿಟ್ಟಿದ್ದಾರೆ, ಸಾಕು ಅಂತ ಹೇಳ್ಕೊಂಡು ಹೇಳಿ, ಸರ್ ಪರವಾಗಿಲ್ಲ ಸರ್, ತೊಂದರೆ ಇಲ್ಲ, ಅವ್ರಿಗೆ ಕೊಡಿ ಸರ್. ಆಗ ಅವ್ರೊಂದು ಮಾತಂದ್ರು, ನನ್ನ ಚರ್ಚೆಗೆ ನೀನು ಪ್ರಸಂಗ ಮಾಡಕ್ಕೆ ಕರಿತೀನಿ, ಬರಬೇಕು ಅಂದರು. ಯಾರು? ಲದ್ದಿ ಬುದ್ಧಿ. ಅಲ್ಲೇ ಒಂದೇ ಒಂದು ಪ್ರಾರ್ಥನೆ, ಮೊಣಕಾಲು ಪ್ರಾರ್ಥನೆ, ದೇವರ ನೀನು ನನಗೆ ಬುದ್ಧಿ ಕೊಟ್ಟಿದ್ಯಾ, ಲದ್ದಿ ಕೊಟ್ಟಿದ್ಯಾ, ಅಲ್ಲೇ ಪ್ರಾರ್ಥನೆ ಮಾಡ್ದೆ, ಮಾತಾಡ್ದೆ, ಬುದ್ಧಿ ಪ್ರಕಟ ಆಯ್ತು. ಅಲ್ಲೇಲೂಯ. ಯಾಕೆ ಅಂದ್ರೆ ದೇವ್ರು ಹೇಳ್ತಾರೆ, ನಿನ್ನ ಬಾಯಲ್ಲಿ ಎಲ್ಲ ಇದೆ. ಅಲ್ಲೇಲೂಯ, ಅಲ್ಲೇಲೂಯ. ವಿಧವೆ ಮನೆ, ಅವಳು ಹೇಳ್ತಾವಳೆ ಸಾಯ್ಬೇಕು, ಮನೇಲಿ ಏನಿಲ್ಲ. ಎಲಿಯ ಹೇಳ್ತಾನೆ, ನಿನ್ ಕೊಟ್ರೆ ಬರುತ್ತೆ. ಎಲಿಯ ಮಾತಾಡ್ತಾವನೆ, ಏನು ಇಲ್ಲ ನನಗೆ ಗೊತ್ತು, ಆದ್ರೆ ಒಂದ್ ಕೆಲಸ ಮಾಡು, ಒಂದ್ ರೊಟ್ಟಿ ನೀನ್ ಕೊಡು, ಆಮೇಲೆ ನಿನ್ ಮನೆಗೆ ಬರುತ್ತೆ. ಅಲ್ಲೇಲೂಯ. ಜಸ್ಟ್ ಎಲಿಯ ಮಾತಾಡಿದ ತಕ್ಷಣ ಮನೆಯಲ್ಲಿ ವಾತಾವರಣ ಚೇಂಜ್ ಆಗ್ತಾ ಇದೆ. ಅಲ್ಲೇಲೂಯ. ಇವತ್ತು ನಿನ್ನ ಮನೆ ವಾತಾವರಣ ಚೇಂಜ್ ಆಗ್ಬೇಕಾದ್ರೆ ದೇವ್ರು ಹೇಳಿದ, ನೀನ್ ಮಾತಾಡ್ಬೇಕು. ಹೇಗೆ ಮಾತಾಡಬೇಕು? ಇಲ್ಲಿವರೆಗೂ ಸುಮ್ಮನೆ ನಿನ್ನ ಬಾಯಲ್ಲಿ ಮಾತುಗಳು ಬಂತು, ಬಟ್ ಈ ಪ್ರಾರ್ಥನೆ ಆದ ಮೇಲೆ ನಿನ್ನ ಬಾಯಿಂದ ಒಂದು ಮಾತು ಸುಮ್ಮನೆ ಹೊರಗಡೆ ಬರಬಾರದು. ದೇವರ ವಾಕ್ಯ ಹೇಳ್ತದೆ, ಜ್ಞಾನಿ ಮೌನವಾಗಿರ್ತಾನೆ, ಜಾಸ್ತಿ ಮಾತಾಡಲ್ಲ. ಅಲ್ಲೇಲೂಯ. ಜ್ಞಾನಹೀನರು ಬಡ ಮಾತಾಡ್ತಾರೆ, ಆದ್ರೆ ದೇವರ ವಾಕ್ಯ ಹೇಳ್ತದೆ, ಜ್ಞಾನಿಗಳು ಯಾರು ಅಂತೇಳಿ ಕಂಡುಹಿಡಿಬೇಕಾದ್ರೆ ಅವರು ಜಾಸ್ತಿ ಮಾತಾಡಲ್ಲ, ಮೌನವಾಗಿರ್ತಾರೆ. ಅಲ್ಲೇಲೂಯ. ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಬಾಯಿ ಶುದ್ಧಿ ಆಗಲಿ. ಇಲ್ಲಿವರೆಗೂ ಸುಮ್ಮನೆ ನೀನು ಮಾತಾಡದೆ, ಆದ್ರೆ ಈ ಪ್ರಾರ್ಥನೆ ಆದ ಮೇಲೆ ನಿನ್ನ ಬಾಯಿಂದ ಸುಮ್ಮನೆ ಒಂದು ಪದಗಳು ಆಚೆ ಬರಬಾರ್ದು. ನಿನ್ನ ಬಾಯಿಂದ ಏನಾದರೂ ಒಂದು ಪದ ಆಚೆ ಬಂತ, ಅದ್ರಲ್ಲಿ ಜೀವ ಉಂಟಾಗುವಂಥದ್ದಾಗಿರ್ಬೇಕು. ನಿಮಿಲ್ಲ, ನಾನು ಮುಗಿಸ್ಬಿಟ್ಟಿದ್ದೀನಿ, ಆಗೋಯ್ತು, ಇನ್ನು 10 ನಿಮಿಷ ಇದೆ. ನಾನು ಹೇಳ್ದೆ ಕರೆಕ್ಟಾಗಿ ನನ್ನ ಟೈಮು, ಸಭೆ ಟೈಮು 11:30 ಅಂತ, ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. 11:30ಗೆ ನಾನು ನಿಲ್ಲಿಸ್ತೀನಿ, ಇನ್ನು 10 ನಿಮಿಷ ಇದೆ. ಅಲ್ಲೇಲೂಯ. ಇದಕ್ಕೆ ಮೇಲೆ ನಿನ್ನ ಬಾಯಿಂದ ಹೊರಡೋ ಒಂದೊಂದು ಮಾತಲ್ಲೇನಿರಬೇಕು, ಜೀವ ಇರಬೇಕು. ನಾವೆಲ್ಲರೂ ಎದುರು ನಿಂತ್ಕೊಳ್ಳೋಣ ಕರ್ತನ ಪಾದಪೀಠದಲ್ಲಿ. ಬೇಕು ಅನ್ನೋರಿಗೆ ಯಾರು ಎದ್ದೇಳಬೇಡ್ರಿ, ನನಗೆ ಈ ಕೃಪೆ ಬೇಕು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಬಾಯಿಂದ ಹೃದಯದಿಂದ ನೀನು ಅರಿಕೆ ಮಾಡಬೇಕು. ನೀನು ಅರಿಕೆ ಮಾಡ್ರೆ ಸಮಥಿಂಗ್ ನಿನ್ನ ನಾಲಿಗೆಯಲ್ಲಿ, ಯೆಶಾಯನ ಜೀವಿತದಲ್ಲಿ ಏನೋ ಒಂದು ಕಾರ್ಯ ಉಂಟಾಗಿದ ಹಾಗೆ ಇವತ್ತು ನಿನ್ನ ಬಾಯಲ್ಲಿ, ನಿನ್ನ ದೇಹದಲ್ಲಿ, ನಿನ್ನ ಜೀವನದಲ್ಲಿ ಸಮಥಿಂಗ್ ಏನೋ ನಡಿಲಿಕ್ಕಾಗಿ ಹೋಗ್ತಾ ಇದೆ. ಬಟ್ ಇದು ಆದ್ಮೇಲೆ ನಿನ್ನ ಬಾಯಿಂದ ಹೊರಡೋ ಮಾತುಗಳು ತುಂಬಾ ಜಾಗರೂಕತೆಯಾಗಿರಬೇಕು. ಇವತ್ತು ನೀವು ಹೇಳ್ರಿ, ದೇವರೇ ನನ್ನ ಬಾಯಿಗೆ ಕಾವಲಿರಿಸಿ, ನನ್ನ ಮಾತುಗಳಿಗೆ ಕಾವಲಿರಿಸ್ರಿ, ನನ್ನ ತುಟಿಗಳೆಂಬ ಕದಗಳಿಗೆ ದೇವದೂತರನ್ನ ಕಾವಲಾಗಿಡ್ರಿ, ಮಹಿಮೆ ಕಾವಲಾಗಿರ್ಲಿ, ಪರಿಶುದ್ಧಾತ್ಮ ಕಾವಲಾಗಿರ್ಲಿ. ಎಲ್ಲರೂ ಒಪ್ಪಿಸ್ಕೊಡ್ರಿ, ನಿನ್ ಬಾಯಲ್ಲಿ ಸಮಥಿಂಗ್ ಏನೋ ನಡಿಲಿಕ್ಕಾಗಿ ಹೋಗ್ತದ. ಇಷ್ಟು ನಾನು ಪ್ರಸಂಗ ಮಾಡ್ತಾರದು ನನ್ನ ಬಲದಲ್ಲಿ ಅನ್ಕೊಂಡಿದ್ಯಾ, ನನ್ನ ಜ್ಞಾನದಲ್ಲಿ ಅನ್ಕೊಂಡಿದ್ಯಾ? ಅದೆಲ್ಲ ಝೀರೋ. ಇಷ್ಟು ನನ್ನ ಪ್ರಸಂಗದಲ್ಲಿ ಮಾತಾಡ್ತಾ ಇದ್ದೇನೆ, ಇಷ್ಟು ಪ್ರಸಂಗ ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಕಾರಣ ದೇವ್ರ ಬಾಯಿಗೆ ಬಾಯಿ ಹಾಕಿದ್ದಾರೆ. ಈ ಬಾಯಿ ನಂದಲ್ಲ, ದೇವ್ರದು. ಈ ಬಾಯಿ ನಂದಲ್ಲ, ಪರಿಶುದ್ಧಾತ್ಮನದು. ಅವರಿಗೆ ಎಷ್ಟೋ ವರ್ಷಗಳ ಹಿಂದಗಡೆ ಈ ಬಾಯಿ ಕೊಟ್ಬಿಟ್ಟೆ ನಾನು. ಅದಕ್ಕೆ ಇವತ್ತು ದೆವ್ವಗಳು ಓಡ್ತಾವೆ, ರೋಗ ಸೌಖ್ಯ ಆಗ್ತದೆ, ಮಾಟ ಮಂತ್ರ ಕಟ್ಟುಗಳು ಒಡೆಯಲ್ಪಡ್ತವೆ, ಪ್ರವಾದನೆಗಳು ಹೊರಡ್ತವೆ. ದೇವರ ವಾಕ್ಯದಲ್ಲಿ ನನ್ನ ಬಾಯಿ ಮೂಲಕವಾಗಿ ಮಾತಾಡ್ತಾರೆ. ದೇವರು ಹೇಳ್ತಾ ಇದಾರೆ, ಒಪ್ಪಿಸಿಕೊಡು, ನೀನು ಒಪ್ಪಿಸಿಕೊಡು.
ರಬ ಶಬ್ದವಾದಿಗಾರಗಸ್ಸಿ ಕ ಕ ಕ ಕ ಚ ಛ ಠ ಠ ಟ ಠ ಟ ಠ ಡ ಠ ವ ದ ಡ ಕ ದ ಭೂ. ಒಂದು ಬೆಂಕಿ ನಿನ್ ಬಾಯಿ ಮೇಲೆ, ನಿನ್ ನಾಲಿಗೆ ಮೇಲೆ ಪ್ರಕಟ ಆಗ್ತದ. ಪ್ರಕಟ ಆದ್ರೆ ನಿನ್ ಮಾತು ಚೇಂಜ್ ಆಗುತ್ತೆ. ನಿನ್ ಮಾತು ಚೇಂಜ್ ಆಗುತ್ತೆ. ನಿನ್ನ ಮಾತುಗಳ ಪದಗಳು ಚೇಂಜ್ ಆಗುತ್ತೆ. ವಲಸ್ಸಿನ ಮಾತು, ಅಶುದ್ಧ, ಶಾಪ, ಬೇಡದಿರೋ ಮಾತು, ಎದುರು ಪ್ರಾರ್ಥನೆ, ಅವ್ರ ನಾಶ ಆಗ್ಲಿ, ಇವ್ರ ನಾಶ ಆಗ್ಲಿ, ಇಂಥ ಮಾತುಗಳು, ಇಂಥ ಪದಗಳು ನಿನ್ನ ಬಾಯಲ್ಲಿ ಬರೋದೇ ಇಲ್ಲ. ಬಾಲಕರ ಬಾಯಿಂದ, ಚಿಕ್ಕವರ ಬಾಯಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನ, ಅವ್ರ ಬಾಯಿಗಳ ಮೂಲಕವಾಗಿ ಬಲವಾದ ಕಾರ್ಯಗಳನ್ನ ಮಾಡ್ತೀನಿ ಅಂತ ದೇವರು ಹೇಳ್ತಾನೆ. ರಬ ಶಬ್ದವಾದಿಗಾಡಗಸಿ. ದೇವರ ವಾಕ್ಯ ಹೇಳ್ತದೆ. ಪೇತ್ರ ಸಾಧಾರಣವಾಗಿರುವಾಗ ಅವನೇನು ಮಾತಾಡಿಲ್ಲ. ಅವನ ಮಾತುಗಳು ಬರುತ್ತೆ, ಆದ್ರೂ ಮೌನವಾಗಿದ್ದಾನೆ. ಅವನು ಮಾತಾಡೋಪ್ಪಲ್ಲ, ಆದ್ರೂ ಮೌನವಾಗಿದ್ದಾನೆ. ಯೇಸುವಿನ ಹತ್ತದಲ್ಲಿ ಪಳಗದವನು, ಆದ್ರೂ ಮೌನವಾಗಿದ್ದಾನೆ. ನಾನು ಮಾತಾಡ್ತಾ ಇಲ್ಲ. ಯೇಸು ಹೆಂಗ್ ಬಂದ್ರು, ಹೆಂಗ್ ಕರೆದ್ರು, ಹೆಂಗ್ ಸತ್ರು, ಏನಾಯ್ತು, ಹೆಂಗ್ ಪ್ರಕಟ ಆದ್ರು, ಹೆಂಗ ನೀರ್ ಮೇಲೆ ನಡೆದ್ರು, ಇವನು ಹೆಂಗ ನೀರ್ ಮೇಲೆ ನಡೆದ, ಹೆಂಗೆ ಅದ್ಭುತಗಳು ನಡೀತು, ಹತ್ರದಲ್ಲಿತ್ತು ನೋಡಿದವನು. 5,000 ಜನಗಳಿಗೆ 5 ರೊಟ್ಟಿ 2 ಮೀನುಗಳು ಅದ್ಭುತವಾಗಿ ನೋಡಿದವನು. ನೀರಿನ ಮೇಲೆ ನಡ್ಕೊಂಡು ಬಂದಂತವ್ರು, ನೀರಿನ ಅಲೆಗಳನ್ನು ನಿಲ್ಲಿಸಿದಂತವನು, ಎಲ್ಲವೂ ಹತ್ರದಲ್ಲೇ ಇತ್ತು. ನೋಡೊಂದ ಪೇತ್ರ ಮೌನವಾಗಿದ್ದಾನೆ, ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾನೆ. ಆನಂತರವಾಗಿ ವಾಕ್ಯ ಬೀಳ್ತದೆ. ಅಪೊಸ್ತಲರ ಕೃತ್ಯಗಳಲ್ಲಿ 3ನೇ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ. ಅವನು ಜನಗಳ ನಡುವೆ ಮೌನವಾಗಿದ್ದ. ಸಡನ್ ಆಗಿ ದೇವರ ಆತ್ಮನ ಪರವಶನಾದ ಮೇಲೆ, ದೇವರ ಆತ್ಮನ ಕಂಟ್ರೋಲ್ ಅವನು ಬಂದ ಮೇಲೆ, ದೇವರ ಮಹಿಮೆಯ ಶಕ್ತಿಯ ಕಂಟ್ರೋಲ್ ಅವನು ಬಂದ ಮೇಲೆ ಅವನು ಎದ್ದೇಳ್ತಾ ಇದ್ದಾನೆ. ಅಲ್ಲಿವರೆಗೂ ಅವನು ಎದ್ದೇಳಿಲ್ಲ, ಏನು ಮಾತಾಡಿಲ್ಲ, ಮೌನವಾಗಿದ್ದ. ದೇವರ ಸಮಯ ಬಂತು, ದೇವರ ಆತ್ಮನ ಕಂಟ್ರೋಲ್ ಉಂಟಾಯ್ತು, ದೇವರ ಆತ್ಮನ ತುಂಬಿಸುವಿಕೆ ಉಂಟಾಯ್ತು, ದೇವರ ಶಕ್ತಿ ಇಳಿದು ಬಂತು, ದೇವರ ಕೃಪೆ ಇಳಿದು ಬಂತು. ಈಗ ಪರಿಶುದ್ಧಾತ್ಮ ಪೇತ್ರನ ತಡ್ತಾ ಇದ್ದಾರೆ. ಪೇತ್ರ, ಈಗ ನೀನ್ ರೆಡಿ ಆಗಿದ್ಯಾ, ಈಗ ನೀನ್ ತಯಾರಾಗಿದ್ಯಾ, ಈಗ ನೀನ್ ಪ್ರಿಪೇರ್ ಆಗಿದ್ಯಾ, ಈಗ ನೀನ್ ಸಿದ್ಧವಾಗಿದ್ಯಾ, ಎದ್ದೇಳು, ಎದ್ದೇಳು, ಎದ್ದೇಳು. ಪೇತ್ರ ಕೇಳ್ತಾನೆ, ಸ್ವಾಮಿ ಹೆಂಗೆದ್ದೇಳಿ? ನೀನ್ ಭಯ ಪಡಬೇಡ, ಮಾತಾಡೋದು ನೀನಲ್ಲ, ಇವತ್ತು ಮಾತಾಡೋದು ನಾನು. ಪರಿಶುದ್ಧಾತ್ಮ ಪೇತ್ರನಿಗೆ ಹೇಳ್ತಾ ಇದ್ದಾರೆ, ಪೇತ್ರ ಈಗ ಮಾತಾಡೋದು ನೀನಲ್ಲ, ಪೇತ್ರ ಈಗ ಮಾತಾಡೋದು ನಾನಾಗಿರ್ತೇನೆ. ಅವನ್ ದೇವರ ಆತ್ಮದಲ್ಲಿ ಎದ್ದೇಳುವಾಗ ಅವನೊಟ್ಟಿಗೆ ಕೆಲವು ಜನರು ಆತ್ಮ ಬರ್ತಾರೆ ನಿಂತ್ಕೊಂಡ್ರು. ಅವನು ಎದ್ದು ನಿಂತುಕೊಂಡು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಅದು ಅವನ ಮಾತಾಗಿರ್ಲಿಲ್ಲ, ಅವನ ಮಾತು ದೇವರ ಆತ್ಮನ ಒಂದಿಗೆ ಜೋಡಣೆ ಆಗಿತ್ತು. ಅವನ ಬಾಯಿ ದೇವರ ಕಂಟ್ರೋಲ್ ಆಗಿತ್ತು. ದೇವರ ಆತ್ಮನ ಕಂಟ್ರೋಲಿನ ಮಾತುಗಳು ಅವನ ಬಾಯಲ್ಲಿ ದೇವರು ಮಾತಾಡುವಾಗ, ದೇವರ ಆತ್ಮ ಮಾತಾಡುವಾಗ ದೇವರ ವಾಕ್ಯ ಬೀಳ್ತದೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ಬರಬ್ಬರಿ 3,000 ಜನರ ಹೃದಯದ ಅಲಗು ನೆಟ್ಟಂಗಾಗಿ 3,000 ಜನ ದೇವರ ರಾಜ್ಯಕ್ಕೆ ಆದಾಯವಾದ್ರು. ಇವತ್ತು ನಿನ್ನ ಮಾತುಗಳು ಆದಾಯವಾಗ್ತಾ ಇದೆಯೋ? ನಿನ್ನ ಮಾತು ನಿನಗೆ ಆದಾಯನಾ? ನಿನ್ನ ಮಾತು ನಿನ್ನ ಮನೆಗೆ ಆದಾಯನಾ? ನಿನ್ನ ಮಾತು ನಿನ್ನ ಮಕ್ಕಳಿಗೆ ಆದಾಯನಾ? ನಿನ್ನ ಮಾತು ನಿನ್ನ ಗಂಡನಿಗೆ ಆದಾಯನಾ? ಇವತ್ತು ನಿನ್ನ ಮಾತು ನಿನ್ನ ಹೆಂಡತಿಗೆ ಆದಾಯನಾ? ಇವತ್ತು ನಿನ್ನ ಮಾತು ದೇವರ ಸಭೆಗೆ ಆದಾಯನಾ? ಇವತ್ತು ನಿನ್ನ ಮಾತು ದೇವರ ರಾಜ್ಯಕ್ಕೆ ಆದಾಯನಾ? ಇವತ್ತು ನಿನ್ನ ಮಾತು ದೇವರಿಗೆ ಆದಾಯವಾ? ಒಪ್ಪಿಸು, ಒಪ್ಪಿಸು, ಒಪ್ಪಿಸು. ನಿನ್ ಬಾಯಿ ಬದಲಾಗಲಿ, ನಿನ್ ಮಾತು ಬದಲಾಗಲಿ,
ನಿನ್ನ ನಾಲಿಗೆ ಬದಲಾಗಲಿ, ನಿನ್ನ ಬಾಯಿ ಮೇಲೆ, ನಿನ್ನ ನಾಲಿಗೆ ಮೇಲೆ, ನಿನ್ನ ಮಾತಿನ ಮೇಲೆ ಪರಿಶುದ್ಧಾತ್ಮನ ಕಂಟ್ರೋಲ್ ಆಗಲಿ, ದೇವರ ಕಂಟ್ರೋಲ್ ಉಂಟಾಗಲಿ, ದೇವರ ಆತ್ಮನ ಕಂಟ್ರೋಲ್ ಉಂಟಾಗಲಿ. ನೀನು ಕೂಗಬೇಕು, ನೀನು ಕರಿಬೇಕು. ಭಾರತಿ ಮಾಯನಿಗೆ ಕಣ್ಣುಗಳು ಬೇಕಾಗಿತ್ತು, ಭಾರತಿ ಮಾಯನೇ ಕರೆದ. ಜಕ್ಕಾಯನಿಗೆ ಆಸೆ ಇತ್ತು, ಜಕ್ಕಾಯನ ದೇವರು ಕರೆದ್ರು. ಇವತ್ತು ನಿನಗೆ ಬೇಕಾ ಆ ಬದಲಾವಣೆ? ನಿನಗೆ ಬೇಕಾ ಆ ಮಾರ್ಪಾಟು? ನಿನಗೆ ಬೇಕಾ? ನಿನ್ನ ಮಾತುಗಳಲ್ಲಿ ದೈವ ಶಕ್ತಿ ಪ್ರಕಟ ಆಗಬೇಕಾ? ನಿನ್ನ ಮಾತುಗಳಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಪ್ರಕಟ ಆಗಬೇಕಾ? ಇವತ್ತು ಅರಿಕೆ ಮಾಡು, ಇವತ್ತು ಅರಿಕೆ ಮಾಡಿ ಒಪ್ಪಿಸಿಕೊಡು. ಇವತ್ತು ನಿನ್ನ ಬಾಯಿ ಒಪ್ಪಿಸಿಕೊಡು, ಇವತ್ತು ನಿನ್ನ ನಾಲಿಗೆ ಒಪ್ಪಿಸಿಕೊಡು, ಇವತ್ತು ನಿನ್ನನ್ನು ಒಪ್ಪಿಸಿಕೊಡು. ಎಸ್, ನಿನ್ನ ನಾಲಿಗೆ, ನಿನ್ನ ಬಾಯಿ ಮೇಲೆ ಪರಿಶುದ್ಧಾತ್ಮನ ಕಂಟ್ರೋಲ್ ಇರಲಿ. ದೇವರಾತ್ಮನೇ, ಸ್ವರ್ಗದ ದೇವರೇ, ನಾನು ಇವರುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ನಾನು ಇವರುಗಳಿಗಾಗಿ ಕಟ್ಟಲೆ ಕೊಡ್ತಾ ಇದ್ದೇನೆ, ನಾನು ಇವರುಗಳಿಗಾಗಿ ಆಜ್ಞಾಪಿಸ್ತಾ ಇದ್ದೇನೆ. ಇವತ್ತು ಇವರುಗಳ ಬಾಯಿ ಬದಲಾಗಲಿ, ಇವ್ರ ಬಾಯಿಗಳು ಬದಲಾಗಲಿ. ಎಸ್, ಇವ್ರ ಬಾಯಿ ಬದಲಾಗಲಿ, ಬಾಯಿ ಬದಲಾಗಲಿ, ಬಾಯಿ ಬದಲಾಗಲಿ. ರಾಬಾದ ಡಗಾದಬ ರೀಕಮಾನ. ಎಸ್, ಬದಲಾಗಲಿ. ಮಹಿಮೆ ನಿಮಗೆ, ಇವರು ಆಶೀರ್ವದಿಸಲ್ಪಡ್ಲಿ.
ನಮ್ಮನ್ನು ನಾವು ತಗ್ಗಿಸ್ತೀವಿ. ಯೇಸುವಿನ ನಾಮದಲ್ಲಿ ಬೇಡಿ. ಎಲ್ಲ ವಿಷಯಗಳ ಮೇಲೆ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣ ನನಗಾವಿರಲಿ. ಆಮೆನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮರಣದ ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು.